ಬಂತು ಬಂತು SSC GD ಎಕ್ಸಾಮ್ ದ ಡೇಟ್ ಬಂದೈತಿ. ನಿಮ್ಗೆ ಆಗಲೇ ಗೊತ್ತಾಗಿರುತ್ತಾ 27 ತಾರೀಕು SSC GD ಎಕ್ಸಾಮ್ ಸ್ಟಾರ್ಟ್ ಆಗತ್ತಾವು. ಯಾರು ಕಟ್ಟಿರ್ಲಿಲ್ಲ? ಸೊ ನಿಮ್ಗೆ ಆಲ್ರೆಡಿ ನಂದು ಮ್ಯಾಥ್ಸ್ ಕ್ಲಾಸ್ SSC GD ಬಗ್ಗೆ ಮ್ಯಾಥ್ಸ್ ಕ್ಲಾಸ್ ಆಗ್ಲಿ ಇನ್ನೊಂದು ಚಾನಲ್ ಬರತ್ತವ ನೇತಾಜಿ ಮಿಲಿಟರಿ ಅಕಾಡೆಮಿ ಅಂತೇಳಿ. ಮತ್ತು ರೀಸನಿಂಗು ಅಲ್ಲಿ ಬರತ್ತವ, ಇಂಗ್ಲೀಷ್ ಕ್ಲಾಸ್ ಅಲ್ಲಿ ಬರತ್ತವ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಮ್ಯಾಥ್ಸ್ ಇವೇನು ಕ್ವಶನ್ ಇರ್ತಾವಲ್ಲ, ಸೊ NTPC ಇರಲಿ GD ಇರಲಿ ಯಾವುದೇ ಎಕ್ಸಾಮ್ ಇರಲಿ ಮ್ಯಾಥ್ಸ್ ಅಲ್ಲ. ಸೊ ಎಲ್ಲ ಕಡೆ ಅದ ಕಾನ್ಸೆಪ್ಟ್ ಇರ್ತಾವ, ಅದ ಫಾರ್ಮುಲಾ ಇರ್ತಾವ, ಅದ ಟ್ರಿಕ್ಸ್ ಇರ್ತಾವ. ಸೊ ನೀವು ಎಲ್ಲ ಮ್ಯಾಥ್ಸನ್ನು ಸೇಮ್ ಇರುತ್ತೆ. ಸೊ ಹಂಗಾಗಿ ಏನ್ ಮಾಡೋದ್ರೆ ನಿಮ್ಗೆ ಕ್ಲಾಸ್ ಆಗ್ಬೇಕು ಒಂದು ಟ್ರಿಕ್ ಆಯ್ತು ನೋಡ್ರಿ. ಪರ್ಸೆಂಟೇಜ್ ಲೆಕ್ಕ ಮಾಡೋಕ್ನಾಗ ಒಂದು ಮಸ್ತ್ ಟ್ರಿಕ್. ಇದಕ್ಕೆ ಟ್ರಿಕ್ ಅನ್ನೋಕಿತ್ರನು ಅಂದ್ರೆ ಇದು ಎಷ್ಟು ಈಸಿ ಐತೆ ಗೊತ್ತಾನ. ಇದನ್ನ ಒಂದ್ಸಲ ನೋಡ್ರಿ ಅಂದ್ರೆ ನೀವು ಜೀವನ ಮರೆಯಂಗಿಲ್ಲ, ಅಷ್ಟು ಬರೀ ಒಂದು ಟ್ರಿಕ್ ಐತಿ. ನಂಗೆ ಈ ಟ್ರಿಕ್ ಆಕ್ಚುಲಿ ಭಾಳ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಸೊ ಭಾಳ ಟೈಮ್ ಹೆಂಗಿರುತ್ತಾ 90%, 98%, 97%, 99% ಈ ಟೈಪ್ ಪರ್ಸೆಂಟೇಜ್ ಬರ್ತಿರ್ತಾವ. ಸೊ ಅವಾಗ ನಾವು 98 99 ಮಲ್ಟಿಪ್ಲೈ ಮಾಡ್ಬೇಕಾಗುತ್ತಾ. ಸೊ ಅಂತ ಟೈಮ್ನಾಗ ನೀವು ಒಂದು ಅದನ್ನ ಕುಣಿಸಿ 99 98 ಹಿಂಗೆ ಮಾಡ್ಕೋದು ಕುಣಿಸೋದ್ರ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತಾ. ಬಟ್ ಹಂಗಿದ ನೀವು ಏನು ಮಾಡ್ಬೇಕತ್ತನ ಒಂದು ಸಿಂಪಲ್ ಟೆಕ್ನಿಕ್ ಆಯ್ತನೋ, ಒಂದು ಪೆನ್ ಪೇಪರ್ ಇದ್ರೆ ಸುಮ್ಮನೆ ನೋಡ್ಬೇಡ್ರಿ. ಪೆನ್ನ ಪೇಪರ್ ಐತಂದ್ರೆ ಇಟ್ಕೊಂಡ ನಾ ಇದಂಗೆ ಬರ್ಕೋರಿ. ಸೊ ಮುಂದೆ ಯಾವ್ದು ನಂಬರ್ ತಗೋರಿ. ಸೊ 100ಕ್ಕೆ ಸನಿಯರು ಪರ್ಸೆಂಟೇಜ್ ಲೆಕ್ಕ ಹಾಕ್ತೀನಿ, 100ಕ್ಕೆ ಸನಿಯರು ನೀವು ಯಾವ್ದು ಬೇಕಾದ ಲೆಕ್ಕಕ್ಕೆ ಮಾಡ್ಬೋದು. ಬಟ್ ನಂದೇನಂದ್ರೆ 6 ಹಾಕೋಬೇಡ್ರಿ. ಯಾವುದೋ 2 ಅಂಕಿ ಕೊಟ್ಟಿರೋ 2 ಅಂಕಿಗಳ 100ಕ್ಕೆ ಏನಾರ ಹತ್ರ ಇದ್ದು ಅಂದ್ರೆ ಇದನ್ನ ಅಲ್ಲಿ ಅಪ್ಲೈ ಮಾಡ್ರಿ. ಸೊ ಹೆಂಗಂದ್ರೆ ನೋಡ್ರಿ 2 ನಂಬರ್ ತಗೊಳ್ಳಂತ 98 95 ಇವೆರಡು ನಂಬರ್ ನಾ ತಗೊಂಡೆ. ಸೊ ಈ 2 ನಂಬರ್ದು ಅವ್ರು ಗುಣಾಕಾರ ಮಾಡೋದು ಕೇಳಿದ್ರು. ಗುಣಾಕಾರ ಮಾಡೋ ಪರಿಸ್ಥಿತಿ ನಮ್ಗೆ ಗೊತ್ತಪ್ಪ. ಎಕ್ಸಾಮ್ದಾಗ 2 ಅಂಕಿಗಳು ನಮ್ಗೆ ಗುಣಾಕಾರ ಮಾಡೋಂಗ್ ಬಂತು. ಸೊ ಈಗ ನಾ ಕುಂತು 98 × 95 ಮಾಡ್ಕೋತ ಕೂತಂದ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಬಟ್ ಒಂದು ಟ್ರಿಕ್ ಐತಿ. ಸೊ ಆ ಟ್ರಿಕ್ ಪ್ರಕಾರ ನಾ ಏನ್ ಮಾಡೋದು ಗೊತ್ತಿತ್ತು, ಆನ್ಸರ್ ಏನಾಯ್ತದ ಇದೈತ್ರಿ ಆನ್ಸರ್. 2 ಮಲ್ಟಿಪ್ಲೈ ಮಾಡ್ರೆ ನಿಮ್ಗೆ ಇಷ್ಟ ಬರುತ್ತಾ, ನೀವು ಚೆಕ್ ಮಾಡ್ಕೋಬಹುದು. ಬೇಕಾದ್ರೆ ಚೆಕ್ ಮಾಡ್ರಿ ಒಂದ್ಸಲ, ಇಷ್ಟ ಬರುತ್ತಾ. ಬಟ್ ಹೆಂಗ್ ಬಂತು ನೋಡಿ, 1 ಸೆಕೆಂಡ್ ಬಿಡಿಸಿಲ್ಲ ಇದನ್ನ. ಸೊ 1 ಸೆಕೆಂಡ್ ಹೆಂಗೆ ಇದನ್ನ ಬಿಡಿಸಿನಿ ಅದ ನಿಮಗೆ ಇವತ್ತು ನಿಮ್ಗೆ ಕಲಿಸ್ತಾನಂತ. ಸೊ ನೋಡ್ರಿ ಏನಂದ್ರೆ ಯಾವುದೇ ಒಂದು 2 ನಂಬರ್ಗಳು ಕೊಟ್ಟಾಗ ಒಂದು ಎಕ್ಸಾಂಪಲ್ ಮತ್ತೆ ಬೇರೆ ತಗೋಣ. ಯಾವ್ದು ಬೇಕಾದ ನಂಬರ್ ತಗೊಂಡು ನಡೆಯುತ್ತೆ 93 96. ಸೊ 2 ನಂಬರ್ 90 ಸನಿ ಅಂತ ಯಾವ್ದು ತಗೋಬಹುದು. ಬಟ್ 90ಕ್ಕೆ ಸನಿ ನಂಬರ್ ತಗೊಂಡ್ರೆ ನಿಮ್ಗೆ ಜಾಸ್ತಿ ಯೂಸ್ ಆಗುತ್ತಾ. ದೂರ ತಗೊಂಡ್ರೆ ಮತ್ತೆ ಅದಕ್ಕೆ ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡೋದಾಗುತ್ತಾ. ಮತ್ತೆ ಅದಕ್ಕೆ ಬೇರೆ ಟೆಕ್ನಿಕ್ ಮತ್ತೆ ಇನ್ನೊಂದು ಹಿಡಿದಾಗ ಅದಕ್ಕೊಂದು ಟೆಕ್ನಿಕ್ ಹೇಳ್ತಾನು. ಬಟ್ ಟ್ರಿಕ್ ಕಮ್ಮಿ ಮಾಡೋದ ಚಲೋ. ಬಟ್ ಕೆಲವೊಂದು ಟ್ರಿಕ್ ಯೂಸ್ಫುಲ್ ಇರ್ತಾವಲ್ಲ, ಸೊ ಅಂತ ಯೂಸ್ಫುಲ್ ಟ್ರಿಕ್ ನೆನ್ಬಿಡೋದ ಭಾಳ ಒಳ್ಳೇದ. ಸೊ ಏನ್ ಮಾಡೋಕ್ ನೋಡ್ರಿ ಟ್ರಿಕ್ ಮಾಡಕ 93 ಐತಿ, 96 ಐತಿ. ಸೊ 2 ನಂಬರು 100ಕ್ಕೆ ಎಷ್ಟು ಕಮ್ಮಿ ಅದಾವ ನೋಡ್ರಿ. ಸೊ 93 100ಕ್ಕೆ ಎಷ್ಟು ಕಮ್ಮಿ ಐತಿ, 7 ಕಮ್ಮಿ ಐತಿ. 96 100ಕ್ಕೆ ಎಷ್ಟು ಕಮ್ಮಿ ಐತಿ, 4 ಕಮ್ಮಿ ಐತಿ. ಹೌದು. ಈಗ 2 ಗುಣಿಸ್ರಿ. 7 4 28. ಇದು ನನ್ನ ಕೊನೆ 2 ಅಕ್ಷರಗಳು. ಈಗ ಏನಂತ ಇದ್ರೊಳಗೆ ಇದನ್ನ ಕಳೀರಿ ಅಥವಾ ಇದ್ರೊಳಗೆ 2 ಒಂದ 93 94 ಕಳೀರಿ ಅಥವಾ 96 7 ಕಳೀರಿ. ನಿಮ್ಗೆ ಹೆಂಗ್ ಬೇಕಂತ ಕಳಿಬಹುದು. ಸೊ ಇದನ್ನ ಕಳಿಬೇಕಂತ ರೂಲ್ಸ್ ಇಲ್ಲ, ಇದನ್ನ ಕಳಿಬೇಕಂತ ರೂಲ್ಸ್ ಇಲ್ಲ. ನಿಮ್ಗೆ ಹೆಂಗ್ ಬೇಕಂತ ಕಳೀರಿ. ಸೊ 93 4 ಕಳೆದ್ರೆ ಎಷ್ಟು, ಯಾಕಂದ್ರೆ ಎರಡು ಸೇಮ್ ಬರ್ತಾವ. 93 4 ಕಳೆದ್ರೆ 89. ಹಂಗಣ 96 7 ಕಳೆದ್ರೆ 89. ಸೊ ಇದ್ರ ಗುಣಾಕಾರ ಮಾಡ್ರಿ, ನಿಮ್ಗೆ 89 28 ಬರ್ತೈತಿ. ಕ್ಯಾಲ್ಕುಲೇಟರ್ ಚೆಕ್ ಮಾಡ್ರಿ. ತಪ್ಪೈತೆ ಅಂದ್ರೆ ನಾನು ಸಲ ಬೇಕಾದ್ರೆ ನಿಮ್ ಮುಂದೆ ಚೆಕ್ ಮಾಡಿ ತೋರಿಸ್ತಾನು. ಯಾಕಂದ್ರೆ ನಾನು ದೊಡ್ಡ ಗುಣಾಕಾರ ಮಾಡಕ್ಕೆ ನಾನು ದೇವ್ರಲ್ಲ. ಸೊ ಚೆಕ್ ತೋರಿಸ್ತೇಳ್ರಿ ನಿಮ್ಗೆ ಏನೈತದ 93 × 96 ನೋಡ್ರಿ 89 28 ಐತಿ. ಸೊ ಬಾರಿ ಟ್ರಿಕ್ ಐತಿ, ಇಷ್ಟು ಮಸ್ತ್ ಟ್ರಿಕ್ ಐತ್ಲೆ. ಸೊ ನಿಮ್ಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾನು, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೊಳ್ಳಿ ಬೇಡ, ಇನ್ನೊಂದ್ಸಲ ಚೆನ್ನಾಗಿ ಹೇಳ್ತಾನು. ಸೊ ನೋಡ್ಕೊಂಡ್ಬಿಡ್ರಿ ಯಾವ ಟೈಪ್ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಯಾವ್ದಾರ 2 ನಂಬರ್ ಕೊಟ್ಟು ಇವಾಗ ದೂರಿ ನಂಬರ್ ತೊಗೊಂಡ್ಬೇಕಾರೆ ತೊಗೊಂಡು ಸೊ 91 89. ಸೊ 2 ನಂಬರ್ ನಾ ತಗೊಂಡೆ. ಈ 2 ಗುಣಾಕಾರ ಮಾಡ್ಬೇಕು. ಏನ್ ಮಾಡ್ತಾನೆ ಮೊದಲ 100ಕ್ಕೆ ಎಷ್ಟು ಕಮ್ಮಿ ಐತಿ ನೋಡ್ಕೊರಿ. 100ಕ್ಕೆ 9 ಕಮ್ಮಿ ಐತಿ, ಇದ 11 ಕಮ್ಮಿ ಐತಿ. ಸೊ 2 ಗುಣಾಕಾರ ಮಾಡಿ ಮೊದಲು ಬರ್ದ್ಬಿಡ್ರಿ 99. ಹಂಗಣ ಈಗ 91 11 ಕಳೀರಿ ಅಥವಾ 89 9 ಕಳೀರಿ. ನೀವು ಹೆಂಗ್ ಕಳೆದ್ರು ಬರೋದ 80. ಸೊ ಇದು ನಿಮ್ದ ಈ 2 ಅಂಕಿಗಳ ಗುಣಾಕಾರ ಮಾಡ್ರೆ ನಿಮಗೆ ಇದೆ ಆನ್ಸರ್ ಬರುತ್ತಾ. ಸೊ ಈ ಟ್ರಿಕ್ ಎಷ್ಟು ಮಸ್ತ್ ಐತಂದ್ರೆ ನಿಮಗೆ ಎಕ್ಸಾಮ್ದಾಗ ಕೆಲವೊಮ್ಮೆ ದೊಡ್ಡ ನಂಬರ್ ಲೆಕ್ಕ ಮಾಡಿ ಬರ್ತಾವ. ಸೊ 100ಕ್ಕೆ ಜಾಸ್ತಿ ಇದ್ದಾಗ ನೀವು ಇದನ್ನ ಮಾಡ್ಬೋದು. ಅದನ್ನ ನೀವು ಅಪ್ಲೈ ಮಾಡ್ರಿ. 100ಕ್ಕೆ ಜಾಸ್ತಿ ಇದ್ದಾಗ 101 102 ಇದನ್ನ ನೀವು ಅಪ್ಲೈ ಮಾಡಿ. ಇದನ್ನ ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಾರೆ ಇದನ್ನ ಹೆಂಗ್ ಮಾಡ್ಬೇಕಂದ್ರೆ. ಇಲ್ಲಿ ಸ್ವಲ್ಪ ಪ್ರೊಸೆಸ್ ಚೇಂಜ್ ಆಗುತ್ತಾ. ಸಿಂಪಲ್ ಐತಿ, ಬಟ್ ಸ್ವಲ್ಪ ಇಲ್ಲೇನ್ ಮಾಡತ್ತಲ್ಲ ಇದ್ರೆ ಒಂದು ಸ್ವಲ್ಪ ಇಷ್ಟೇ ಚೇಂಜ್ ಆಗುತ್ತಾ. ಅದನ್ನ ನೀವು ನೆಕ್ಸ್ಟ್ ನೀವು ಟ್ರೈ ಮಾಡ್ರಿ. ಕೂತಾ ಇವತ್ತು ನೀವು ಕೂತು ಟ್ರೈ ಮಾಡ್ರಿ. ಟ್ರೈ ಮಾಡಿದ್ಮೇಲೆ ನಾಳೆ ನಿಮಗೆ ಏನಾರ ಗೊತ್ತಾದ್ರೆ ನಂಗೆ ಕಮೆಂಟ್ ಅಣ್ಣ ನಂಗೆ ಗೊತ್ತಾತು ಸರ್, ನಂಗೆ ಗೊತ್ತಾತ್ರಿ ಹೆಂಗ್ ಮಾಡೋದ್ರಿ. ನಂಗೆ ಭಾಳ ಖುಷಿ ಆಗುತ್ತೆ ಏನ್ರ ಆ ಟೈಪ್ ಹಾಕಿರ. ಬಟ್ ಗೊತ್ತಿಲ್ಲ ಏನೈತಿ ನಾದಲ್ಲ ನಿಮ್ಗೋಸ್ಕರ ನಾನು ನಿಮ್ಗೆ ನಾಳೆ ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ
ನಾವು ಇವತ್ತಿನ ಕ್ವಶನ್ ಹೋಗೋಣ ಅಂತ. ಮತ್ತೆ SSGD ಓದಾಕತ್ತಿರೋರ ಆಗ್ಲೇ ಒಂದ್ಸಲ ಹೇಳಿ ಮತ್ತೊಮ್ಮೆ ಅದನ್ನು. ಸೊ ಮ್ಯಾಥ್ಸ್ ನಿಮ್ಮ ಕ್ವಶನ್ ಸೇಮ್ ಇರ್ತಾವ, ಇದೇ ಕ್ವಶನ್ಸ್ ಇರ್ತಾವ. ಸೊ ಮ್ಯಾಥ್ಸ್ ಸೇಮ್ ಪ್ರಾಕ್ಟೀಸ್ ಮಾಡ್ರಿ. ಬೇಕಾದ್ರೆ ನಾಳೆ ನಿಮ್ಮ ಕಾನ್ಸೆಪ್ಟ್ ವೈಸ್ ಬೇಕಾದ್ರೆ SSGD ಕ್ಲಾಸ್ ಮಾಡೋಣ ಅಂತ. ಕಾನ್ಸೆಪ್ಟ್ ವೈಸ್ ಸೊ ನಿಮಗೆ ಹೋದ ವರ್ಷ ಶಿಫ್ಟ್ ಆಗಲ್ಲ. ಸೊ ಪ್ರತಿಯೊಂದು ಶಿಫ್ಟಿಂದು ಅಲ್ಲಿ ನಾವು ನೇತಾಜಿ ಮಿಲಿಟರಿ ಅಕಾಡೆಮಿ ಚಾನಲ್ದಾಗ ಪ್ರತಿಯೊಂದನ್ನು ಸಾಲ್ವ್ ಮಾಡ್ಸಾಕತ್ತೀವಿ. ಸೊ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಸಿಗ್ತಾವ. ಸೊ ನೀವು ಬರೀ ಕಾನ್ಸೆಪ್ಟ್ ಬೇಕಂದ್ರೆ ನಾನು ನಿಮಗೆ ಕಾನ್ಸೆಪ್ಟ್ ಹೇಳ್ತನು ಇದನ್ನು ಹೇಳ್ತಿದ್ರಲ್ಲ. ಸರಿ, ಏನ್ ಮಾಡೋಣ ಅಂದ್ರೆ ಟೆಕ್ನಿಕ್ ಒಂದ. ಸೊ ಇದೇನೈತಿ ಇವತ್ತೇನ್ ಮಾಡ್ತಿಲ್ಲ ಪಿವಾಗಿ ಸೀರೀಸ್ ಬ್ರಹ್ಮಾಸ್ತ್ರ ಸೀರೀಸ್. ಸೊ ಬ್ರಹ್ಮಾಸ್ತ್ರ ಸೀರೀಸ್ ಇವತ್ತಿಗೆ ಸ್ಟಾಪ್ ಮಾಡೋಣ, ಪುರಾಣ ನಿಲ್ಸೋಲ್ಲ, ಜಸ್ಟ್ ಒಂದು ಪಾಸ್ ಮಾಡೋಣ ಅಂತ. ಪಾಸ್ ಮಾಡಿ. ಸೊ ಇನ್ನು 15 ದಿವಸ ಐತಲ್ಲ GD ಎಕ್ಸಾಮ್ಗೆ. ಸೊ GD ಎಕ್ಸಾಮ್ ಬರೋ ಮಟ್ಟ ಡೈಲಿ ಒಂದು ಕಾನ್ಸೆಪ್ಟ್ ತಗೊಂಡಂತ ಲೆಕ್ಕ ಪ್ರಾಕ್ಟೀಸ್ ಮಾಡಂಗಿಲ್ಲ, ಬರೀ ಕಾನ್ಸೆಪ್ಟ್ನ ಕ್ಲಾರಿಟಿ ತಗೋದು. ಒಂದು ಕಾನ್ಸೆಪ್ಟ್ ಹಿಡ್ದ ಆ ಕಾನ್ಸೆಪ್ಟ್ನ ಪೂರಾ ಕ್ಲಾರಿಟಿ ಬರೋಂಗ್ ಮಾಡೋಣ ಅಂತ ಮಾಡ್ಕೊಂಡ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು ಅಲ್ಲಿ ಅಂತ ನಿಮ್ಗೆ ಸಾಲ್ವ್ ಆಗಿರ್ತಾವ. ಆಮೇಲೆ ಮತ್ತೆ ವಾಪಸ್ ಬ್ರಹ್ಮಾಸ್ತ್ರ ಚಲೋ ಮಾಡೋಂತ, ಅಥವಾ ಟಾಪಿಕ್ ಎಲ್ಲ ಮುಗಿದು ಅಂದ್ರೆ ಮತ್ತೆ ಬ್ರಹ್ಮಾಸ್ತ್ರ ಚಲೋ ಮಾಡೋಂತ. ಏನಂತೀರಿ ನೀವು? ಹೂ ಅಂದ್ರೆ ಮಾಡ್ತಾನ, ಇಲ್ಲ ನಿಮ್ ಇಷ್ಟ, ಬ್ಯಾಡ ಅಂದ್ರೆ ಬೇಡ. ಸರಿ ನೋಡ್ರಿ, ಒಂದನೇ ಕ್ವಶನ್ ಏನೈತಿ? ಎರಡು ವಸ್ತುಗಳನ್ನು ತಲಾ 990ಕ್ಕೆ ಮಾರಾಟ ಮಾಡಲಾಗುತ್ತದೆ. ಸರಿ, ಎರಡು ವಸ್ತುಗಳದಾವು 999 ಮಾರಾಟ ಮಾಡ್ಯಾರ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 990 ರೂಪಾಯಿ ಐತಿ. ಓಕೆ, ಡನ್. ಮುಂದಿನ ಒಂದರ ಮೇಲೆ 10% ಲಾಭ ಮತ್ತು ಇನ್ನೊಂದರ ಮೇಲೆ 10% ನಷ್ಟವಾಗುತ್ತದೆ. ಒಟ್ಟಾರೆ ಲಾಭ ಅಥವಾ ನಷ್ಟ ಎಷ್ಟು? ಸಿಂಪಲ್ ಹೇಳಿ, ಒಂದ ಮಾರಾಟ ರೇಟ್ ಒಂದ ಐತಿ, ಬಟ್ ಕೊಂಡ ಬೆಲೆ ಮಾರು ರೇಟ್ ಒಂದ ಐತಿ, ಬಟ್ ಕೊಂಡ ಬೆಲೆ ಬೇರೆ ಐತಿ. ಮತ್ತೆ ಸೇಮ್ ಪರ್ಸೆಂಟ್ ಲಾಭ ನಷ್ಟ ಇದ್ದಾಗ ಅದು ಯಾವತ್ತೂ ಲಾಸ್ ಆಗುತ್ತಾ, ಯಾವತ್ತಿಗೂ ಹಾನಿನಾಗುತ್ತಾ. ಸೊ ಏನೈತಿ, ಇದು ಆಪ್ಷನ್ ಆಗಂಗಿಲ್ಲ, ಇದು ಆಪ್ಷನ್ ಆಗಂಗಿಲ್ಲ. ಸೊ ಎರಡರಾಗ ಒಂದು ಆಪ್ಷನ್ ಆಗ್ಬೇಕು. 1% ಲಾಸ್ ಆಗ್ಬೇಕು, ಇಲ್ಲ 2% ಲಾಸ್ ಆಗ್ಬೇಕು. ಬಟ್ ಎಷ್ಟು ಪರ್ಸೆಂಟ್ ಲಾಸ್ ಆಗುತ್ತಾ? ನನಗತ್ತೆ ಏನ್ರ ನಿಮ್ಗೆ ಏನಾರ ಟೆಕ್ನಿಕ್ ಗೊತ್ತಿತ್ತಂದ್ರ, ಸೊ ನಿಮ್ ಟೆಕ್ನಿಕ್ ಪ್ರಕಾರ ನೀವು ಇಷ್ಟೊಡ್ರೆ ಟಿಕ್ ಹಾಕ್ತಿದ್ರಿ. ಇದನ್ನೆಲ್ಲ ಮಾತಾಡೋತಿರ್ಕಿಲ್ಲ, ನೀವು ಮಾತಾಡಲ್ದನ ಸೀದಾ ಟೆಕ್ನಿಕ್ಲೇ ಯೂಸ್ ಮಾಡಿ ಟಿಕ್ ಹಾಕ್ತಿದ್ರಿ, ಮುಂದೆ ಹೋಗ್ತಿದ್ರಿ. ಬಟ್ ಏನಪ್ಪ ಟ್ರಿಕ್ಕ, ಏನಪ್ಪ ಟೆಕ್ನಿಕ್, ಏನೈತೆ ಅಂತ ಟೆಕ್ನಿಕ್ ಅಂದ್ರೆ ನೋಡ್ರಿ ಹೇಳ್ತೀನಿ ನಿಮ್ಗೆ. ಫಸ್ಟ್ ಟೆಕ್ನಿಕ್ ಹೇಳೋ, ಕಾನ್ಸೆಪ್ಟ್ ಹೇಳೋ. ಸೊ ಮೊದಲು ಕಾನ್ಸೆಪ್ಟ್ ಹೇಳ್ತಾನೆ, ಎಲ್ಲರೂ ಹೇಳ್ತಿರ್ಲಿಲ್ಲ. ಮೊದಲು ಕಾನ್ಸೆಪ್ಟ್ ಹೇಳೋದು, ಆಮೇಲೆ ಟ್ರಿಕ್ ಹೇಳೋದು. ಬರೀ ಟ್ರಿಕ್ ಮಾಡೋದು ಬೇಡ, ಬರೀ ಕಾನ್ಸೆಪ್ಟ್ ಮಾಡಬೇಡ. ಟ್ರಿಕ್ ಮಾಡೋನು, ಕಾನ್ಸೆಪ್ಟ್ ಮಾಡೋನು. ಯಾಕಂದ್ರೆ ಯಾವಾಗ ಯಾವ ಕೈ ಹಿಡಿದು ಹೇಳಕ್ ಬರಂಗಿಲ್ಲ. ಸರಿ, ಮೊದಲು ನಾವು ಏನು ಮಾಡೋಣ, ಕಾನ್ಸೆಪ್ಟ್ ಮಾಡೋಣ ಅಂತ. ಸೊ ಕಾನ್ಸೆಪ್ಟ್ ಪ್ರಕಾರ ಏನ, ಸೆಲ್ಲಿಂಗ್ ಪ್ರೈಸ್ ಏನೈತಲ್ಲ 990 ರೂಪಾಯಿ. ಸೊ ಇದಕ್ಕೆ ನೀವು ಒಂದ ನೋಡ್ರಿ, ಇದನ್ನ 100 ಅನ್ಕೊಂಡ್ರ ಇದು ಏನೈತಿ ನಮ್ಮದ ಒಂದ್ಸಲ 10% ಲಾಭ ಆಗತೈತಿ. ಸೊ 10% ಲಾಭ ಆದಾಗ 100 ಏನ್ರ ನಮ್ಮದೇನ್ರ ಕೊಂಡಿದ್ ಪ್ರೈಸ್ ಇತ್ತಂದ್ರ 110 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗಿತ್ತು. ಸೊ 100 ರೂಪಾಯಿ ಏನ್ರ ಖರೀದಿ ಆಗಿತ್ತಂದ್ರ 110 ರೂಪಾಯಿಗೆ ಮಾರಾಟ ಆಗಿತ್ತು. ಹೌದೈತಿ? ಹೌದು, ಕರೆಕ್ಟ್ ಐತಿ. ಸೊ ಹಂಗಂದ್ರ ಇದು ಮಾರಾಟ ಬೆಲೆ ಅಲ್ಲ. ಸೊ ಇದು 110 ಆಕೈತಿ. ಸೊ 100 ಎಷ್ಟು ಆಕೈತಿ ನೀವು ಕಂಡು ಹಿಡ್ಕೋಬೇಕು. ಕಂಡು ಬೇಡ, 11 ಬದಲೆ 11 ಬಂದ್ರು. ಸೊ 900 ರೂಪಾಯಿಗೆ ಖರೀದಿ ಆಗಿರುತ್ತ. ಸೊ ಅದ ಟೈಪ್ 990 ಏನಾಗಿತ್ತು, ಇಲ್ಲಿ ಏನಾಗೈತಿ 10% ಲಾಸ್ ಆದಾಗ. ಸೊ 100ಕ್ಕೆ ಏನ್ರ ಖರೀದಿ ಮಾಡಿದ್ರ 10% ಲಾಸ್ ಆದಾಗ 90 ರೂಪಾಯಿಗೆ ಮಾರಿರ್ತಾರ. ಸೊ ಅಂದ್ರೆ ಏನಿದ 90 ರೂಪಾಯಿ ಇದೆ ಅದಾಗತೈತಿ. ಇದ 90 ರೂಪಾಯಿ ಐತಿ. ಹಂಗಿದ್ರೆ 100 ಬೆಲೆ ಎಷ್ಟ? ಇಲ್ಲಿ 0 ಕ್ಯಾನ್ಸಲ್ ಆಗುತ್ತಾ, 9 11 99. ಸೊ ಇಲ್ಲಿ ಕೂಡ ಏನಾಗುತ್ತಾ, ಟೋಟಲ್ ಎಷ್ಟಾಗುತ್ತಾ, 1100 ಆಗುತ್ತಾ. ಸೊ ನನಗೆ ಇಲ್ಲಿ ಏನ್ ಸಿಕ್ತು, ಒಟ್ಟು ಖರೀದಿ ಬೆಲೆ ಸಿಕ್ತು. ಎಷ್ಟೈತೆ ಒಟ್ಟು ಖರೀದಿ ಬೆಲೆ? 1199 ಎಷ್ಟು? 2000 ಕರೆಕ್ಟ್ ಐತಿ. ಸೊ 2000 ಸಿಕ್ತು ನನಗ. ಸೊ ಒಟ್ಟು ನನಗ ಖರೀದಿ ಬೆಲೆ ಸಿಕ್ತು. ಒಟ್ಟು ಮಾರಾಟ ಬೆಲೆ ಎಷ್ಟೈತಿ? 990 ಎಷ್ಟಾಗುತ್ತೆ? 990 0 0 9 18 19 19 ಎಷ್ಟು ಲಾಸ್ ಐತಿ? 20 ರೂಪಾಯಿ ಲಾಸ್ ಐತಿ. ಸೊ 20 ಇಂಟು 100. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 3 ಕ್ಯಾನ್ಸಲ್, 2 ಅಂದ್ರೆ 1% ಲಾಸ್. ಬಟ್ ಇಷ್ಟೆಲ್ಲ ನಿಮಗೆ ಎಕ್ಸಾಮ್ನಲ್ಲಿ ಲೆಕ್ಕ ಮಾಡೋ ಟೈಮ್ ಇರ್ತೈತಿ ಇರಂಗಿಲ್ಲ. ಅವಾಗ ನೀವೇನ್ ಮಾಡ್ತೀರಿ, ಟ್ರಿಕ್ ಹಾಕ್ತೀರಿ. ಸೊ ಆ ಟ್ರಿಕ್ ಏನಪ್ಪಾ? ಸರಿ ಬರೀ ಟ್ರಿಕ್ ಏನಂತೇಳಿ. ಸೊ ಟ್ರಿಕ್ ಒಳಗೆ ಏನು ಇಲ್ಲ. ನೀವು ಅಣ್ಣ ಇದಂತ ಟ್ರಿಕ್ ಅಣ್ಣ ಇದೇನ ಟ್ರಿಕ್ ಇದು ಟ್ರಿಕ್ ಅಣ್ಣ ಇದೇನ ಟ್ರಿಕ್ ಅನ್ಬೋದು. ಯಾಕಂದ್ರೆ ಇಷ್ಟು ಮಸ್ತ್ ಟ್ರಿಕ್ ನಿಮಗೆ ಯಾರು ಹೇಳಿರಂಗಿಲ್ಲ. ಹೇಳ್ರಿ, ಬಸ್ಸು ಅಂಗಡಿ ಬಿಟ್ರೆ ಇಷ್ಟು ಮಸ್ತ್ ನಿಮ್ಗೆ ಟ್ರಿಕ್ ಹೇಳಕ್ ಯಾರು ಚಾನ್ಸೇ ಇಲ್ಲ. ಹೇಳಿರ್ಬೋದು, ಬಟ್ ನನ್ ಟ್ರಿಕ್ ಮಾತ್ರ ಹೇಳ್ತಾರಲ್ಲ, ಮಸ್ತ್ ಐತಿ, ಸೆಕ್ಸಿ ಐತಿ. ಸಿಂಪಲ್ ಟ್ರಿಕ್ ಹೇಳಿ, ಇದು ನನ್ ಟ್ರಿಕ್. ಏನ್ ಅರ್ಥ ನಿಮ್ಗ ನನಗೆ ಹೇಳ್ರಿ. ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡ್ತಿರ್ತೀರಿ ಬೇರೆದವ್ರ ಕ್ಲಾಸಸ್ ಅಂತೀರಿ. ಬಟ್ ನಿಮ್ಗೆ ಯಾರ ಟೀಚರ್ಸ್ ಈ ಟ್ರಿಕ್ ಹೇಳ್ಯಾರ ಹೇಳ್ರಿ, ನಂಗೆ ಗೊತ್ತಾಗ್ತದೆ. ಜಸ್ಟ್ ಹೇಳಿದ್ರೆ ಯಾವ ಟೀಚರ್ ಹೇಳ್ಯಾರ ನಂಗೆ ಒಂದ್ಸಲ ಹೇಳ್ರಿ. ಸರ್ಗೆ ಒಂದ್ಸಲ ನಾನು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್ ಸೋ ಮಚ್ ಇಷ್ಟು ಮಸ್ತ್ ಟ್ರಿಕ್ ಹೇಳಿದ್ದಕ್ಕಂತೇಳಿ. ಸೊ ಇದ್ರ ಟ್ರಿಕ್ ಏನಪ್ಪಾ? ಏನಿದ್ರ ಟ್ರಿಕ್? ಇದ ಟ್ರಿಕ್ ಅಲ್ಲ, ಇದ ಟ್ರಿಕ್ ನೋಡ್ರಿ. ಇದ ನನ್ನ ಟ್ರಿಕ್. x²/100 ಏನಿತ್ತಲ್ಲ, ಸೊ ಇದು ನನ್ನ ಟ್ರಿಕ್. ಸೊ x² ಅಂದ್ರೆ ಏನ್ ಗೊತ್ತಾನ? ಸೊ ಯಾವಾಗ್ಲೂ ನಿಮ್ಗ 1% ಕೊಟ್ಟ, ಸೊ ಸೇಮ್ ಪರ್ಸೆಂಟ್ ಅದೇ ಲಾಭ, ಅದೇ ಪರ್ಸೆಂಟ್ ಹಾನಿ ಆಗತ್ತಿತ್ತಂದ್ರ
ಲಾಭ ಮತ್ತು ಹಾನಿ ಪರ್ಸೆಂಟೇಜ್ ಸೇಮ್ ಇತ್ತಂದ್ರ ಸೊ ಅದೇನ್ ಪರ್ಸೆಂಟೇಜ್ ಅವ್ರು ಕೊಟ್ಟಿರ್ತಾರಲ್ಲ ಸೊ ಆ ಪರ್ಸೆಂಟೇಜ್ನ ಎಕ್ಸ್ ಅನ್ಕೋರಿ. ಸೊ ಇಲ್ಲಿ ಎಷ್ಟು ಎಕ್ಸ್ ಅಂದ್ರೆ ಎಷ್ಟೈತಿ 10 ಐತಿ. ಸೊ ಎಕ್ಸ್ ನ ಸ್ಕ್ವೇರ್ ಮಾಡ್ರಿ. ಎಷ್ಟೈತಿ ಎಕ್ಸ್ ಅನ್ ಸ್ಕ್ವೇರ್ 10 × 10 ಎಷ್ಟು 100 ಆಕೈತಿ. ಸೊ 100 ಬಾಗ್ಲೆ 100 ಎಷ್ಟಾಯ್ತು ಕ್ಯಾನ್ಸಲ್ ಆಗುತ್ತೆ, 2 1 ಉಳಿತೈತಿ. ಸೊ ನಾನು ಹೇಳಿದ್ದೆ ಸೊ ಒಂದೇ ರೇಟಿಗೆ ಮಾರಾಟ ಮಾಡತ್ತನ್ನ ಬೇರೆ ಬೇರೆ ರೇಟ್ಲಿ ಖರೀದಿ ಮಾಡ್ಯಾನ ಅಂದ್ರ ಲಾಸ್ ಹಾಕಿರುತ್ತಾ. ಸೊ ಲಾಸ್ ಇದ್ರ ಏನು ಡೌಟ್ ಇರಂಗಿಲ್ಲ. ಸೊ ಲಾಸ್ ಹಾಕಿರುತ್ತಾ. ಸೊ 1% ಲಾಸ್ ಎಲ್ಲ ಐತಿ. ಇದೊಂದೇ ಆಪ್ಷನ್ ಐತಿ. ಸೊ ಟಿಕ್ ಹಾಕ್ತಿರಿ. ಏನೈತಿ ಟ್ರಿಕ್ ಇನ್ನೊಮ್ಮೆ ಹೇಳ್ತು ನೋಡ್ರಿ. ನಿಮಗೆ ಬೇಸಿಕ್ ಬರೋದ ಫುಲ್ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಟ್ರಿಕ್ ಇನ್ನೊಮ್ಮೆ ಚೆನ್ನಾಗಿ ಹೇಳ್ತು ನಾವು. ಸೊ ಟ್ರಿಕ್ ಒಂದು ನಿಮ್ಗೆ ಪೆನ್ನ ಪೇಪರ್ ತೋರಿ ಸುಮ್ಮನೆ ನೋಡಕ್ ಹೋಗ್ಬೇಡ್ರಿ. ಕ್ಲಾಸ್ ಒಂದು ಪೆನ್ನ ಪೇಪರ್ ತಗೊಂಡ ಬರ್ಕೋರಿ. ನಾ ಹೇಳ್ತಿದ್ದ x² / 100 ಇದು ಟ್ರಿಕ್ ತಿಳಿತು. x²/100 ಟ್ರಿಕ್. ಈಗ ಏನ್ರ ಇದು 30% ಇತ್ತಪ್ಪ. 30% ಏನಾಗತ್ತೆ. ಸೊ 30 ಎಷ್ಟು 900. 30 ಸ್ಕ್ವೇರ್ 900 / 100 9 ಉಳಿತೈತಲ್ಲ. ಸೊ 9% ಲಾಸ್ ಆಕಿತ್ತು. ಹಂಗ 50 ಇತ್ತಪ್ಪ. 50 ಇದ್ರೆ ಏನು 2500 ಆಗೋದು ಸ್ಕ್ವೇರ್. ಸೊ 2500 / 100 ಏನ 0 ಕ್ಯಾನ್ಸಲ್ ಆಕವ. 25% ಲಾಸ್ ಆಗುತ್ತಾ. ಸೊ ಇಲ್ಲೂ ಲಾಸ್ ಆಗುತ್ತಾ, ಇಲ್ಲೂ ಲಾಸ್ ಆಗುತ್ತಾ. ಸೊ ನಿಮಗೆ ಏನ್ರ ಅಕಸ್ಮಾತ್ ಅವ್ರ ಕ್ವಶನ್ ಏನ್ ಹೇಳಿದ್ರ ಮಾರಾಟ ಬೆಲೆ ಏನ್ರ ಸೇಮ್, ಮಾರಾಟ ಬೆಲೆ ಸೇಮ್ ಐತಿ, ಖರೀದಿ ಬೆಲೆ ಬೇರೆ ಐತಿ. ಸೊ ಒಂದ್ರ ಮೇಲೆ 10% ಲಾಭ, ಒಂದ್ರ ಮೇಲೆ 10% ನಷ್ಟ ಅಂತಂದ್ರೆ ಸೊ ಏನ್ ನಷ್ಟ ಲಾಭ ಪರ್ಸೆಂಟೇಜ್ ಇರುತ್ತಲ್ಲ ಸೊ ಅದೇನ್ ಪ್ರತಿಶತ ಇರುತ್ತಲ್ಲ ಸೊ ಆ ಪ್ರತಿಶತ ನೀವು ಸ್ಕ್ವೇರ್ ಮಾಡ್ಬೇಕು. ಸ್ಕ್ವೇರ್ ಮಾಡಿ ಸಿಂಪಲ್ ಆಗಿ 100 ಭಾಗಿಸ್ಬೇಕು. ಇಷ್ಟು ಮಾಡಿದ್ರೆ ಸಾಕ ನಿಮಗೆ ಆನ್ಸರ್ ಸಿಗುತ್ತಾ. ನಷ್ಟ ಅಂತೂ ಆಗುತ್ತಾ. ಸೊ ನಷ್ಟ ಏನು ಸಮಸ್ಯೆ ಏನಿಲ್ಲ, ನಷ್ಟನೇ ಆಗ್ತಿರುತ್ತಾ. ಸೀದಾ ಏನ್ ಮಾಡ್ಬೇಕು, ಇಷ್ಟು ಟ್ರಿಕ್ ಅಪ್ಲೈ ಮಾಡೋದು, ಮುಂದಿನ ಕ್ವಶನ್ ಹೋಗೋದು. ಸ್ಲೋ ಮಾತಾಡಿದ್ರೆ ಭಾಳ ಟ್ರೈ ಮಾಡತ್ತೀನಿ ಸ್ಲೋ ಮಾತಾಡಕ. ನಾನು ಇನ್ನೂ ಸ್ಪೀಡ್ ಮಾತಾಡ್ತಾನೋ ಸ್ಲೋ ಮಾತಾಡ್ತಾನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡತ್ತನು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಮುಂದಿನ ಪ್ರಶ್ನೆ ಏನೈತಿ ನೋಡೋಣ ಅಂತ. ಒಂದು 8 ವ್ಯಕ್ತಿಗಳ ಸರಾಸರಿ ತೂಕವು ಪೆನ್ ತಗೋಬೇಕಲ್ಲ. ಪೆನ್ ತಗೋದ್ಮನ್ನ ನನಗೆ ಎಷ್ಟು ದಿವಸ ಮಾಡತ್ತಂದ್ರೆ ಇನ್ನೂ ಮಟ್ಟ ಅಲ್ಲಿ ಹೋಗಿ ಪೆನ್ ಕ್ಲಿಕ್ ಮಾಡ್ಬೇಕು ಅಂತ ನೆನಪಾಗಲ್ಲ. ಇಷ್ಟು ತೆಲಿಲ್ಲ ಅಂದ್ರೆ ಎಷ್ಟು ವೀಕ್ ಐತಿ ನೋಡ್ರಿ. 8 ವ್ಯಕ್ತಿಗಳ ಸರಾಸರಿ ತೂಕವು 65 kg. 8 ವ್ಯಕ್ತಿಗಳ ಸರಾಸರಿ ತೂಕವು 65 kg ತೂಕದ ವ್ಯಕ್ತಿಯ ಬದಲಿಗೆ ಓಕೆ ನಮ್ಮ ಮುಂದೆ ದೊಡ್ಡ ಕ್ವಶನ್. ನಾ ಇದೇನಿತ್ತು 8 ಸತರಾಕು 65 kg ತೂಕದ ಏನೋ ಓದಕೈತಿ. ಕ್ವಶನ್ ಕನ್ಫ್ಯೂಸ್ ಮಾಡ್ಬಿಡ್ತು ಸ್ಟಾರ್ಟಿಂಗ್. ಅರ್ಧಂಬರ್ಧ ಕ್ವಶನ್ ಅದಕ್ಕೆ ಓದಬಾರ್ದು. ಯಾವತ್ತು ಕ್ವಶನ್ ಪೂರ ಓದ್ಬೇಕಲ್ಲ. ನಾನು ಎಷ್ಟು ಸಲ ಹೇಳಿರ್ತೀನಿ ವಿಡಿಯೋದಾಗ ಕ್ಲಾಸ್ನಾಗ ಕ್ವಶನ್ ಯಾವತ್ತು ಪೂರ ಹೋದ್ರೆ ಅರ್ಧ ಓದ್ಬಿಟ್ಟಿರ್ತೀವಿ. ಬಟ್ ನಾನೆಲ್ಲ ಅರ್ಧ ಕ್ವಶನ್ ಓದಿ ಏನು ಕ್ವಶನ್ ಏನು ಗೊತ್ತು ಮಾರಾಯ ಕ್ವಶನ್ ಅನ್ನೋ ಟೈಪ್ ತಲೆ ಹಾಪ್ ಆಗ್ಬೇಕು ಹಂಗಾಗ್ಬಿಡ್ತ. 8 ವ್ಯಕ್ತಿಗಳ ಸರಾಸರಿ ತೂಕವು 65 kg ತೂಕದ ವ್ಯಕ್ತಿಯ ಬದಲಿಗೆ ಹೊಸ ವ್ಯಕ್ತಿ ಬಂದಾಗ 2.5 kg ಹೆಚ್ಚಾಗುತ್ತದೆ. ಸಿಂಪಲ್ ಐತಿ. ಹೊಸ ವ್ಯಕ್ತಿಯ ತೂಕ ಎಷ್ಟು ಅಂದಾರ. ಕ್ವಶನ್ ಏನೈತಿ ಹೇಳಿ ಸಿಂಪಲ್. ನಾ ಬಾಯಲ್ಲಿ ಲೆಕ್ಕ ಮಾಡಿದನ ಸಿಂಪಲ್ ಐತಿ ಕ್ವಶನ್. ಯಾಕಂದ್ರೆ ಇದು 2 ಕೊಟ್ಟಾರಲ್ಲ. ಸೊ 2 8 ಐತಲ್ಲ. ಸೊ 2 8 ಐತನ. ಸೊ ಗುಣಾಕಾರ ಸಿಂಪಲ್ ಆಗುತ್ತಾ. 2 2 5 5 4 20 65 20 85 ಇದು ನಿಮ್ಮ ಆನ್ಸರ್. ಬಟ್ ನಾ ಹೆಂಗ್ ಮಾಡಿ 8 ವ್ಯಕ್ತಿಗಳು ಅದಾರಲ್ಲ. ಸೊ ಒಬ್ಬ 65 kg ತೂಕದ ವ್ಯಕ್ತಿ ಬದ್ಲಿಗೆ ಬೇರೆ ತಗೊಂಬರತ್ತಾನ. ಸೊ ಎಷ್ಟು ಹೆಚ್ಚಾಗತೈತಿ. ಸೊ 65 ಕಿಲೋ ಮೊದ್ಲಿತ್ತು. ಸೊ ಈ ತೂಕ ಹೆಚ್ಚಾಗತೈತಿ ಅಂದ್ರೆ ಇವನ್ಕಿ ಹೆಚ್ಚಿನ ತೂಕದ ಬರತ್ತಾನು. ಸೊ ಈ ತೂಕ ಮೇಂಟೈನ್ ಆಗತೈತಿ. ಸೊ ಈ ತೂಕ ಮೇಂಟೈನ್ ಆಗುದಲ್ಲದ 2.5 kg ಹೆಚ್ಚಾಗತೈತಿ. ಸೊ ಎಷ್ಟು ಮಂದಿ ಟೋಟಲ್ 8 ಮಂದಿ ಅದಾರ. ಸೊ 8 ಮಂದಿ ಮ್ಯಾಲ 2.5 ಕಿಲೋ ಹೆಚ್ಚಾಗತೈತಿ. ಸೊ 2.5 ಕಿಲೋ 8 ಜನರ ಮೇಲೆ ಹೆಚ್ಚು ಆಗತೈತಿ ಅಂದ್ರ ಏನಾಗುತ್ತಾ 2.5 × 8 + 65. ಯಾಕಂದ್ರೆ 65 ಮೇಂಟೈನ್ ಆಗತೈತಿ, ಜಾಸ್ತಿ ಆಗತೈತಿ. ಸೊ 65 + 2.5 × 8 ಎಷ್ಟಾಗುತ್ತಾ 20 ಆಗುತ್ತಾ. ಅದ್ರ ಏನು ಲಾಜಿಕಲ್ ಏನಿಲ್ಲ. ಗುಣಾಕಾರ ಮಾಡ್ಬೇಕಿಂತಲ್ಲ ಗುಣಾಕಾರ ಮಾಡಕ್ ಬರ್ತಿರ್ಬೇಕು. ಹಂಗೂ ಮಾಡಕ್ ಬರಂಗಿಲ್ಲ. ಅದ್ರ ನೋಡ್ರಿ 25 ಎಂಟ್ಲೆ ಮಾಡ್ರಿ 200 ಆಗುತ್ತಾ. ಒಂದು ಪಾಯಿಂಟ್ ಹಚ್ಚ್ರಿ, ಒಂದು 0 ಹೋಗುತ್ತಾ, 20 ಉಳಿದೈತಿ. ಎಷ್ಟಾಗುತ್ತಾ 85 ಆಗುತ್ತಾ. ನೀವು ಇದನ್ನ ಏನಾರ ಬೇಸಿಕ್ಲಿ ಮಾಡ್ಬೋದು. ಬೇಸಿಕ್ಲಿ ಮಾಡಿ ನೋಡ್ರಿ ನಂಗೆ ಗೊತ್ತಾಗಲ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಎಷ್ಟಾಗುತ್ತಾ ನಿನ್ ಗೊತ್ತಾಗಿಲ್ಲ. ನಿನ್ನ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂತೇಳಿ ನಿನ್ನ ವಿಡಿಯೋ ನೋಡಿ ನಿನ್ನೆ ಕ್ಲಾಸ್ ಮಾಡಿದ್ರೆ ಗೊತ್ತಿರುತ್ತಾ. 30 ಕ್ವಶನ್ ತಂದಿದ್ದೆ. 30 ಕ್ವಶನ್ ಮುಗಿಸುತನ ನನ್ನ ಕಾಲುಗಳನ್ನ ಜಾಬ್ ಕೊಟ್ಬಿಟ್ಟು ಅಣ್ಣ ನಮ್ಮ ಕೈಯಲ್ಲಿ ಆಗಂಗಿಲ್ಲ ನಾವು ನಿಮ್ಮ ಕೈ ಆಗಲ್ಲ ಇಷ್ಟೊತ್ತಕ ನಿಂದ್ರು ನಮಗೆ ಆಗಲ್ಲ ಅಂದ್ಬಿಟ್ರು ನನ್ನ ಕಾಲೊಳ. ನಮ್ಗೆ ಪೂರ ಅವಾಗ ತಲೆ ಹಪಾಗಿ ಈ ಕ್ವಶನ್ ಬಂತನಿದ. ಈ ಕ್ವಶನ್ ಇಲ್ಲಾಂದ್ರೆ ಒಂದು 4 ಹೇಳಿನಿ. ಗ್ರಾಜುಯೇಟ್ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತ ಮುಂಚೆ ನಾನು ಕರಿ ಬೋರ್ಡ್ ಬ್ಲಾಕ್ ಬೋರ್ಡ್ ಇರ್ತೈತಿಲ್ಲ ಹಳಿ ಕಾಲದ. ನಮ್ಮ ಸಣ್ಣಾಗಿದ್ದಾಗ ಟ್ಯೂಷನ್ ಟೀಚರ್ ಎಲ್ಲ ಟ್ಯೂಷನ್ ಹೇಳ್ತಿರ್ತಾರಲ್ಲ. ಸೊ ಎಂತ ಒಂದ್ರ ಈ ಉದ್ದಂಗೆ ಇರ್ತಾವಲ್ಲ ಈ ಟೈಪ್ ಖಂಡಿತ. ಸೊ ಈ ಟೈಪ್ ಇರ್ತಾವ ನೋಡ್ರಿ. ಹಿಂಗ್ ಗಾಡಿ ಹಾಕೋದಿರ್ತಾವ ಇರುತ್ತಾ. ಹಿಂಗ್ ಗಾಡಿ ಹಾಕೋದಿರುತ್ತಾ. ಹಿಂಗ್ ಉದ್ದಕ್ಕೆ ಇರುತ್ತಾ. ಹಿಂಗ್ ದೊಡ್ಡ ಬೋರ್ಡ್ ಅಲ್ಲ, ಹಿಂಗ್ ಉದ್ದನ ಬೋರ್ಡ್ ಇರ್ತಾ. ಹಿಂಗೆ ಎಳಿ ಸುತ್ತಿದಿರುತ್ತಲ್ಲ ಅಂತ ಬೋರ್ಡ್ ಟೀಚ್ ಮಾಡತ್ತಿದ್ದೆ ನಾ. ಅವಾಗ ನಾನು ಯಾರು ನೋಡಿರ್ಲಿಲ್ಲ. ಎಲ್ಲರಿಗೂ ತುಂಬಾ ಧನ್ಯವಾದ. ಯಾಕಂದ್ರೆ ನೀವೇನು ಅವತ್ತು ನೋಡಿ ನಂಗೆ ಸಪೋರ್ಟ್ ಮಾಡಿರ್ಲಿಲ್ಲ.
ಅಣ್ಣ ನನಗೆ ಆ್ಯಕ್ಚುಲಿ ಟೀಚರ್ ನಂಗೆ ಟೀಚಿಂಗ್ ಮಾಡೋದು ನನ್ನ ಜೀವನದ ನನ್ಗೆ ಏನಾರ ಒಂದು ಕನಸಿತ್ತಪ್ಪ ಅಂತಂದ್ರೆ ಅದ್ರಲ್ಲಿ ಲಾಸ್ಟ್ ನನಗೆ ಏನೂ ಆಗಿಲ್ಲ ಅಂದ್ರಪ್ಪ ಇದನ್ನ ಮಾಡ್ತೇನಪ್ಪ, ಏನೂ ಆಗಿಲ್ಲ ಅಂದ್ರೆ ಇದನ್ನ ಮಾಡಬಾರ್ದು ಅನ್ಕೊಂಡಿದ್ದೆ ಟೀಚಿಂಗ್. ಬಟ್ ಇವತ್ತು ನಾವು ಇಂಟ್ರೆಸ್ಟ್ ಬರತೈತೆ ಅಂದ್ರೆ ಅದಕ್ಕೆಲ್ಲ ಅವತ್ತು ಯಾರು ಆ ಬೋರ್ಡ್ನೇ ಮಾಡಿದ್ರು. ಯಾಕಂದ್ರೆ ಟೆಕ್ನಾಲಜಿ ಹಂಗೈತಿ, ಇಷ್ಟು ಟೆಕ್ನಾಲಜಿ ಐತಿ. ಈಗ ಇಷ್ಟು ಟೆಕ್ನಾಲಜಿ ಇದ್ರೆ ನಾವು ಹತ್ರ ವಿಡಿಯೋ ಮಾಡಿದ್ರು ಬುಕ್ನೇ ಮಾಡ್ತಿದ್ದೆ, ಬುಕ್ನೇ ಮಾಡಿ ರೆಕಾರ್ಡ್ ಮಾಡ್ತಿದ್ದೆ. ಬಟ್ ನಂಗೆ ಸಪೋರ್ಟ್ ಮಾಡ್ಯಾರಲ್ಲ ಅವ್ರಿಗೆಲ್ಲರೂ ಧನ್ಯವಾದಗಳು. ತುಂಬ ನನಗೆ ಇದು ಮಾಡಕ್ಕೆ ಮೋಟಿವೇಶನ್ ಬಂದಿದ್ದು ಅಲ್ಲಿಂದ್ರ. ಸರಿ, ಇದು ಅದನ್ನ ಅವಾಗ ನೋಡಿರ್ಲಿಲ್ಲ. ಸೊ ನೋಡಿದ್ರೆ ಇದು ಲೆಕ್ಕ ಗೊತ್ತಿರುತ್ತಾ, ಈಸಿಯಾಗಿ ಗೊತ್ತಿರುತ್ತಾ. ಆನ್ಸರ್ ಹೇಳ್ರಿ ಏನಂತಾರೆ, ಅವಾಗೇನು ಲೆಕ್ಕ ಮಾಡಿರ್ಲಿಲ್ಲ. ಒಂದ್ಸಲ ವಿಡಿಯೋ ಸ್ಟಾಪ್ ಮಾಡ್ರಿ, ನನಗೆ ಆನ್ಸರ್ ಹಾಕ್ರಿ ಕಮೆಂಟ್ನಾಗ. ಹೌದ್ರಿ ಸರ್ ನಾವು ನೋಡಿರಿ ನಿಮ್ಮ ಅವಾಗಿದ್ರ. ಹ್ಞೂ ಅಣ್ಣ ನಾನು ನೀನು ನೋಡಿ ನನ್ನ ಅವಾಗಿಂದ್ರ ನಂಗೆ ಇದು ಲೆಕ್ಕ ಮಾಡೋದು ಗೊತ್ತೈತಿ, ನೀ ಕಲಿಸಿ ನಮಗ ಅಂತೇಳಿ ಇದನ್ನೊಂದ್ಸಲ ಕಮೆಂಟ್ ಹಾಕ್ರಿ. ನಂಗೆ ಭಾಳ ಖುಷಿ ಆಗುತ್ತಾ. ಎಷ್ಟು ಜನ ಅವಾಗ ನೋಡತ್ತಿರ್ಲಿಲ್ಲ, ಒಂದು ಕಮೆಂಟ್ ಹಾಕ್ಬಿಟ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಏನೈತಿ ಸಿಂಪಲ್, ಏನು ಇಲ್ಲ. ಕಾನ್ಸೆಪ್ಟ್ ಅನ್ನ ಇದಕ್ಕೆ ನಾ ಟ್ರಿಕ್ ಅಣ್ಣ, ಇದಕ್ಕೆ ಟ್ರಿಕ್ ಅನ್ಬೇಕು, ಇದಕ್ಕೆ ಟ್ರಿಕ್ ಅನ್ಬೇಕು. ನಂಗೆ ಗೊತ್ತಿಲ್ಲ, ನಾ ಇದಕ್ಕೆ ಕಾನ್ಸೆಪ್ಟ್ ಆಗ್ತಾನ. ಏನ್ ಗೊತ್ತಾನ, ಅವಂದ 3/4 ಅವಂದ ನಾರ್ಮಲ್ ಸ್ಪೀಡ್ ಐತ್ಲ. ಸೊ ನಾರ್ಮಲ್ ಸ್ಪೀಡಿಗೆ ಅವ್ನ ನಾರ್ಮಲ್ ಸ್ಪೀಡಿನ 3/4 ಸ್ಪೀಡಿಗೆ ಅವ್ ಹೊಂಟಾನ. ಸೊ ನಾರ್ಮಲ್ ಸ್ಪೀಡ್ ಅಂದ್ರೆ ಏನ್ ಗೊತ್ತಾನ, ಸೊ ನಾರ್ಮಲ್ ಸ್ಪೀಡ್ 4 ಇತ್ತಂದ್ರ 4 km/h ಸ್ಪೀಡ್ ಇತ್ತಂದ್ರ ಅವೀಗ 3 km/h ಸ್ಪೀಡ್ಲೆ ಹೊಂಟಾನ. ಸಿಂಪಲ್ ಇತರ ಅರ್ಥ. ಸೊ 4 ಒಂದು ನಾರ್ಮಲ್ ಇತ್ತಂದ್ರ ಇವಾಗ ಹೊಂಟಿದ್ದ 3 ಸ್ಪೀಡ್ಲೆ. ಹಂಗಿದ್ದಾಗ ನೋಡ್ರಿ, ನಿಮಗೆ ನಿನ್ನೆ ಹೇಳಿದ್ದೆ, ನಿನ್ನೆ ಕ್ಲಾಸ್ ಮಾಡಿದ್ರೆ ಗೊತ್ತಿರುತ್ತಾ. ಸೊ 4 3 ಐತಲ್ಲ. ಸೊ ಹಂಗಂದ್ರ ಟೈಮ್ ಮತ್ತು ಸ್ಪೀಡ್ ಯಾವತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ. ಸೊ 4 ಸ್ಪೀಡ್ ಇರ್ತಾರ ಸಮಯ 3 ಇರುತ್ತ, 3 ಸ್ಪೀಡ್ ಇರ್ತಾರ ಸಮಯ 4 ಇರುತ್ತ. ಹಂಗ 4 ಇದ್ದಾಗ ಸೊ ಅವ್ರೇನಂದಾರ ಸಮಯದ ವ್ಯತ್ಯಾಸ ಅಂದಾರ. ಸೊ ಸ್ಪೀಡ್ ಕೊಟ್ಟಾರ, ಬಟ್ ಸಮಯದ ವ್ಯತ್ಯಾಸ ಅಂದಾರ. ಹೌದಲ್ಲ, 20 minutes ಲೇಟ್ ಆಗ್ಯಾನ. ಸೊ ಡಿಫ್ರೆನ್ಸ್ ಎಷ್ಟು ಬರತೈತಿ, ಎಷ್ಟೈತಿ, 3/4 ಐತಿ. ಸೊ 4/3 ಟೈಮ್ ಆಗುತ್ತಾ. ಸೊ ಟೈಮಿನ ವ್ಯತ್ಯಾಸ ಎಷ್ಟಾಯ್ತು, ಇಲ್ಲಿ ಎಷ್ಟೈತಿ, ಡಿಫ್ರೆನ್ಸ್ 1 ಐತಿ. ಸೊ ಅಂದ್ರ 20 ನಿಮಿಷ ಕೊಟ್ಟಾನ ಡಿಫ್ರೆನ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ 1 ಐತಿ. ಸೊ 1 20 ಸಮ ಆಗುತ್ತಾ. ಅರ್ಥ ಆಯ್ತು. ಸೊ ಇದ ಸ್ಪೀಡ್ ಐತಿ, ಸ್ಪೀಡಿಂದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟೈಮ್ ಆಗುತ್ತಾ. ಸೊ ಅಂದ್ರೆ ಇದು ಈ ಟೈಮಿಗೆ ಹೋಗೋ ಈ ಸ್ಪೀಡ್ಗೆ ಒಂದು ಟೈಮ್ ಎಟ್ಸ್ ಆಗುತ್ತೆ ಅಂದ್ರೆ 4/3 ಆಗುತ್ತಾ. ಸೊ ಡಿಫ್ರೆನ್ಸ್ 1 ಐತಿ. ಸೊ ಅವ್ರು ನಮಗೆ ಕೊಟ್ಟಿರೋ ಡಿಫ್ರೆನ್ಸ್ 20 ಐತಿ. ಸೊ ಅವ್ರ ಡಿಫ್ರೆನ್ಸ್ ನಮ್ಮ ಡಿಫ್ರೆನ್ಸ್ ನೋಡ್ಕೊಂಡ್ರ 20 ಡಿಫ್ರೆನ್ಸ್ ಐತಿ. ಅವ್ರೇನಂದ್ರ ಅವ ತನ್ನ ಸಾಮಾನ್ಯ ಸಮಯ ಇದ ಈಗಿನ ಸಮಯ ಸಾಮಾನ್ಯ ಸಮಯ ಎಷ್ಟಿತ್ತು ನಾನು ನಿಮ್ಗೆ ಏನು ಹೇಳಿ. ಸೊ ಅವ್ನ ಸ್ಪೀಡ್ 4 ಇತ್ತಂದ್ರ ಅವ್ 3 ಕೊಂಡಿರ್ತಾನ. ಸೊ ಅವ್ನ 3 ಇತ್ತಂದ್ರ 4 ಕೊಂಡಿರ್ತಾನ. ಸೊ ಅವ್ನು ನಾರ್ಮಲ್ ಟೈಮ್ ತಗೋತಿದ್ದ 3 ಟೈಮ್ ತಗೋತಿದ್ದ. ನಾರ್ಮಲ್ ಆಗಿ ಸಮಯ ತಗೊಂಡು 3 ಹಾಕಿತ್ತು. ಸೊ 3 × 20 ಮಾಡ್ರಿ, ಎಷ್ಟು ಬರುತ್ತಾ, 60 ಬರುತ್ತಾ. ಅರ್ಥ ಆಯ್ತಲ್ಲ. ಸಿಂಪಲ್ ಏನು ಇಟ್ಟೆಲ್ಲ ಡೈಗ್ರಾಮ್ ಹಾಕೋದು ಬೇಡ. ಸಿಂಪಲ್ ನಾನು ನಿಮ್ಗೆ ಬರೀ ಫ್ರಾಕ್ಷನ್ ಇಟ್ಕೊಂಡ ಇಟ್ಟೆಲ್ಲ ನೀವು ಎಕ್ಸಾಮ್ ಇಟ್ಟಲ್ಲ ಬರೆಯಂಗಿಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ತೊಗೊಳ್ತೀನಿ. ಬಟ್ ಎಕ್ಸಾಮ್ದಾಗ ಏನು ಮಾಡ್ರಿ ಗೊತ್ತಾನ, ಹಿಂಗೆ 3/4 ಕೊಟ್ಟಿರ್ತಾರಲ್ಲ. ಸೊ ಹಂಗೈತೆ ಹಂಗೆ ಬರ್ಕೋರಿ. ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ, 20 ಇರುತ್ತಲ್ಲ, ಈಗ 20 ಐತಿ. ಸೊ ನಿಮ್ಗೆ ಇಲ್ಲಿ 20 ಕೊಟ್ಟನ. ಸೊ ಅಲ್ಲಿ ಏನೋ ಬೇರೆ ಕೊಟ್ಬೋದು. ಸೊ ಇಲ್ಲಿ 1 ಐತಿ ಡಿಫ್ರೆನ್ಸ್. ಸೊ 1 ಬೆಲೆ ಇದಾಗುತ್ತಾ. ಅಕಸ್ಮಾತ್ ಇಲ್ಲಿ ಡಿಫ್ರೆನ್ಸ್ 2 ಇತ್ತಂದ್ರೆ ಇದು 2 ಬೆಲೆ ಹಾಕಿತ್ತು. ಅಕಸ್ಮಾತ್ ಡಿಫ್ರೆನ್ಸ್ 3 ಇತ್ತಂದ್ರೆ 3 ಅಂದ್ರೆ ಕೊಡಂಗಿಲ್ಲ, ಡಿವೈಡ್ ಆಗುತ್ತೆ, ನಂಬರ್ ಕೊಡ್ತಾರೋ. 4 ಡಿಫ್ರೆನ್ಸ್ ಕೊಡ್ತಾನ. ಸೊ 4 ಡಿಫ್ರೆನ್ಸ್ ಕೊಟ್ಟು ಊಟ ಆಲ್ಮೋಸ್ಟ್ 1 ಕೊಟ್ಟಿರ್ತಾನ ಡಿಫ್ರೆನ್ಸ್. ಸೊ 4 ಕೊಟ್ಟಿದ್ರೆ ಇದು 4 ಬೆಲೆ ಆಗುತ್ತಾ. ಸೊ ಈಗ ಎಷ್ಟೈತಿ, ಈಗ ಸದ್ಯಕ್ಕೆ 1 ಡಿಫ್ರೆನ್ಸ್ ಕೊಟ್ಟಾನಲ್ಲ. ಸೊ 1 ಬೆಲೆ 20 ಐತಿ. ಹಂಗ ಅವೇನಂದನ ಅವಳ ಯೂಶುವಲ್ ಟೈಮ್ ಅವ್ನು ಸಾಮಾನ್ಯವಾಗಿ ಹೋಗೋ ಸಮಯದಾಗ ಹೋದ್ರ ಎಷ್ಟು ನಿಮಿಷಕ್ಕೆ ಹೋಗಿದ್ದ ಅಂದಾರ. ಸೊ ನೋಡ್ರಿ, ಅವ ಸಾಮಾನ್ಯವಾಗಿ ವೇಗ ಹೋಗಿದ್ರ ಜಲ್ದಿ ಹೋಗಿದ್ದ. ಸೊ ಇದ್ರಲ್ಲೇ ಜಲ್ದಿ ಹೋಗೋಣ, ಜಲ್ದಿ ಹೋಗೋಣ. ಸೊ ಕಮ್ಮಿ ಟೈಮ್ ಬೇಕಲ್ಲ. ಸೊ ಕಮ್ಮಿ ಟೈಮ್ ಇದ್ರಲ್ಲೇ ಗುಣಾಕಾರ ಮಾಡ್ರೆ ಬರ್ತೈತಿ. ಸೊ ಇದ್ರಲ್ಲೇ ಗುಣಾಕಾರ ಮಾಡ್ರೆ ಬರ್ತೈತಿ. 23 60. ಸೊ ಇದ ಸಿಂಪಲ್ ಕಾನ್ಸೆಪ್ಟ್. ಅವ ತಡವಾಗಿ ಹೋಗ್ಯಾರಪ್ಪ. ಸೊ ತಡವಾಗಿ ಹೋದಾಗ ಬೇಕಾ ಒಟ್ಟು ಸಮಯ ಕೇಳಿರಂದ್ರ ತಡವಾಗಿ ಯಾವ ಹೊಂಟಾನ, ಇದು ತಡವಾಗಿ ಹೋಗೋ ಟೈಮ್. ಸೊ ಇದ್ರಲ್ಲೇ ಗುಣಾಕಾರ ಮಾಡ್ತಿದ್ರಿ 80 ನಿಮಿಷ ಬರ್ತಿತ್ತು. ತಡವಾಗಿ ಹೋಗೋ ಸಮಯ ಇಷ್ಟು 80 ಬರ್ತಿತ್ತು. ಸೊ ಜಲ್ದಿ ಹೋಗೋ ಟೈಮ್ 60 ಆಗುತ್ತಾ. ಸೊ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಅಕಸ್ಮಾತ್ ಅವ್ರು ಕೆಲವೊಮ್ಮೆ 3/4 ಕೊಟ್ಟಿರಲ್ಲ. ಸೊ ಹಿಂಗೆ ಕೊಟ್ಟ ಸಾಮಾನ್ಯವಾಗಿ 60 ಸ್ಪೀಡ್ ಹೊಂಟಿತ್ತಪ್ಪ. ಸಾಮಾನ್ಯವಾಗಿ 60 ಸ್ಪೀಡ್ ಹೊಂಟಿದ್ದ. ಹಂಗಿದ್ರೆ ಡಿಫ್ರೆನ್ಸ್ ಅಷ್ಟು ಕೇಳ್ರಿ, ಏನು ಮಾಡ್ತೀರಿ, ಏನು ಮಾಡೋದು ಹಂಗೆ ಡಿಫ್ರೆನ್ಸ್ ಕೇಳ್ರ. 3 = 60 ಆಕೈತಿ. 4 = ಎಷ್ಟಾಗುತ್ತಾ ಮಾಡ್ರಿ ನೋಡಿ. ಹಿಂಗೆ ಮಾಡ್ಕೋ ಕ್ಯಾಲ್ಕುಲೇಷನ್. 3 20 24 80. ಹೌದಿಲ್ಲ, 80. ಇದ ಲೇಟಾಗಿ ಹೋಗೋ ಸಮಯ, ಸಾಮಾನ್ಯ ಹೋಗೋ ಸಮಯ 60. ನಿಮಗೆ ಡಿಫ್ರೆನ್ಸ್ 20. ಈ ಟೈಪ್ ನಿಮ್ಗೆ ಅವ್ರು ಏನೇ ಕೇಳಿದ್ರು ಕೂಡ ಈ ಒಂದು ಫ್ರಾಕ್ಷನ್ ನಿಮ್ಗೆ ಕರೆಕ್ಟಾಗಿ ಇದನ್ನು ಕೊಟ್ಟಿರ್ತಾರಲ್ಲ, ಫ್ರಾಕ್ಷನ್ ಭಿನ್ನ ರಾಶಿ, ಈ ಭಿನ್ನ ರಾಶಿ ಲೆಕ್ಕ ಒಳಗೆ ಕೊಟ್ಟಿರ್ತಾರಲ್ಲ. ಸೊ ನಿಮಗೆ ಭಿನ್ನ ರಾಶಿಯಿಂದ ಸರಿಯಾಗಿ ಬಳಸಕ್ಕೆ ಬರ್ತಿತ್ತಂದ್ರೆ ಇಷ್ಟು ಈಸಿ ಲೆಕ್ಕ ಆಗ್ತಾವಲ್ಲ, ಭಾಳ ಕಟ್ ಈಸಿ ಲೆಕ್ಕ ಆಗ್ತಾವ. ಏನು ಹೇಳ್ಬೇಕಂದ್ರೆ ನಿಮಗೆ, ನಂಗೆ ಲೆಕ್ಕ ಮಾಡ್ಬೇಕಾರೆ ಏನು ನೆನಪಾತ್ ಗೊತ್ತಾನ, ವೈಭವ್ ಸೂರ್ಯವಂಶಿ ನೆನಪಾಗತ್ತಿದ್ದ. ನಮ್ಮ ಅಣ್ಣ ನೀನು ಹೊಡೆದ ಯಪ್ಪ ಏನು ಹೊಡೆದ.
ಕಿರಿಕ್ ಡೈಲ್ ಆಯ್ತಾ, ಹೊಡೆದ್ರು 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 ನಾ ಹೊಡೆದಂಗ್ ಹೊಡೆದ್ರು ಮತ್ತೆ ಹಂಗಾಗ್ಬಿಡ್ತು. 15 ವರ್ಷ ಹುಡುಗವ, ನನಗೆ 24 ವಯಸ್ಸಿಗ. ನಿಮಗೆ ಎಷ್ಟೆಷ್ಟು ವಯಸ್ಸು ನಂಗೆ ಗೊತ್ತಿಲ್ಲ. ನಾವು 15 ವರ್ಷ ಏನ್ ಮಾಡತ್ತಿದ್ವಿ ನಾವಾಗ, ಕರೆ ಏನ್ ಮಾಡತ್ತಿದ್ವಿ ಅಂತೇಳಿ ಬೇಡ್ರಿ. ಯಾಕೆ ಬೇಕು ಹಳ್ಳಿ ಕತಿ, ಯಾಕೆ ಬೇಕು ಹಳ್ಳಿ ಕತಿ, ಯಾಕೆ ಬೇಕು ಹರಿಕತಿ, ನೋಡು ಇವತ್ತಿನ ಕತಿ, ನೋಡು ನಾಳೆ ಕತಿ, ಹೋಯ್ತು ಹಳೆಯ ಕತಿ. ಕಾಮಿಡಿ ಮಾಡಕ್ ನಂಗೆ ಪ್ರಯತ್ನ ಮಾಡ್ತಾರೆ, ಬಟ್ ಮಾಡಕ್ ಒಂದು ಬರಂಗಿಲ್ಲ. ಏನದ ನೋಡ್ರಿ, ಒಂದು ಮೊತ್ತವು ಚಕ್ರ ಬಡ್ಡಿಯ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. 5 ವರ್ಷಕ್ಕೆ ಡಬಲ್ ಆಗತೈತಿ. ಡಬಲ್ ಏನಾಗತ್ತೆ 5 ವರ್ಷಕ್ಕೆ ಆಗತೈತಿ. ಸೊ ಎಷ್ಟು ವರ್ಷ 8 ಪಟ್ಟು ಆಗತೈತಿ. ಸೊ 2 3 8 3 5 to 15. ಸೊ ಆನ್ಸರ್ 15. ಇವೆಲ್ಲ ಭಾಳ ಸಿಂಪಲ್ ಕ್ವಶನ್, ಬೋನಸ್ ಮಾರ್ಕ್ಸ್ ಇದ್ದಂಗ. ಸೊ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಬರ್ಬೇಕು. ನಾನು ಬರ್ದಲ್ಲ, ಸೊ ಇದು ಬರೆಯೋದು ಅವಶ್ಯಕತೆ ಇಲ್ಲ. ಸೊ ನೀವು ಎಕ್ಸಾಮ್ದಾಗ ಏನ್ ಮಾಡ್ಕೋತಾರ, ಸಿಂಪಲ್ ಕ್ವಶನ್ ನೋಡೋದೈತಿ, ಟಿಕ್ ಹಾಕೋದೈತಿ, ಮುಂದೆ ಹೋಗೋದೈತಿ, ಅಷ್ಟು ಸಿಂಪಲ್ ಕ್ವಶನ್ ಇರ್ತಾವ. ಸೊ ನೋಡ್ರಿ ಏನ್ ಮಾಡ್ಬೇಕು ಹೇಳಿ, ಕಾನ್ಸೆಪ್ಟ್ ಹೇಳ್ತಾನೆ ನಿಮಗೆ ಗೊತ್ತಾಗಬೇಕಲ್ಲ ಹೆಂಗ್ ಮಾಡುತ್ತೆ ಎಕ್ಸಾಮ್ದಾಗ. ನನಗೆ ಗೊತ್ತಾತಪ್ಪ, ನಿಮ್ಗೆ ಗೊತ್ತಾಗಬೇಕಲ್ಲ. ಏನ್ ಹೇಳಣ್ಣ, 5 ವರ್ಷದಾಗ ದುಡ್ಡ ಡಬಲ್ ಆಗತೈತಿ. ಸೊ ಡಬಲ್ ಆಗಕ್ಕೆ ಎಷ್ಟು ನೋಡಿ, ಡಬಲ್ ಆಗ 5 ವರ್ಷ ಕೊಟ್ಟಾರಲ್ಲ. ಸೊ ನಮ್ಗೆ ಏನ್ ಬೇಕಾಗಿತ್ತು ಅಂದ್ರೆ ನಾವು 8 ಟೈಮ್ಸ್ ಆಗ್ಬೇಕಂದಾನ. ಸೊ 8 ಟೈಮ್ಸ್ ಇದು ನೋಡ್ರಿ, ಇದು ಚಕ್ರ ಬಡ್ಡಿ ಇದ್ದಾಗ, ಚಕ್ರ ಬಡ್ಡಿ ಐತಿಲ್ಲ. ಸೊ ಈ ಫಾರ್ಮುಲಾ ಚಕ್ರ ಬಡ್ಡಿ ಅಥವಾ ಸಂಯುಕ್ತ ಬಡ್ಡಿ ಇದ್ದಾಗ, ಸರಳ ಬಡ್ಡಿ ಇದ್ರೆ ಈ ಟೈಪ್ ಬರಂಗಿಲ್ಲ. ಸರಳ ಬಡ್ಡಿ ಇದ್ರೆ ಅದಕ್ಕೆ ಮತ್ತೆ ಬೇರೆ ಫಾರ್ಮುಲಾ ಐತಿ. ಸೊ ಸರಳ ಬಡ್ಡಿ ಲೆಕ್ಕ ಬರ್ತಾರ ಅಂತ ನಾನು ನಿಮ್ಗೆ ಹೇಳ್ತಾನು. ಬಟ್ ಈಗ ಆಲ್ಮೋಸ್ಟ್ ಅವ್ರು ಚಕ್ರ ಬಡ್ಡಿನೇ ಕೇಳ್ತಾರ. ಅವ್ರು ಸರಳ ಬಡ್ಡಿ ಕೇಳಂಗಿಲ್ಲ, ಅವ್ರು ಕೇಳುದ ಚಕ್ರ ಬಡ್ಡಿನೇ ಕೇಳ್ತಾರ 100%. ಎಲ್ಲೋ ಮಿಸ್ ಆಗಿ ನಿಮ್ ಟೈಮ್ ಕೆಟ್ಟಲ್ಲ, ಭಾಳ ಚಲೋ ಇದ್ದಾರ ಸರಳ ಬಡ್ಡಿ ಕೇಳ್ತಾರ. ಅವ್ರ ಸರಳ ಬಡ್ಡಿ ಅಲ್ಲಿ ತನಕ ಕೇಳೋ ಚಾನ್ಸೇ ಇಲ್ಲ ನೋಡ್ರಿ. 2 ಟೈಮ್ಸ್ ಆಗಾಕ 5 ವರ್ಷ ಹೋಗ್ತಲ್ಲ. ಸೊ ಎಷ್ಟು ವರ್ಷ 8 ಪಟ್ಟ ಆಕೈತಿ ಅಂದಾರ. ಸೊ 8 ಪಟ್ಟ ಆಗ ಎರಡನ್ನ ಎಷ್ಟಲ ಗುಣಿಸ್ರ ನಿಮ್ಗ 8 ಆಗುತ್ತಾ. ಎರಡನ್ನ 3 ಸಲ ಗುಣಿಸ್ರ 8 ಆಗುತ್ತಾ, ಹೌದು. ಎರಡನ್ನ 3 ಸಲ ಗುಣಿಸ್ರ 8 ಆಗುತ್ತಲ್ಲ. ಸೊ 5ಕ್ಕೆ 3 ಸಲ ಗುಣಿಸ್ಬೇಕು. 3 ಸಲ 5ಕ್ಕೆ 3 ಗುಣಿಸ್ಬೇಕು. ಅರ್ಥ ಆಗತೈತಿ. ಸೊ ಸಿಂಪಲ್ ಹೇಳಿ, 2/3 ಅಂದ್ರೆ 8 ಆಗುತ್ತಾ. ಸೊ ಇದೇನ್ ಪವರ್ ಬರುತ್ತಲ್ಲ, ಸೊ ಈ ಪವರ್ ಅನ್ನ 5ಕ್ಕೆ ಗುಣಿಸ್ಬೇಕು. ಸಿಂಪಲ್ ಅರ್ಥ ಆಯ್ತು. ಸೊ ಅಕಸ್ಮಾತ್ ಇಲ್ಲಿ ಏನ್ರ 8 ಬದ್ಲಿ ಸೊ ಎಷ್ಟು 16 ಕೊಟ್ಟಿದ್ನಪ್ಪ. 16 ಪಟ್ಟ ಹಾಕಿ ಎಷ್ಟು ಬೇಕಾಗಿತ್ತು ಅಂದ್ರೆ, ಸೊ 2 4 ಹಾಕಿತ್ತು. ಸೊ 2 4 16 ಹಾಕಿತ್ತು. ಸೊ 5ಕ್ಕೆ ನಾನು ಅವಾಗ 4ರಲ್ಲೇ ಗುಣಿಸ್ತಿದ್ದೆ. ಎಷ್ಟಾಕಿತ್ತು, 20% ಹಾಕಿತ್ತು. ಸೊ ಇದೇ ಕ್ವಶನ್ ಯಾವೇನ್ರಿ ಅಕಸ್ಮಾತ್. ಸೊ ಏನಂದ ಇಲ್ಲಿ 8 ಪಟ್ಟ ಅಂದಲ್ಲ. ಸೊ 8 ಪಟ್ಟ ಬದ್ಲಿ 16 ಪಟ್ಟ ಎಷ್ಟು ಟೈಮ್ ತಗೋತಿತ್ತು ಅಂದ್ರೆ ಅದ 20 ವರ್ಷ ಆಗ್ತಿತ್ತು. ಸೊ ಸದ್ಯಕ್ಕೆ ಈಗ 8 ಅಲ್ಲ. ಸೊ 2/3 8 ಆಗುತ್ತಾ, 2/3 8 ಆಗುತ್ತಾ. ಸೊ ಹಂಗಿದ್ರ 5 3 15 ಆಗುತ್ತಾ. ಸಿಂಪಲ್ ಕಾನ್ಸೆಪ್ಟ್, ಟಿಕ್ ಹಾಕೋದು, ಮುಂದೆ ಹೋಗುದು. ಮುಂದಿನ ಪ್ರಶ್ನೆ ಏನೈತೆ ನೋಡ್ರಿ, ಎ ಮತ್ತು ಬಿ ರವರ ಆದಾಯದ ಅನುಪಾತ 3:2, ವೆಚ್ಚದ ಅನುಪಾತ 5:3 ಆಗಿವೆ. ಪ್ರತಿಯೊಬ್ಬರು 1000 ಉಳಿಸಿದರು. ಏನ ಆದಾಯ ಎಷ್ಟು? ಸರಿ, ಏನೈತಿ ಮೊದಲು ಆದಾಯ ಬರ್ಕೋರಿ. ಆದಾಯ ಎಷ್ಟೈತಿ? 3:2. ವೆಚ್ಚ ಎಷ್ಟೈತಿ? 5:3. ಸೊ ಡಿಫ್ರೆನ್ಸ್ ಎಷ್ಟಾಗುತ್ತಾ? ಇದು 2 ಐತಿ, ಇದು 1 ಐತಿ. ಸೊ ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದ್ರೆ ನಾ ಡಿಫ್ರೆನ್ಸ್ ಸೇಮ್ ಮಾಡ್ಕೋತಾನ. ಇದನ್ನ ಮಾಡಕ್ ಬಾಟೆಕ್ ಇದಾವ. ಒಂದು ಹಿಂಗು 5 ಗುಣಾಕಾರ ಮಾಡಿ, ಹಿಂಗೆ ಗುಣಾಕಾರ ಮಾಡಿ 5 10 3 9. ಇದೊಂದು ಏನೋ ಟೆಕ್ನಿಕ್ ಐತಿ. ಸೊ ಈ ಟೆಕ್ನಿಕ್ ನಾ ಈಗ ಮಾಡಕ್ ಹೋಗಂಗಿಲ್ಲ, ನಂಗೆ ಇದು ಮಾಡೋ ಮೂಡಿಲ್ಲ. ಸೊ ಬೆಸ್ಟ್ ಅಂತ ನೋಡ್ರಿ, ಇದಕ್ಕೆ ಬೆಸ್ಟ್ ಟೆಕ್ನಿಕ್ ನಾ ಬೆಸ್ಟ್ ಟೆಕ್ನಿಕ್ ಏನ್ ಮಾಡ್ರಿ ಗೊತ್ತಾನ, ಇದೇನೈತೆ ಮ್ಯಾಲಿಂದ ಇದಕ್ಕೊಂದು ನಂಬರ್ಲೆ ಗುಣಿಸ್ರಿ, 2ರಲ್ಲೇ ಗುಣಿಸ್ರಿ. ಸೊ 2ರಲ್ಲೇ ಗುಣಿಸ್ರಿ ಆಗುತ್ತಾ. ಸೊ 2ರಲ್ಲೇ ಗುಣಿಸಿ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಕ್ವಶನ್ನಾಗ ಡಿಫ್ರೆನ್ಸ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಡಿಫ್ರೆನ್ಸ್ ಸೇಮ್ ಕೊಡ್ತಾನ. ಸೊ ಡಿಫ್ರೆನ್ಸ್ ಸೇಮ್ ಕೊಟ್ಟಿಲ್ಲ ಅಂದ್ರೆ 2ರಲ್ಲೇ ಗುಣಿಸ್ರಿ. ಏನ ವೆಚ್ಚನ ಗುಣಿಸಂಗಿಲ್ಲ, ಆದಾಯ ನೋಡ್ರಿ, ಇಲ್ಲಿ ಆದಾಯ ಕಡಿಮೆ ಕೂಡ ಐತಿ. ಸೊ ಆದಾಯ ಕಡಿಮೆ ಇರುತ್ತೋ, ವೆಚ್ಚ ಕಡಿಮೆ ಇರುತ್ತೋ. ಸೊ ವೆಚ್ಚ ಕಡಿಮೆ ಇರ್ಬೇಕಲ್ಲ. ಈಗ ಆದಾಯಕ್ಕಿಂತ ಅಲ್ಲ, ಆದಾಯ ಕಡಿಮೆ ವೆಚ್ಚ ಜಾಸ್ತಿ ಏನಾಕೈತಿ, ಬ್ಯಾಂಕ್ದ ಸಾಲ ಆಕೈತಿ, ಇಲ್ಲಾರ ಮಂದಿ ಕಡೆ ಸಾಲ ಆಕೈತಿ. ಸಾಲ ಆಗ್ಬಾರ್ದಂದ್ರ ಅವು ಯಾವ ಇವ್ ಕೊಟ್ಟಿರ್ತಾರಲ್ಲ ಇವ್ರು ಇನ್ಕಮ್ ಅಂತ ಹೇಳಿ, ಇವ್ರು ಸರ್ಕಾರಿ ನೌಕರಿ ಮಾಡೋರು ಕ್ವಶನ್ ಮಾಡಿರ್ತಾರ. ಹೌದಿಲ್ಲ, ಗೌರ್ಮೆಂಟ್ ಅವ್ರು ಮಾಡಿರ್ತಾರ. ಸೊ ಗೌರ್ಮೆಂಟ್ ಇದ್ದಾರ್ದು ಇರ್ತಾವ ಸಾಲ, ಬಟ್ ಆ ಲೆವೆಲ್ಗೆ ಇರಂಗಿಲ್ಲ, ಒಂದ್ ಗಂಟೆ ಇರ್ತಾವ. ವೆಚ್ಚ ಆಲ್ಮೋಸ್ಟ್ ಅವ್ರ ಇರ್ತಾವ. ಸೇವಿಂಗ್ ಸ್ವಲ್ಪ ಮನಿ ಕಟ್ಟೋದ್ನಾಗ ಗಾಡಿ ಲೋನ್ ಮಾಡಿರ್ತಾರ, ಬಟ್ ಆಮೇಲೆ ತುಂಬಿಸ್ತಾರ ಅವ್ರ. ಹೋಗ್ಬಿಡ್ರಿ, ಏನೇನೋ ಮಾತಾಡ್ತಾನ. ಅಳಕಿಸ್ನ ಯಾಕೆ ನಾ ಇದನ್ನ ಲೆಕ್ಕ ಮಾಡತ್ತಿದ್ಲಿಲ್ಲ. ಏನಿದನ್ನ ಇಷ್ಟು ತಲಿ ಹಾಕೈತಿಪ್ಪ ಅಂತ ಹೇಳ್ತಾನ. ಈಗ ಹೊಳೆ ಬರಿಬೇಕು ನಾ ಇದನ್ನ. ಯಾರ್ ಗುರು ಇವನು, ಯಾವ ಗುರು ಟೀಚ್ ಮಾಡಂದ್ರೆ ಏನೇನೋ ಹೇಳ್ತಾನಲ್ಲ ಗುರು ಇವನು, ಯಾವನ್ ಗುರು ಇವನು ಅಂತಿರ್ಬೇಕಲ್ಲ ನೀವು. ಇಂಟು ಆ್ಯಡ್ ಮಾಡತ್ತಿಲ್ಲ. ಸೊ ಇಂಟು ಆ್ಯಡ್ ಮಾಡ್ರಿ. 3 2 6, 2 4 ಸೇಮ್ ಬರೀರಿ. 5 3. ಸೊ ಡಿಫ್ರೆನ್ಸ್ ನೋಡ್ರಿ ಸೇಮ್ ಐತನ 1. ಸೊ ಇಲ್ಲೂ 1. ಓಕೆ, 1 ಡಿಫ್ರೆನ್ಸ್ ಐತಿ. ಸೊ ಡಿಫ್ರೆನ್ಸ್ 1 ಬತ್ತಲ್ಲ. ಸೊ ಇಲ್ಲೊಂದು ಡಿಫ್ರೆನ್ಸ್, ಇಲ್ಲೊಂದು ಡಿಫ್ರೆನ್ಸ್. ಸೊ ಈ ಡಿಫ್ರೆನ್ಸ್ ಬೆಲೆ ಎಷ್ಟೈತಿ? ಸೊ ಇದು ಕೂಡ ವ್ಯತ್ಯಾಸನ ಐತಿ. ಸೊ ಆದಾಯದ, ಸೊ ಆದಾಯ ಮತ್ತು ವೆಚ್ಚ ಡಿಫ್ರೆನ್ಸ್
ಹೌದಿಲ್ಲ? ಆದಾಯ ಮತ್ತು ವೆಚ್ಚ ಡಿಫ್ರೆನ್ಸ್ ಎಷ್ಟೈತಿ? ಒಂದೈತಿ. ಸೊ ಇಲ್ಲಿ ಅವ್ರಷ್ಟು ಹೇಳ್ಯಾರ, ಪ್ರತಿಯೊಬ್ರು 1,000 ಉಳಿಸ್ತಾರ. ಸೊ ಉಳಿಕೆ ಅಂದ್ರೆ ಏನು? ಆದಾಯ ಮತ್ತು ವೆಚ್ಚ ಮೈನಸ್ ಮಾಡಿದ್ರೆ ಉಳಿಕೆ ಸಿಗ್ತೈತಿ. ಸೊ ಉಳಿಕೆ ಒಂದೈತಿ. ಸೊ ಒಂದರ ಬೆಲೆ 1,000 ಐತಿ. ಹಂಗ ಏನ್ ಕೇಳ್ಯಾರ ಮುಂದ? ಏನ ಆದಾಯ ಕೇಳ್ಯಾರು, ಏನ ಆದಾಯ ಕೇಳ್ಯಾರು ಕಾಣದೈತಿ, ಏನ್ ಆದಾಯ ಕೇಳ್ಯಾರು. ಸೊ ಏನ್ ಆದಾಯ ಎಷ್ಟೈತಿ? 6 ಐತಿ. 6 × 1000 ಮಾಡ್ತೀರಿ, 6,000 ಆಗುತ್ತಾ. ಸೊ ನಿಮ್ಗೆ ಸಿಂಪಲ್ ಆಗಿ ಎಷ್ಟು ಬಾರಿ ಎಕ್ಸ್ಪೆರಿಮೆಂಟ್ ಗೊತ್ತು, ಇದಕ್ಕಿಂತ ಬಾರಿ ಎಕ್ಸ್ಪ್ಲೇನ್ ಮಾಡಾಕ ಆಕೈತನ? ನನ್ನ ಪ್ರಕಾರ ಆಗಲ್ಲ ಅನ್ಕೊಂತೀನಿ. ಅರ್ಥ ಆಗೈತಲ್ಲ ಒಟ್ಟ? ಸೊ ಏನ್ ಮಾಡ್ಬೇಕು ಗೊತ್ತನ? ಸಿಂಪಲ್ ಡಿಫ್ರೆನ್ಸ್ ನೋಡ್ಕೊಳ್ಳೋದು. ಸೊ ಡಿಫ್ರೆನ್ಸ್ ಏನ್ ಅಕಸ್ಮಾತ್ ಇಲ್ಲಿ ನೋಡ್ರಿ, ಇಲ್ಲಿ 1 ಡಿಫ್ರೆನ್ಸ್ ಬಂದಿತ್ತಲ್ಲ. ಸೊ 1 ಬದಲು 2 ಡಿಫ್ರೆನ್ಸ್ ಬಂದಿತ್ತಂದ್ರೆ ಸೊ 2 × 1,000 ಆಗುತ್ತಾ. ಸೊ 1 ಅಂದ್ರೆ 500 ಆಗಿತ್ತು. ಸೊ 500 ಅಂತ ಗುಣಿಸಿದ್ದೆ. ಸೊ ಎಷ್ಟು ಡಿಫ್ರೆನ್ಸ್ ಬರುತ್ತಲ್ಲ. ಸೊ ಇಲ್ಲಿ ರೇಷಿಯೋ ಡಿಫ್ರೆನ್ಸ್ ಮತ್ತು ಆ ಡಿಫ್ರೆನ್ಸ್ ಸೇಮ್ ಮಾಡ್ಕೊಳ್ಳೋದು, ಅದನ್ನ ಈಕ್ವೇಟ್ ಮಾಡ್ಕೊಳ್ಳೋದು. ಸೊ ಈಕ್ವೇಟ್ ಮಾಡ್ಕೊಂಡ ಆನ್ಸರ್ ಮಾಡೋದು. ಸಿಂಪಲ್ ಐತಿಲ್ಲ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ನೆಕ್ಸ್ಟ್ ಕ್ವಶನ್ ಏನೈತಿ? ಒಂದು ಮೌಲ್ಯವು 20% ಹೆಚ್ಚಾಗಿ ನಂತರ 20% ಕಡಿಮೆ ಆದರೆ ನಿವ್ವಳ ಬದಲಾವಣೆ ಏನು? ಇಷ್ಟು ಈಸಿ ಕ್ವಶನ್, ಇಷ್ಟು ಈಸಿ ಕ್ವಶನ್. ಗೊತ್ತಿಲ್ಲ ಕಾನ್ಸೆಪ್ಟ? ಆಗಲೇ ಹೇಳಿಲ್ಲ ಕಾನ್ಸೆಪ್ಟ, ನೀವು ಮತ್ತೆ ಹೇಳ್ಬೇಕ. ಒಳ್ಳೆ ಹೇಳಿದ ಕಾನ್ಸೆಪ್ಟ್ ಹೊಳೆ ಹಾಕೋದು ಕೊಟ್ಟಿಲ್ಲ. ಆಗ ಹೇಳಿಲ್ಲ ಏನಂದಾರ, ಅದ 1% ಹೆಚ್ಚಾಗತೈತಿ, ಅದ ಪರ್ಸೆಂಟ್ ಕಡಿಮೆ ಆಗತೈತಿ. ಏನ್ ಮಾಡ್ಬೇಕು ನಾವ್ ಇದಕ್ಕೆ? ಫಾರ್ಮುಲಾ ಆಗಲೇ ಟ್ರಿಕ್ ಏನಿತ್ತು? ಅಫ್ಟರ್ ವಿಡಿಯೋ ಸ್ಟಾಪ್ ಮಾಡ್ತೀರಿ. ಈಗ ಸ್ಟಾಪ್ ಮಾಡಿ, ಅಣ್ಣ ನಂಗೆ ಗೊತ್ತೈತಿ, ನಾ ಕಮೆಂಟ್ ಹಾಕ್ತಂತೆ ಹೋಗಿ ಕಮೆಂಟ್ ಹಾಕ್ತೀರ ಅಷ್ಟು. ಬಾಯ್ಲೆಕ್ಕ ಮಾಡ್ಬೇಕು. ನಾ ಇದನ್ನ ಬಾಯ್ಲೆಕ್ಕ ಮಾಡ್ತೀನಿ. ಈಗ ನಾ ಸಾಲ್ವ್ ಮಾಡಂಗಿಲ್ಲ, ಬಾಯ್ಲೆಕ್ಕ ಮಾಡ್ತನು. ಎಷ್ಟು ಬರ್ತೈತಿ? 4% ಡಿಕ್ರೀಸ್ ಆಕೈತಿ. ಟಿಕ್ ಹಾಕ್ತನು, ಮುಂದೆ ಹೋಗ್ತನು. ಹೇಳಿದಿಲ್ಲ ಆಗಲೇ ಫಾರ್ಮುಲಾ, ಮತ್ತೆ ಹೇಳ್ಬೇಕ. ಯಾಕೆ ರೋಹಣ ನೋಡ್ರಿ ಹಿಂಗ್ಯಾಕ್ ಮಾಡತ್ತೀರಿ? ಫಾರ್ಮುಲಾ ಹೇಳಿಲ್ಲ ಆಗಲ್ಯಾರ. ಸೇಮ್ ಪರ್ಸೆಂಟ್ ಹೆಚ್ಚಾಗತೈತಿ, ಸೇಮ್ ಪರ್ಸೆಂಟ್ ಕಡಿಮೆ ಆಗತೈತಿ. ಅಲ್ಲಿ ಏನಾಗತ್ತಿತ್ತು? ಸೇಮ್ ಪರ್ಸೆಂಟ್ ಲಾಭ ಆಗತ್ತಿತ್ತು, ಸೇಮ್ ಪರ್ಸೆಂಟ್ ಲಾಭ, ಸೇಮ್ ಪರ್ಸೆಂಟ್ ಹಾನಿ ಆಗತ್ತಿತ್ತು, ಸೇಮ್ ಪರ್ಸೆಂಟ್ ಲಾಭ ಆಗತ್ತಿತ್ತು. ಸೊ ಇಲ್ಲಿ ಕೂಡ ಸೇಮ್ ಪರ್ಸೆಂಟ್ ಹೆಚ್ಚಾಗತೈತಿ, ಸೇಮ್ ಕಡಿಮೆ ಆಗತೈತಿ. ಸೊ ಲಾಭ ಹೆಚ್ಚಾಗೋದಾ, ಹಾನಿ ಅಂದ್ರೆ ಕಡಿಮೆ ಆಗುತ್ತಾ. ಸೊ ಇಲ್ಲಿ ಕೂಡ ಸ್ವಲ್ಪ ಕ್ವಶನ್ ಹೇಳಿಲ್ಲ ನಿಮಗೆ. ಕ್ವಶನ್ ಟೈಪ್ ಸೇಮ್ ಇರ್ತಾವ. ಕ್ವಶನ್ ನೋಡಕ್ ಬೇರೆ ಅನ್ಸ್ಬೋದು, ಕಾನ್ಸೆಪ್ಟ್ ಸೇಮ್ ಇರುತ್ತಾ. ಕ್ವಶನ್ ಸ್ವಲ್ಪ ಹಿಂದ ಮುಂದೆ ಮಾಡ್ತಾನ. ಸೊ ಕ್ವಶನ್ ಹಿಂದ ಮುಂದೆ ಮಾಡಿದಾಗ ನೀವು ಕಲ್ತಿದ್ರು ಕೂಡ ನೀವು ಬರಾತಿಲ್ಲ ಅಂದ್ರೆ ಅದು ದೊಡ್ಡ ಸಮಸ್ಯೆ. ಹಾಗಾಗಿ ಟ್ರಿಕ್ ಕಲೀರಿ, ಬಟ್ ಟ್ರಿಕ್ ಜೊತೆ ಕಾನ್ಸೆಪ್ಟ್ ತಿಳ್ಕೊರತ್ನ ಹೇಳೋದು. ಸೊ ಇದು ಕಾನ್ಸೆಪ್ಟ್ ಪ್ರಕಾರ ಮಾಡ್ಲಿ. ಇದನ್ನ ಏನಂದ್ರ, ಒಂದ್ ಸಂಖ್ಯೆ ಐತಿಪ್ಪ, ಒಂದ್ ಸಂಖ್ಯೆ 20% ಹೆಚ್ಚು ಮಾಡ್ಯಾರ. ಸೊ ಆ ಸಂಖ್ಯೆ 100 ಅಂತ ಅನ್ಕೊಂತೀನಿ ನಾ. ಸೊ ಒಂದು 100 ಸಂಖ್ಯೆ 100 ಐತಲ್ಲ. ಸೊ 120% ಹೆಚ್ಚು ಮಾಡ್ರೆ ಎಷ್ಟಾಗುತ್ತಾ? 120 ಆಗುತ್ತಾ. ಸೊ 100ನ್ನ 20% ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತಾ? 80 ಆಗುತ್ತಾ. ಸೊ ಎಷ್ಟಾಗುತ್ತೆ ನೋಡ್ರಿ, ಈ ಥರದ ಗುಣಾಕಾರ ಮಾಡ್ಕೊರಿ. 12 96 ಆಗುತ್ತಾ. ಟೋಟಲ್ 100 ಇತ್ತು, ಎಷ್ಟು ಕಡಿಮೆ ಆಯ್ತು? 4 ಕಡಿಮೆ ಆಯ್ತು. ಅಂದ್ರೆ 4% ಕಡಿಮೆ ಆಯ್ತು. ಇದು ಮೇನ್ ಕಾನ್ಸೆಪ್ಟ್. ಸೊ ನಿಮ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಟ್ರಿಕ್ ಗೊತ್ತಿರ್ಬೇಕು. ಎರಡು ಕೂಡ ಗೊತ್ತಾಗ್ಯವಂತ ನಾ ಅನ್ಕೊಂಡ ಮುಂದಿನ ಪ್ರಶ್ನೆಗೆ ಹೊಂಟನು. ಕಡೆ ಹೇಳುದ್ನ ಅರ್ಥ ಆಗತೈತಿ ಇಲ್ಲ? ಮತ್ತೆ ಎಷ್ಟು ನಿಮಿಷ ಹೊರ್ತ ತಾಸ ಆಯ್ತಾ? ಅಲ್ಲೇ ಬಾಸ್ ಹೇಳತ್ತೀನಿ ನಾ ಕ್ಲಾಸ್. ಸೊಕಾಸ ಮಾತಾಡ್ತೀರಿ, ಸೊಕಾಸ ಮಾತಾಡಿದ್ರೆ ಕ್ಲಾಸ್ ಸಿಕ್ಕಾಪಟ್ಟಿ ದೊಡ್ಡದಾಗ್ಬಿಡುತ್ತ. ಎಂತ ಮಾಡೋದು ಮಾರಾಯ? ಹಂಗ ಮಾಡಿದ್ರು ಸಮಸ್ಯೆ, ಹೆಂಗ್ ಮಾಡಿದ್ರು ಸಮಸ್ಯೆ. ಬಿಗಿಂತ 50% ಹೆಚ್ಚು ದಕ್ಷನಾಗಿದ್ದಾನೆ. ಒಂದು ಕೆಲಸವನ್ನು ಮುಗಿಸಲು ಬಿಗಿ 15 ದಿನಗಳು ಬೇಕು. ಹೇಗೆ ಎಷ್ಟು ದಿನಗಳು ಬೇಕು? ಒಂದ್ಸಲ ಕಮೆಂಟ್ ಹಾಕ್ರಿ. ಈ ಕ್ವಶನ್ ಟಫ್ ಐತೆ, ಈಸಿ ಐತು, ಮೀಡಿಯಂ ಐತಲ್ಲ? ಮೀಡಿಯಂ ಮೀಡಿಯಂ ಅಲ್ಲ, ನನ್ನ ಪ್ರಕಾರ ಈಸಿನೇ ಇರ್ಬೇಕು. ಬಟ್ ನಿಮಗೆ ಹೆಂಗ ಅನ್ಸತೈತಿ ಕ್ವಶನ್ ಇದ? ಯಾಕಂದ್ರೆ ಆನ್ಸರ್ 10, ಇದ್ರ ಆನ್ಸರ್ 10 ಟೆಕ್ನಿಕ್ ಪ್ರಕಾರ. ಇದ್ರ ಆನ್ಸರ್ 10. ಬಟ್ ನಿಮ್ಗೆ ಕ್ವಶನ್ ಈಸಿ ಅನ್ಸತ್ತೈತೋ ಟಫ್ ಅನ್ಸತ್ತೈತೋ? ಈಸಿ ಅನ್ಸಕತ್ತಿತ್ತು ಅಂದ್ರೆ ನನಗೆ ಭಾಳ ಖುಷಿ ನನಗೆ. ಈಸಿ ಅನ್ಸತ್ತಿತ್ತಂದ್ರ, ಟಫ್ ಅನ್ಸತ್ತಿತ್ತಂದ್ರ ಏನಿಲ್ಲ, ತೊಂದರೆ ಇಲ್ಲ. ಅನ್ನದಲ್ಲ, ನಾನಿರುವುದೇ ನಿಮಗಾಗಿ ಕಣ್ಣೀರೇಕೆ. ಮುಂಜಾನೆ ಹಾಡ ನನಗೆ ಗೊತ್ತಿಲ್ಲ, ಅಷ್ಟೇ ಹಾಡು ಗೊತ್ತಿರೋದು. ಎಲ್ಲರಿಗೂ ಹಾಡು ಭಾಳ ಇಷ್ಟ ಆಕವ. ಬಟ್ ನನ್ನಂತರ ಒಬ್ರು ಇರ್ತಾರ ಹಾಡ್ಲಿಕ್ಕೆ ಅಂತ ಹಾಡಾಕಿ. ನನ್ನ ಲೈಫ್ ನಾ ಏನೋ ಮಾಡ್ರು ಹಾಡ ಕೇಳಿಲ್ಲ. ಹಾಡ ಕೇಳೋದು ಎಲ್ಲರೂ ಇರ. ಒಂದು ಹಾಡ ಕೇಳ್ತೀನಿ, ಒಂದು ಹಾಡು ನಂಗೆ ಭಾಳ ಇಷ್ಟ ಐತಿ. ಆ ಹಾಡು ಯಾವ್ದತ್ತ ನಿಮಗೆ ಟೈಮ್ ಬಂದಾಗ ಆತ. ನಮ್ಮ ಮನ್ಯಾಗ ಇದ್ದಾರೆ ಗೊತ್ತಿರುತ್ತಾ. ಎಲ್ಲರೂ ಹೊಂಟಿರ್ತಿಲ್ಲ, ಟೂರಿಗೆ ಹೊಂಟಿರ್ತಾವ ತಿಳ್ಕೊರಿ. ಎಲ್ಲಾನು ಹಾಡು ಇಷ್ಟ ಇರ್ತಾವ. ಬಟ್ ಅಲ್ಲಿ ನನ್ನ ಫೇವ್ರೇಟ್ ಹಾಡು ಆಗ್ತೈತಿ. ಅದೇ ಸೇಮ್ ಸಾಂಗ್ 20-30 ಸಲ ಹಸಿನ ಹಾಡ ಎಲ್ಲರೂ ತಿಳಿ ಕಡುತ್ತಾ. ಬಿಡೋ ಸಾಕ ಹಾಡ ಬಂದ್ ಮಾಡೋದು. ಹಾಡ ಹಚ್ಚೋದ ಮಾಡ್ಬೇಕು ಅವ್ರು. ಟಿಕೆಟ್ ತಿಳಿಯಪ್ಪ ಇರುತ್ತ. ಸೇಮ್ ಅದೇ ಹಾಡ ಒಳ್ಳೆ ಲೂಪ್ಡೆ ಹಚ್ಚಿರಿ ಅಂದ್ರೆ ತಿಳಿ ಕೆಟ್ಟ. ನಮ್ಮ ಮನ್ಯಾಗ ಪ್ರತಿಯೊಬ್ಬರಿಗೆ ಹಾಡ ಬಾಯಟ್ ಐತಿ. ನನಗಲ್ದ, ನಮ್ಮ ಮನೆಯವರು ಪ್ರತಿಯೊಬ್ಬರಿಗೆ ಹಾಡ ಬಾಯಟ್ ಐತಿ. ಅಷ್ಟು ಸಲ ಹಚ್ಚಿನ ಹಾಡ ಎಲ್ಲಾ ಕಡೆ ಬರೀ ಅದೇ. ಸರಿ, ಕ್ವಶನ್ ಒಂದು ಬರ್ರಿ ನಮ್ಮದ. ಎ ಮತ್ತ ಬಿ ಇಬ್ರದಾರು. ಎದ ಎಫಿಷಿಯನ್ಸಿ 50% ಐತಿ. ಸೊ ಅಂದ್ರೆ ಏನು? ಸಿಂಪಲ್. ಬಿ 100 ಇತ್ತಂದ್ರ ಎ 15 ಆಕೈತಿ. ಏನ್ರ ಬಿ 1 ಇತ್ತಂದ್ರ ಎ 1.5 ಆಕೈತಿ. ಸೊ ಅದನ್ನ ನಾವು ಹಿಂಗ್ ಬರ್ಕೊಂಡ್ರು ಒಂದ. ಬಟ್ ಏನ ಈಸಿ ಆಗುತ್ತಾ ಲೆಕ್ಕ ಮಾಡಾಕ ಅಂತೇಳಿ ಹಿಂಗ್ ಬರ್ಕೊಂಡನ. ಏನಂದಾರ ಅವ್ರ? 100 ಇದ್ದಿದ್ದ 15 ಸಮ ಐತಿ.
150 ಏನಕೈತಿ ಅಂದಾರ. 100 ಇಂಟು ಏನು ತಪ್ಪಣ್ಣ, ಏನೋ ತಪ್ಪಣ್ಣೆ. ಲಾ 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 ಟ್ರಿಕ್ 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 ಮಾಡ್ಕೋದವ್ರ ಹೆಂಗೆ ಹಾಕೈತೆ ನೋಡ್ರಿ. ಏನ್ ಮಾಡ್ತೀರಿ, ಕಟ್ಟೈತಿಲ್ಲ, ಏನ್ ತಪ್ಪಾಗಿಲ್ಲ. ನಾ ಸುಮ್ಮನೆ ಮಾಡಂಗಿಲ್ಲ ಪೂರ ಲೆಕ್ಕ. ಏನ ಗೊತ್ತ, ಲೆಕ್ಕ ಪೂರ ಮಾಡಂಗಿಲ್ಲ, ಅರ್ಧಂಬರ್ಧ ಮಾಡಿರ್ತನು. ತಪ್ಪಾತನೇನ್ರ ಎಕ್ಸಾಮ್ ಹಿಂಗ್ ಮಾಡ್ತೀರಿ ನೀವು? ಅಲ್ಲ, ಕರೆಕ್ಟ್ ಮಾಡ್ತಿರ್ತನ. ಸೊ ಕರೆಕ್ಟ್ ಮಾಡ್ತಾ ಒಂದ್ಸಲ ಅಂಜಿಕೊಂಡ್ಬಿಡ್ತೀವಿ. ಯಾಕಂದ್ರೆ ನಿನ್ನೆ ಒಂದ್ ಲೆಕ್ಕ ತಪ್ಪು ಮಾಡಿದ್ದೆ ಮಾರಾಯ, ಲೆಕ್ಕ ಹತ್ನು ನಾ ಗೊತ್ತು ಪ್ರಾಕ್ಟೀಸ್ ಮಾಡಿರಂಗಿಲ್ಲ. ಸುಮ್ ಕ್ವಶನ್ ನೋಡಿರ್ತಾನ, ಬರ್ತಾನ ಹಿಂಗ್ ಕ್ವಶನ್ ನೋಡ್ಕೋತ ಹಾ ಮಾಡ್ತೀನಣ್ಣ, ಇದೇನ ಇಷ್ಟ ಮಾಡ್ತಾಳ ಅಂತೇಳಿ. ತಿಂಡಿ ಭಾಳ ಐತಿ ಮನುಷ್ಯಾಗ, ಯಾಕೆ ಹುಚ್ಚೈತಿ ಸ್ವಲ್ಪ ಮನುಷ್ಯ ಅದ. ಹಂಗಾಗಿ ಸ್ವಲ್ಪ ಇದು ಭಾಳ ಐತೆ. ಅದು ನನಗೆ ಗೊತ್ತಿದ್ರೆ ನನ್ನ ಜೋಡಿದ್ರೆ ಗೊತ್ತಿರುತ್ತಾ, ಸ್ವಲ್ಪ ಭಾಳ ಐತೆ ಅವಂಗ. ಹಂಗಾಗಿ ಏನಪ್ಪ ಆನ್ಸರ 15 0 ಕ್ಯಾನ್ಸಲ್, 10 ಆನ್ಸರ. ತಿಂಡಿ ನಿನ್ನೆ ಅದೇನಾಗಿತ್ತಂದ್ರೆ LCM ತಪ್ಪ ಮಾಡ್ಬಿಟ್ಟಿನ. 15 20 LCM 60 ಬರುತ್ತಾ. ಬಟ್ ನಾ ಬಡ ಮಾಡ್ಬೇಕಾದ್ರ, ಯಾಕಂದ್ರೆ ಇಲ್ಲಿ ಮಾಡ್ತಿರ್ತಿಲ್ಲ. ಸೊ ಇಲ್ಲಿ ತಲೆ ಇರಂಗಿಲ್ಲ, ಓಡ್ತಿರಂಗಿಲ್ಲ. ಸುಮ್ಮನೆ ಯಾಕಂದ್ರೆ ಇಲ್ಲಿ ಒಂದು ಕ್ಯಾಮ್ರಾ ಮುಂದಿತ್ತು ಮಾತಾಡ್ತಿರ್ತೀವಿ, ಸ್ವಲ್ಪ ಒಂಥರ ಒಳಗಿನ ಭಯ ಇರುತ್ತಾ. ನಾ ಹಿಂಗ್ ನಕ್ಕೋತ ಮಾತಾಡ್ಬೋದು, ಕರೆ ಒಳಗೊಂದು ಭಯ ಇರುತ್ತಾ. ಏನ್ರ ತಪ್ಪು ಮಾಡಿದ್ರೆ ಯಾಕಂದ್ರೆ ನೀವೆಲ್ಲ ಕ್ಲಾಸ್ನಾಗ ಕೂತಿರಪ್ಪ ಮುಂದೆ. ಸೊ ನಲ್ಲಿ ತಪ್ಪು ನೀವು ಹೇಳ್ತೀರಿ, ಸರ್ ತಪ್ಪಾಗೈತ್ರಿ ಅಂತೇಳಿ ಅವಾಗ ತಿದ್ದಬಹುದು. ಬಟ್ ಇಲ್ಲಿ ತಿದ್ದಾಕ ಯಾರು ಇಲ್ಲ. ಒಂದು ವಿಡಿಯೋ ಹಾಕಿ ನಿಂತಿಕೋ, ವಿಡಿಯೋ ಹಾಕಿದ್ರೆ ಮುಗಿತದ, ಹಾಕಿನಿ ವಿಡಿಯೋ ಹಾಕಿದ್ರೆ ತಿದ್ದಾಕ ಬರಂಗಿಲ್ಲ, ಆಪ್ಷನ್ ಇಲ್ಲ. ಹಂಗಾಗಿ ನಾ ಆಯ್ತಪ್ಪ, ನಾ ಅವ್ರು ಕಮೆಂಟ್ ಹಾಕಿರ್ತೀವಿ, ಹೌದ್ರಿ ತಪ್ಪಾಗೈತಿ ಸರಿ ಮಾಡ್ಕೊಳ್ತೀವಿ, ಬಿಡಾಕಿಲ್ಲ ಅವ್ರು. ಹೋಗ್ಬಿಡ್ರಿ, ಸಾರಿ ನನ್ನ ಕಡೆ ತಪ್ಪಾಗೈತಿ. ತಪ್ಪಾದ್ರೆ ಕಮೆಂಟ್ ಹಾಕ್ರಿ, ಬೇಡ ಅನ್ನಂಗಿಲ್ಲ. ಒಂದ್ಸಲ ಹಾಕ್ರಿ, ನಂಗೆ ಒಂದ್ಸಲ ಹಾಕಿ ಓದ್ತಾನ, ಹೊಳ್ಳೆ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಎಲ್ಲರೂ ಹಾಕ್ರಿ, ಎಲ್ಲರೂ ಹಾಕ್ರಿ, ಬಟ್ ಎಲ್ಲರೂ ಒಂದೊಂದ್ಸಲ ಹಾಕ್ರಿ. ಒಬ್ಬೊಬ್ರು 2 ಸಲ ಹಾಕಕ್ ಹೋಗ್ಬೇಡ್ರಿ. ಮನಸ್ಸಿಗೆ ಬಹಳ ಬೇಜಾರಾಗ್ಬಿಡುತ್ತಾ. ಇಟ್ ಹರ್ಟ್ಸ್ ಇವನು. ಇದು ಗೊತ್ತಲ್ಲ ಆನ್ಸರ್ ಹೆಂಗ್ ಮಾಡೋದು ಅಂತೇಳಿ. ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಕತಿ ಭಾಳ ಹೇಳ್ತೀನಿ ನೋಡ. ನಾ ಹೇಳು ಕತಿ ಚಲೋ ಅನಿಸ್ತಾವಿಲ್ಲ ನಿಮ್ಗೆ? ಒಂದು ಮೋಟಿವೇಶನ್ ಕತಿ ಹೇಳಿದ್ರೆ ಫುಲ್ ಮೋಟಿವೇಶನ್, ಹಂಗೆ ಒಳಗಿಂತ ಮೋಟಿವೇಶನ್ ಬಂದ್ರೆ ಹೆಂಗಿರ್ಬೇಕಂತ. ನಾಳೆ 4 ಗಂಟೆಗೆ ಚಲೋ ಬಿಟ್ಟಿರ್ಬೇಕು ಒಟ್ಟ ಎಲ್ಲರೂ. ಆ ಲೆವೆಲ್ ಮೋಟಿವೇಶನ್ ಹೇಳ್ಬಿಡ್ತೀನಿ ಹೇಳ್ರಿ. ಒಮ್ಮೆ LCM ಕೇಳ್ಯಾರ 2/3, 4/9, 5/6. ನೋಡ್ರಿ ಒಂದು ಲಾಜಿಕ್ ಆಯ್ತು ನಿಮಗ. ಏನ್ರ ಈಗ ಒಂದು ಭಿನ್ನ ರಾಶಿಗಳು ಕೊಟ್ಟ LCM ಅಥವಾ HCF ಕೇಳ್ರಂದ್ರ, ಸೊ LCM ಕೇಳಿದಾಗ ಎಲ್ಲಾತ ನ್ಯೂಮರೇಟರ್ ಇರ್ತಲ್ಲ, ಸೊ ನ್ಯೂಮರೇಟರ್ಗಳು LCM ಮಾಡೋದು, ಮತ್ತ ಡಿನಾಮಿನೇಟರ್ಗಳದ HCF ಮಾಡೋದು. ಅರ್ಥ ಆಯ್ತು? ಅಕಸ್ಮಾತ್ ಅವ್ರ HCF ಕೇಳಿದ್ರಪ್ಪ, ಅವ್ರು HCF ಈಗ LCM ಕೇಳ್ಯಾರಲ್ಲ, ಸೊ LCM ಕೇಳಿದ ಈಗ HCF ಕೇಳ್ರೆ ಏನ್ ಮಾಡ್ಬೇಕು ನೀವು? HCF ಕೇಳಿದಾಗ ಸೊ ನ್ಯೂಮರೇಟರ್ಗಳದ HCF ಮಾಡೋದ, ಡಿನಾಮಿನೇಟರ್ಗಳದ LCM ಮಾಡೋದ. ಅರ್ಥ ಆಯ್ತು? ಸೊ ಅವ್ರು ಏನ್ ಕ್ವಶನ್ ಏನ್ ಕೇಳಿರ್ತಾರಲ್ಲ, ಸೊ ಅದನ್ನ ನ್ಯೂಮರೇಟರ್ಗೆ ಹಚ್ಚೋದು, ಏನ್ ಕೇಳಿರಂಗಿಲ್ಲಲ್ಲ ಅದನ್ನ ಡಿನಾಮಿನೇಟರ್ಗೆ ಹಚ್ಚೋದು. ಬರೋ ಆನ್ಸರ್ ನಿಮ್ಮ ಆನ್ಸರ್ ಆಗಿರುತ್ತಾ. ಸರಿ, ಇದನ್ನ ಏನ್ ಮಾಡ್ರಿ, ಇದೇನಾಗುತ್ತಾ, ಇದು 20 ಆಗುತ್ತಾ. LCM ಇದನ್ನ ಬಿಡ್ಸಂಗಿಲ್ಪ, ಇದನ್ನೆಲ್ಲ ಬಿಡ್ಸಂಗಿಲ್ಲ. ಏನ ಮುಗಿತಾ, 3 ಕ್ಲಾಸ್ ಮಾಡೀನಿ. ನಿನ್ನೆ ತಕ್ಕ ಎಲ್ಲ LCMಗಳು ಬಿಡ್ಸಾತೀನಿ. ಹಿಂಗ್ ಬರ್ದಿ 2, 4, 5 ನಿನ್ನೆ ಮಟ್ಟ ಎಲ್ಲ ಕಲ್ಸಿಲ್ಲ ಅದನ್ನ. ಯಾಕಂದ್ರೆ ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗ್ಲ, ಹೆಜ್ಜೆ ಆಯ್ತು ಹೊಂಟು ಇಲ್ಲ. ಕ್ವಶನ್ ಟಫ್ ಬರತಾವಿಲ್ಲ. ಈಗ ಮಣ್ಣಿ ಮಟ್ಟ ಕ್ವಶನ್ ಈಜಿ ಇದ್ದು, ಬಟ್ ಇವತ್ತು ಒಂದ್ ಅವರಿಗೆ ಅದಾವಲ್ಲ ಕ್ವಶನ್ಸ್. ಈಗ ಇವು ಹಂಗ ಈಸಿನ ಅನ್ಸತ್ತಾವ. ಮತ್ತೆ ಮಗ ಅದಾವಿಲ್ಲ ಟಫ್ ಕ್ವಶನ್. ಒಂದ್ಸಲ ಕಮೆಂಟ್ ಹೇಳ್ರಿ, ಕ್ವಶನ್ಸ್ ಈಗ ಚಲೋ ಅದಾವ, ನೀವು ಈಸಿನ ಅನ್ಸತ್ತ ನಿಮ್ಗೆ ಅಂತೇಳಿ. ಸೊ ಈಸಿ ಅಂತಕತ್ರ ಇನ್ನೂ ಟಫ್ ಕ್ವಶನ್ ತರ್ತಾನೆ, ನನಗೆ ಸಮಸ್ಯೆ ಇಲ್ಲ, ತರ್ತಾನ ಕ್ವಶನ್ಗಳು. ಸರಿ, ಇದು ನೋಡ್ರಿ 20 ಆಗುತ್ತಾ, ಇದು 3 ಆಗುತ್ತಾ. ಆನ್ಸರ್ 20/3 ಐತಲ್ಲ, ಐತಿ. ಟಿಕ್ ಹಾಕ್ತಿರಿ, ಮುಂದೆ ಹೋಗ್ತೀರಿ. ಕಾನ್ಸೆಪ್ಟ್ ಗೊತ್ತಲ್ಲ. ಸೊ ಅವ್ರು ಏನ್ ಕೇಳಿರ್ತಾರಲ್ಲ, ಸೊ ಕೇಳಿರೋದನ್ನ ನ್ಯೂಮರೇಟರ್ ಹಚ್ಚೋದು, ಏನ್ ಕೇಳಿರಂಗಿಲ್ಲಲ್ಲ ಅದನ್ನ ಡಿನಾಮಿನೇಟರ್ ಹಚ್ಚೋದು. ಅಷ್ಟು ಮಾಡ್ರಿ, ನಿಮ್ಗೆ ಆನ್ಸರ್ ಸಿಗುತ್ತಾ. ನಾವೀಗ ಸದ್ಯಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ. ಓಕೆ. ಈ ಕ್ವಶನ್ ಟ್ರಿಕ್ ಹೇಳ್ತಾನ, ಯಾಕಂದ್ರೆ ಇದನ್ನ ಬಿಡಿಸ್ಕೋತ ಕುಂಡ್ರಾಕ್ ಆಗಲ್ಲ. ಸೊ ಬಿಡ್ಸಾಕಂದ್ರೆ ಏನಾಗುತ್ತೆ ನೋಡ್ರಿ, ಒಂದ್ಸಲ ಬಿಡಿಸ್ಲಿ. ಮುಂದೆ 2 ಎಷ್ಟು 2 ಪ್ಲಸ್ 2 3 ಎಷ್ಟು 6 ಪ್ಲಸ್ ಮುಂದಿನ ಬರುತ್ತಾ ಏನ್ ಬರುತ್ತೆ ಮುಂದೆ 3/4 4 ಬರುತ್ತಾ. ಎಷ್ಟಾಗುತ್ತಾ 3 4 12 ಪ್ಲಸ್ ಎಷ್ಟು ಬರುತ್ತೆ ಮುಂದೆ 4/5 ಬರುತ್ತಾ. 1/20 ಇಂಟು 1 ಎಷ್ಟು ಬರುತ್ತಾ 5 ಇಂಟು 6 ಬರುತ್ತಾ. 1/30 ಆಗುತ್ತಾ. ಸೊ ಹಿಂಗೆ ಮಾಡ್ಕೋತಂದ್ರೆ ಹಿಂಗೆಲ್ಲ ಮಾಡ್ಕೋತ ಹೋಗಿರ್ಪ ನೀವು. ಮಾಡಿ ಮೇಲೆ ಕೂಡಿಸ್ಬೇಕು. ಹೆಂಗ ಇಂಥ ಕ್ವಶನ್ ನಿಮ್ಗೆ ಟ್ರಿಕ್ ಕಳ್ಕೋಬೇಕು. ಟ್ರಿಕ್ ಎಂತ ಕಲಿಬೇಕು, ಇಂಥಲ್ಲಿ ಟ್ರಿಕ್ ಕಲಿಬೇಕು. ಏನ್ ಟ್ರಿಕ್ ಏನೈತಿ ಏನಂದ್ರ ಇದನ್ನ ಒಂದೇದಕ್ಕೆ ಕೊಟ್ಟಿರ್ತಾರಲ್ಲ. ಸೊ ಯಾವತ್ತು ಅಂದ್ರೆ ಹೆಂಗ್ ಗೊತ್ತಾನ, ಹಿಂಗ್ ಸಮವಾಗಿ ಗುಣಾಕಾರ ಆಗತ್ತಿರ್ಬೇಕವ. ಹಿಂಗ್ ಸಮವಾಗಿ ನಂಬರ್ ಹೊಂಟಿ ಈ ನಂಬರ್ ಸೇಮ್ ಇರ್ಬೇಕು, ಹೊಳ್ಳಿ ಅದ್ರ ಮುಂದಿನ ನಂಬರ್ ಬರ್ಬೇಕು. ಸೊ ಈ ನಂಬರ್ ಸೇಮ್ ಇರ್ಬೇಕು, ಅದ್ರ ಮುಂದಿನ ನಂಬರ್ ಬರ್ಬೇಕು. ಆ ಟೈಪ್ ಇದ್ದು ಅಂದ್ರೆ ಏನ್ ಮಾಡೋ ಗೊತ್ತಾನ. ಸೊ ಒಂದೇದು ನ್ಯೂಮರೇಟರ್ ಪೂರ ನಂಬರ್ ತೊಗೊಳಂಗಿಲ್ಲ, 1/3 ತೊಗೊಳಂಗಿಲ್ಲ, 1/3 ತೊಗೊಳಂಗಿಲ್ಲ. ಸೊ ಇದನ್ನ 1/1 ತೊಗೊಳೋದು. 1/1 ಆಗುತ್ತಲ್ಲ. ಸೊ 1/1 ತಗೊಂಡ ಮೈನಸ್ ಹಾಕೋದು.
ಸೊ ಇಲ್ಲಿ ಫಸ್ಟಿಗೆ ತೊಂದಿನಿಲ್ಲ, ಸೊ ಇಲ್ಲಿ ಲಾಸ್ಟಿಗೆ ತೊಗೊಳೋದು. ಅರ್ಥ ಆಗತೈತಿ? ಸೊ ಇಲ್ಲಿ ಫಸ್ಟಿಂದ ತೊಗೊಳೋದು, ಇಲ್ಲಿ ಲಾಸ್ಟಿಂದ ತೊಗೊಳೋದು, ಮೈನಸ್ ಮಾಡ್ಬಿಡೋದು. ಎಷ್ಟಾಗುತ್ತೆ ನೋಡ್ರಿ, ಈ ಕಡೆ 10 ಆಗುತ್ತಾ, 10 - 1 9 ಆಗುತ್ತಾ, 9/10 ಆಗುತ್ತಾ. ಐತಲ್ಲ ಆಪ್ಷನ್ಯಾಗ, ಟಿಕ್ ಹಾಕೋದೈತಿ ಮುಂದೆ ಹೋಗೋದೈತಿ, ಟಿಕ್ ಹಾಕೋದೈತಿ ಮುಂದೆ ಹೋಗೋದೈತಿ. ಸಿಂಪಲ್ ಲಾಜಿಕ್. ಅರ್ಥ ಆಯ್ತು? ನಮ್ ಹೇಳಿ ಹೆಂಗಂತೇಳಿ ನಮ್ ಚೆನ್ನಾಗಿ ಹತ್ತು ನೋಡ್ರಿ. ಏನಂದ್ರ ಈ ಟೈಪ್ ನಿಮ್ಗೆ ಕ್ವಶನ್ ಕೇಳಿದಾಗ ಸೊ ಈ ತರ ನಂಬರ್ಗಳು ಹೆಚ್ಚಾಗ್ತಾ ಆಗ್ತಾ ಹೊಟ್ಟಿದ್ವು ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರ ಸೊ ಏನ್ ಮೊದ್ಲಿಗೆ ಏನ್ ಕೊಟ್ಟಿರ್ತಾರಲ್ಲ ಸೊ ಇದು ಫಸ್ಟಿಂದ ತಗೋದು, ಇದು ಲಾಸ್ಟಿನ ನಂಬರ್ ತಗೊಳ್ಳೋದು, ಎರಡನ್ನು ಕಳಿಯೋದು. ಏನೈತಿ 1/1 - 1/10. ಸೊ ಕಳೆಯ ಹೆಂಗ್ ಬರುತ್ತಾ 9/10 ಬರುತ್ತಾ. ಅದು ನಿಮ್ಮ ಆನ್ಸರ್ ಆಗಿರುತ್ತಾ. ಸೊ ಇಂಥ ಕ್ವಶನ್ಗೆಲ್ಲ ನೀವು ಎಕ್ಸಾಮ್ದಾಗ ಬಿಡಿಸೋದು ಕೊಂಡ್ರೆ ಟೈಮ್ ಸಾಲಂಗಿಲ್ಲ. ಅಫ್ಕೋರ್ಸ್ ಸಾಲಂಗಿಲ್ಲ, ಚಾನ್ಸೇ ಇಲ್ಲ. ನಾ ಎಲ್ಲ ಬರಿತೀನೋ ಅಂದ್ ಬರ್ರಿಪ್ಪ. ಒಂದ್ ತಾಸಿನ ಎಕ್ಸಾಮ್ದಾಗ 20 ನಿಮಿಷ ಸಿದ್ಧ ಮಾಡ್ರಿ. ನಾ ಏನ್ ಮಾಡವ, ಬಟ್ ಇದು ಗೊತ್ತಿತ್ತಂದ್ರೆ ಬೆಸ್ಟ್. ಸಿಂಪಲ್ ಟಿಕ್ ಹಾಕೋದೈತಿ, ಮುಂದೆ ಹೋಗೋದೈತಿ. ಮುಂದಿನ ಪ್ರಶ್ನೆ ಹೀಗಿದೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ, ಸ್ವಲ್ಪ ಮಿಸ್ಟೇಕ್ ಆಗೈತಿ. ಕ್ವಶನ್ ಬರೀತೀನಿ ನೋಡ್ರಿ ಇಲ್ಲಿ ವಾಪಸ್. ಕ್ವಶನ್ ನಾ ಬರೀತೀನಿಲ್ಲ, ಎದಕ್ಕೆ ಟೆನ್ಷನ್ ತೊಗೊಳ್ತೀರಿ ನೀವು? ನಾನಿರುವುದು ನಿಮಗಾಗಿ, ನನ್ನ ಧ್ವನಿ ಬಾಳ್ ಕೆಟ್ಟ ಐತಿ, ಕಾಯಿಗೆ ಬರ್ತಾವ ಕಾಯಿ. ನಾ ಹಾಡ್ರೆ ಕಾಯಿ ಹಾಡ್ದಂಗತ್ತಲ್ಲ. ಏನ್ ಮಾಡೋದು, ದೇವ್ರು ನಮ್ಗೆ ಧ್ವನಿ ಚಲೋ ಪಟ್ಟೇ ಇಲ್ಲ. ದೇವ್ರ ನಮಗೇನು ನೀನ್ ಹೇಳಿ ನಮ್ಮ ಫಾರ್ಮುಲಾ ಐತರದ ಏನ್ ಫಾರ್ಮುಲಾ ಮತ್ತೆ ಹೇಳ್ಬೇಕಾ? ಹೇಳಿಲ್ಲ ಫಾರ್ಮುಲಾ ಸೀದಾ ಮಾಡ್ಬಿಡ್ಲಿ. ನಿನ್ನೆ ಮೊನ್ನೆ ಒಟ್ಟೆ ನಿನ್ನೆ ತೊಳಿನಿ ಮೊನ್ನೆ ತೊಳಿನಿ ಒಟ್ಟೆ ಯಾರೋ ಒಂದ್ಸಲ ಫಾರ್ಮುಲಾ ಹೇಳಿ. ಸೊ ಸೀದಾ ಲೆಕ್ಕ ಮಾಡ್ತಾ ಈಗ ಸಿಂಪಲ್ ಟೇಕ್ ಹಾಕಿನಿ. ಕರೆಕ್ಟ್ ಐತೆ ಆನ್ಸರ್ ಗೊತ್ತೈತಿಲ್ಲ. ನಿನ್ನೆ ಮೊನ್ನೆ ಕ್ಲಾಸ್ ಹೊಡೆದ್ರೆ ಗೊತ್ತಿರುತ್ತಾ. ಸೊ ನನ್ನ ಮಾತೇನಂದ್ರೆ ಡೈಲಿ ನೋಡ್ರಿ ಕ್ಲಾಸ್. ಇವತ್ತು ನೋಡ್ನಿ ನಾಳೆ ನೋಡ್ಲಿಲ್ಲ, ಇವತ್ತು ನೋಡ್ನಿ ನಾಳೆ ನೋಡ್ಲಿಲ್ಲ ಮಾಡ್ರಿ ಏನು ಸರ್. ಡೈಲಿ ಒಂದು ಪ್ರೋಗ್ರೆಸ್ ಆಗಿರುತ್ತಾ. 1ನೇ ಸ್ಟೆಪ್, 2ನೇ ಸ್ಟೆಪ್, 3ನೇ ಸ್ಟೆಪ್, 4ನೇ ಸ್ಟೆಪ್. ನಾ ಸ್ಟೆಪ್ ಬೈ ಸ್ಟೆಪ್ ಹೊಂಟೀನಿ. ನಾನು ನಿಮಗೆ ಕಾನ್ಸೆಪ್ಟ್ ವೈಸ್ ಹೊಂಟಿಲ್ಲ ಅಂದ್ರು ನಿಮಗೆ ನಾ ಕ್ವಶನ್ ಒಳಗೆ 1ನೇ ದಿವಸ ಅದಕ್ಕೆ ಈಸಿ ಕ್ವಶನ್ ತಾನೇ ಗೊತ್ತಾನ. ಸೊ ಕಾನ್ಸೆಪ್ಟ್ಗಳು ತರಬೇಕು, ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೇಕು. ಸೊ ಕಾನ್ಸೆಪ್ಟ್ ಗೊತ್ತಾದ್ರೆ ಇವ್ರಿಗೆ ಈಸಿ ಆಗೈತಿ. ನಾ 1ನೇ ದಿವಸ ಕ್ವಶನ್ ಈಸಿ ತಂದ್ರೆ ಅಣ್ಣ ಈಸಿ ಕ್ವಶನ್ ಅಣ್ಣ ಅಡ್ವಾನ್ಸ್ ಮಾಡ್ಸೋಣ ಅಣ್ಣ, ಕ್ವಶನ್ ಅಡ್ವಾನ್ಸ್ ಬರ್ತಾವಣ್ಣ ಇಟ್ಟು ಈಸಿ ಕ್ವಶನ್ ಬರಂಗಿಲ್ಲಣ್ಣ. ಈಸಿ ಕ್ವಶನ್ ಬರ್ತಾವ, ಈಸಿ ಕ್ವಶನ್ ಬರಂಗಿಲ್ಲತ್ತಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೊಂಟಿನ ನಾ ಇನ್ನೂ ಲೆಕ್ಕ ಹಾಕೊಂಡು ಲೆಕ್ಕ ಮಾಡಕತ್ನಿ. ಬಟ್ ನಿಮ್ಮದು ಮೂಡ ಬೇರೆ ಇತ್ತು. ಸರಿ ಇನ್ನೇ ನೋಡ್ರಿ. ಸೊ ಈ ತರ x + 1/x = 3 ಅಂದಿದ್ರಂದ್ರ ಬಟ್ x³ + 1/x³ ಏನಾರ ಕೇಳಿದ್ರಂದ್ರ ಇದಕ್ಕೊಂದು ಸಿಂಪಲ್ ಲಾಜಿಕ್ ಐತಿ. ಸೊ ಏನಂದ್ರ a³ - 3 ಅಂದ್ರೆ ಇಲ್ಲಿ a ಕೊಟ್ಟಿರ್ತಾರ ತಿಳ್ಕೊರಿ. ಸೊ x + 1/x a ಕೊಟ್ಟಿರೋದು ತಿಳ್ಕೊರಿ. ಸೊ ಹಿಂಗ್ ಕೊಟ್ಟ ಈ ಟೈಪ್ ಕೇಳಿದ್ರಂದ್ರ x + 1/x = a ಐತಿ, x³ + 1/x³ ಏನ್ ಕೇಳಿದ್ರ a³ - 3 ಆಗುತ್ತಾ. ಸೊ a ಬೆಲೆ ಎಷ್ಟೈತಿ? ಸೊ a ನ ಬೆಲೆ 3 ಐತಿ. ಸೊ 3³ ಮಾಡ್ರಿ, 3³ ಎಷ್ಟಾಗುತ್ತಾ? ಸೊ 3³ - 3 ಅಲ್ಲ. ಸೊ ಇದು ನೋಡ್ರಿ 3 ಅಲ್ಲ, 3a ಆಗಿದೆ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋ ಬಸ್ಸು ಅಂಗಡಿ ನಾನು ಮನುಷ್ಯನ ಅದನ್ನ ಬರಿಬೇಕಾದ್ರೆ ಮಿಸ್ಟೇಕ್ ಆಗೋಣಲ್ಲ. ನಾಯಿ ದೇವ್ರ ಅದನ್ನ ಈಗ ಮಾತಿನ ಬರ್ದು ಚಲೋ ಆತ ನೆನಪು, ಕರೆಕ್ಟ್ ಟೈಮಿಗೆ ನೆನಪಾತ. ಇಲ್ಲಾರ ಮತ್ತೆ ಯಾರು ಕಮೆಂಟ್ ಆಗ್ತಿದ್ರು ಅಣ್ಣ ತಪ್ಪಾಗೈತನ ಕಮೆಂಟ್ ಹಾಕ್ರಿ. ಭಾಳ ಕ್ವಶನ್ ಕರೆಕ್ಟ್ ಮಾಡತ್ತಾರತ್ತೇಳಿ. ಬಟ್ ಒಂದೇ ಸಲ ಹಾಕ್ರಿ, ಒಂದೇ ಸಲ ಸಾಕ. ನಂಗೆ ಕಾಣುತ್ತೆ ಕ್ವಶನ್ ಕಮೆಂಟ್ ಒಂದೇ ಸಲ ಹಾಕಿಲ್ಲ. ನೋಡ್ರಿ 3 3 9 3 × 3 ಬರಬಿಡ್ತಪ್ಪ ಎಲ್ಲ ಪೂರ. 3 × 3 3³ ಎಷ್ಟು? 3 ಮತ್ತು 3 27. 27 - 9 3 3 9 ಇಲ್ಲ ಎಷ್ಟಾಗುತ್ತಾ? ಮೈನಸ್ ಮಾಡ್ರೆ 18 ಆಗುತ್ತಾ? ಸರಿ ಮುಂದಿನ ಪ್ರಶ್ನೆ ನೋಡೋಣ ಅಂತ. ಏನೈತಿ ಮುಂದಿನ ಪ್ರಶ್ನೆ? ಬತ್ತೊಂಡಪ್ಪ ಅಡ್ವಾನ್ಸ್ ಕ್ವಶನ್ಸ್. ಈ ಅಡ್ವಾನ್ಸ್ ಮ್ಯಾಥ್ಸ್ ಕ್ವಶನ್ಸ್ ಮಾಡ್ಬೇಕಾಗಿತ್ತಲ್ಲ ಭಾಳ ಜನರಿಗೆ. ದಿನ ಬರತ್ತಿದ್ದು ಅಡ್ವಾನ್ಸ್ ಮ್ಯಾಥ್ಸ್ ಕ್ವಶನ್ಸ್ ಬಟ್ ಸ್ವಲ್ಪ ಸಿಂಪಲ್ ಇದ್ದಾವ. ಅಣ್ಣ ಅಡ್ವಾನ್ಸ್ ಮ್ಯಾಥ್ಸ್ ಮಾಡ್ಸೋಣ ಇಲ್ಲ ಹೇಳ್ರಿ, ತಪ್ಪಲ್ಲ. ಭಾಳ ಚಲೋ ಆ್ಯಕ್ಚುಲಿ. ಭಾಳ ಖುಷಿ ನಂಗೂ ಇಂಟ್ರಾಕ್ಟ್ ಮಾಡತ್ತಾರಪ್ಪ ಹುಡುಗರು ಅಂತ. ಚಲೋ ಇರ್ತೈತಿ ಅಂತ ನಮ್ಗೆ ಖುಷಿ ಆಗುತ್ತಾ. ಬಟ್ ಒಂದೇ ಸಲ ಹೇಳ್ರಿ. ನಾ ಹೇಳಿದ್ನಿಲ್ಲ ಅವತ್ತು, ನಾ ಹೇಳಿದ್ದೆ ಇದು 1ನೇ ಸ್ಟೆಪ್, ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದೆ ಹೋಗೋಣ ಅಂತ ಹೇಳಿದ್ದೆ. ಅಟ್ ಹೇಳ್ರಿ ನೀವು ಹಂಗೆ ಹಾಕಾಯ್ತೀರಿ. ಹೋಲ್ಬಿಡ್ರಿ. ಏನಂದಾರ 2 ಅದಾವ ಕ್ವಾಡ್ ಅದಾವ. ಸೊ ಇಂಟರ್ಸೆಕ್ಟ್ ಆಗೋದು ಅಂತ ಹೇಳ್ಯಾರ. ಸೊ ಏನಂದಾರ AP = ಓಕೆ ಪಿ ಅನ್ನ ನಾವು ಕ್ವಶನ್ ಬರೋದ ಅರ್ಧಂಬರ್ಧ ಕ್ವಶನ್ ಓದ್ತೀನಿ. ಹಿಂಗೆ ಆಗುತ್ತೆ ಪರಿಸ್ಥಿತಿ. AP = 4 ಅಂದಾರ, PB = 6 ಅಂದಾರ, CP = 3 ಅಂದಾರ. ಎಷ್ಟಾಗುತ್ತಾ? ಏನ್ ಮಾಡಿ ಹೆಂಗ್ ಮಾಡಿ? ಸಿಂಪಲ್ ಲಾಜಿಕ್ ಐತಿ, ನೆನ್ಬಿಡೋರಿ. ಸೊ ಒಂದ್ ಸರ್ಕಲ್ ಐತಿ, ಸರ್ಕಲ್ನಾಗ ಒಂದು 2 ಕ್ವಾಡ್ ಇಂಟರ್ಸೆಕ್ಟ್ ಆಗತ್ತವ. ಸೊ ಇಂಟರ್ಸೆಕ್ಟ್ ಆಗತ್ತಿದ್ದು ಅಂದ್ರ ಸೊ ಕ್ವಾಡ್ ಏನ್ ಇಂಟರ್ಸೆಕ್ಟ್ ಆಗಿಲ್ಲ. ಸೊ ಈ ಇಂಟರ್ಸೆಕ್ಟ್ ಪಾಯಿಂಟ್ ಇಂದ ನಮ್ಗೆ ಏನ್ ಸಿಗುತ್ತಂದ್ರ ಸೊ AP ಏನೈತಲ್ಲ. ಸೊ AP ಇದು ಫಾರ್ಮುಲಾ ಇಟ್ಕೋರಿ, ಬರ್ಕೋರಿ. ಇದು ಫಾರ್ಮುಲಾ ಒಂದು ನಿಮ್ ಬುಕ್ನಾಗ ಬರ್ಕೋರಿ. ಎಲ್ಲ ಒಂದು ಮೂಲ್ಯ ಬರಿಬೇಡ್ರಿ, ನಿಮ್ಗೆ ನೋಡೋಲಿ ಬರ್ರಿ. ಮೂಲ್ಯ ಬಂದು ಹೊಳ್ಳಿ ನೋಡಿದ್ರೆ ಏನ್ ಮಾಡೋದು ಯೂಸ್ ವೇಸ್ಟ್ ಅದ. CP ×
CD 30 ಇದು ಮತ್ತೆ ಯಾರು ಹೇಳ್ತಾರ ಅಣ್ಣ ನೀ ತಪ್ಪರ್ದೇನ ಅಂತೇಳಿ. ಸಾರಿ ಪ್ಲೀಸ್ ಯಾರು ಕಮೆಂಟ್ ಹಾಕಿಲ್ಲ, ಸಾರಿ ನೀವು ಮುಸಿಟ್ ಬರತ್ತಿರ್ಬೇಕಲ್ಲ, ಇವೇನೋ ಮರ ಹಿಂಗೆ ಅಂದಿದ್ದಕ್ಕೆ ಹಿಂಗೆ ಮಾಡತ್ತಾನ ಅಂತೇಳಿ ಕ್ಷಮಿಸಿ ಬಿಡು ನನ್ನ. ನೋಡ್ರಿ ಇದ ನಿಮ್ಮದ ಕಾನ್ಸೆಪ್ಟ್, ಫಾರ್ಮುಲಾ ಕಾನ್ಸೆಪ್ಟ್ ಅಲ್ಲ ಫಾರ್ಮುಲಾ. ಸೊ ಫಾರ್ಮುಲಾ ಬೇಕು, ಬರೀ ಟ್ರಿಕ್ ಬೇಡ. ಬರೀ ಟ್ರಿಕ್ ಆದ್ರೆ ಕೆಲಸ ಆಗಂಗಿಲ್ಲ, ಬರೀ ಟ್ರಿಕ್ ಕಲಿಯಂಗಿಲ್ಲ, ಫಾರ್ಮುಲಾ ಕಲಿಬೇಕು. ಇದಕ್ಕೇನು ಟ್ರಿಕ್ ಐತಿ ನನ್ಗೆ ಲಿಟ್ರಲಿ ಗೊತ್ತಿಲ್ಲ. ಈ ಕ್ವಶನ್ಗೆ ಏನಾರ ಟ್ರಿಕ್ ಐತಿಪ್ಪ, ಈ ಕ್ವಶನಿಗೆ ಫಾರ್ಮುಲಾ ಇಲ್ಲ ಏನಾರ ನೀವು ಮಾಡತ್ತಿರಂದ್ರೆ ನನ್ನ ಮಸಲ ಪ್ಲೀಸ್ ಹೇಳ್ಬಿಡ್ರಿ. ಈ ಕ್ವಶನ್ಗೆ ಟ್ರಿಕ್ ಬೇಡ, ಬರೀ ಫಾರ್ಮುಲಾ ಬೇಕು ಅನ್ನೋಂಗಿತ್ತಂದ್ರೆ ನಾ ಇವತ್ತು ಬಂದು ನಿಮ್ಮ ಕಾಲಿಗೆ ಮೊಕ್ಕೊಂಬಿಡ್ತೀನಿ ಕಾಲ್ ಬಿಟ್ಟಾಗ, ಅಣ್ಣ ನೀ ದೇವ್ರಣ್ಣ ಅಂತೇಳಿ. ಈ ಕ್ವಶನ್ ಯಾರ ನಂಗೆ ಟ್ರಿಕ್ ತೋರಿಸ್ಬಿಡ್ರಿ. ಈ ಕ್ವಶನ್ ಫಾರ್ಮುಲಾ ಬೇಡ, ಫಾರ್ಮುಲಾ ಮಾಡಂಗಿಲ್ಲ, ಫಾರ್ಮುಲಾ ಬಳಸೋ ಟ್ರಿಕ್ಲೆ ಮಾಡ್ತಾರ ನಂಗೆ ನೀವು ತೋರಿಸ್ಬಿಡ್ರಿ ಈ ಕ್ವಶನ್ನ. ಕರ್ನ ಮತ್ತೆ ಇವತ್ತು ನನ್ನ ಚಾನಲ್ ಇಲ್ಲಿ ಮಾಡಿ ಬೇಡ, ಚಾನಲ್ ಇಲ್ಲಿ ಮಾಡಂಗಿಲ್ಲ, ಇದ್ರ ಇರ್ಬೋದು ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಇತ್ತಂದ್ರೆ ನನಗೆ ಹೇಳ್ರಿ, ನಂಗೆ ಗೊತ್ತಾಗ ನಂಗೆ ತಿಳ್ಕೊ ಆಸೆ ಐತಿ. ಈ ಕ್ವಶನಿಗೆ ಫಾರ್ಮುಲಾ ಬಿಟ್ಟ ಟ್ರಿಕ್ ಇಂಟ್ರೊಡ್ಯೂಸ್ ಮಾಡೋಗಿತ್ತಂದ್ರೆ ಚಾನಲ್ ಇಲ್ಲಿ ಮಾಡಂಗಿಲ್ಲ. ಬಟ್ ಕಾಲಿಗೆ ಬಂದ್ರೆ ಉದ್ದಕ್ಕೆ ಮುಕ್ಕೋತೀನಿ ಕಾಲಾಗ ನಮ್ಮ ಸಾಫ್ಟಾಗಿ ನಮಸ್ಕಾರ ಮಾಡ್ಬಿಡ್ತೀನಿ. ಈ ಕ್ವಶನ್ಗೆ ಏನ್ರಿ ನೀವು ಫಾರ್ಮುಲಾ ಬಿಟ್ಟ ಟ್ರಿಕ್ಲೆ ಮಾಡ್ತಂದ್ರೆ ಏನೈತಿ AP ಏನೈತಿ. ಸೊ ಬಿಡಿಸೋಲ್ಲ ನಾವು 4 × 3 4 × 3 4 × 3 ಅಲ್ಲಪ್ಪ 4 × 6 ಹೆಂಗೆ ಹೋಗ್ಬಸೋಣ ತಪ್ಪು ಬರೀತಿಲ್ಲ ಬಸೋಣ. CP ಎಷ್ಟು ಐತಿ 3 ಐತಿ, CD ಕಳ್ಯಾರ ನಮ್ಗಾರ PD ಕಳ್ಯಾರ. ಅಣ್ಣ ನೋಡೋಣ ಮತ್ತೆ ಬರ್ದಣ್ಣ ಬಸೋಣ, ಏನಣ್ಣ ಮತ್ತೆ ಬರ್ದಿಯಲ್ಲ ನೀನು ತೇರಿಕೆ ಏನಣ್ಣ ನೀನು ಬರೀ ತಪ್ಪ ಬರ್ಕೊಂತಿಯಲ್ಲಣ್ಣ. ಸಾರಿ ಯಾರು ಬರ್ಕೊಂಡಿರ್ಲಿ ಫಾರ್ಮುಲಾ ಕ್ಷಮಿಸಿ ಬಿಡು ನನ್ನ. ನಾ ಕತಿ ಬಾಯಿ ಹೋಗೋತಾ ಎಮೋಷ್ನಲಿ ಹೋಗ್ಬಿಡ್ತೀನಿ, ಹಂಗೆ ಎಮೋಷ್ನಲಿ ಹೋಗಿ ತಪ್ಪ ಬರ್ಬಿಡ್ತೀನಿ. ಯಪ್ಪ ಚಲೋ ಆತ ನೋಡಿ, ನಾನು ನೋಡಿ ಚಲೋ ಆತ ನೋಡ್ರಿಕ್ಲ ಅಂದ್ರೆ ಅಣ್ಣ 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 ತಪ್ಪೋಣ ಅಂದ್ಬಿಡ್ತಿದ್ದಾರೆ ನೀವು. ನೋಡ್ರಿ ತಡ್ರಿ CP ಎಷ್ಟು ಐತಪ್ಪ 3 ಐತೆ. ಸೊ PD ಕೇಳ್ಯಾರ, PD ಏನು ಮಾಡ್ಬೇಕು, ಇದು ಈ ಕಡೆ ಏನಾಗುತ್ತಾ 4 × 6 ಈ ಕಡೆ ಬಂದು ಭಾಗಾಕಾರ ಆಗುತ್ತಾ, ಡಿವೈಡ್ ಬೈ 3 ಆಗುತ್ತಾ, ಈಕ್ವಲ್ ಟು CD ಮತ್ತು CD ತಗೊಂಡ PD ಆಗುತ್ತಾ. 3 × 1 3 × 2 4 × 2 8 ಹೌದಿಲ್ಲ, 4 × 2 8 ಹಾಕೋದೈತಿ. ಸೊ ಸಿಂಪಲ್ ಫಾರ್ಮುಲಾ ಆಗಲೇ ಬರ್ಕೊಂಡ್ರಿ, ಫಾರ್ಮುಲಾ ಕಾಟ್ ಹಾಕ್ರಿ, ಹೊಳಿದ್ ಬರ್ಕೋರಿ ಫಾರ್ಮುಲಾ. ಕ್ಷಮಿಸ್ರಿ ಕಾಟ ನನ್ನ ಸಂಬಂಧ ನಿಮ್ಗೆ ಕಾಟಾಕ್ ಹೋಗತ್ತಾನ ಬರ್ಕೊಂಡಿದ್ರ ನಂಗೆ ಗೊತ್ತೈತಿ ಯಾರು ಬರ್ಕೊಂಡಿಲ್ಲ. ನೀವು ಭಾಳ ಅಂದ್ರೆ ಒಂದು 2-3 ಬರ್ದಿರ್ತೀರಿ, ಯಾರು 2-3 ಬರ್ಕೊಂಡಿರ್ಲೇ ನೀವು ಪಕ್ಕ ಪಾಸ್ ಹಾಕಿರಿ ಎಕ್ಸಾಮ್. ನನ್ನ ಆಶೀರ್ವಾದ ನಿಮ್ಮ ಮೇಲ್ದಾವ್ ಪಕ್ಕ ಪಾಸ್ ಹಾಕಿರಿ ನೀವು. ಈ ಸಲ UG ಎಕ್ಸಾಮ್ ನೀವು ಫುಲ್ ಟಾಪ್ನಾಗ ಪಾಸ್ ಹಾಕಿರಿ ನೋಡಕ್ರಿ. ನನ್ ಯಾರು ಬರ್ಕೊಂಡಿಲ್ಲ ಈಗಾದ್ರೂ ಬರ್ಕೋರಿ. ಈಗ ನೀವು ಬರ್ಕೋದ್ರೆ ಆಶೀರ್ವಾದ ಮಾಡ್ತಿಲ್ಲ, ಮಾಡಂಗಿಲ್ಲ. ಎಲ್ಲರಿಗೂ ಇರಲ್ಲ ಆಶೀರ್ವಾದ ಬಂದು. ಆಶೀರ್ವಾದ ಮಾಡಕ್ ನಾ ಯಾರು, ನಾ ದೇವ್ರ, ಆ ದೇವ್ರದಾನ ಆಶೀರ್ವಾದ ಮಾಡಕ. ಬಟ್ ಆ ದೇವ್ರೇ ಬಿಡ್ಕೋತ ನಾವು. ಯಾರ ವಿಡಿಯೋ ನೋಡತ್ತಾರಲ್ಲ ಎಲ್ಲರೂ ದೇವ್ರ ಪಾಸ್ ಆಗ್ಲಿಪ್ಪ, ನೋಡದವ್ರು ಪಾಸ್ ಆಗ್ಲಿ. ಪಾಪ ನೋಡದವ್ರೆ ಮನುಷ್ಯರು ಅದನ್ನ ನೋಡದವ್ರು ಪಾಸ್ ಆಗ್ಲಿ, ಬಟ್ ನೋಡಿದವ್ರು ಫಸ್ಟ್ ಪಾಸ್ ಆಗ್ಲಿ. ಏನೈತಿ ಮುಂದಿನ ಪ್ರಶ್ನೆ. ದೇವ್ರ ಎಷ್ಟು ಮಾತಾಡ್ತಾನ ಇವತ್ತು ಗಂಟ್ಲ ನೋಸಂಗಿಲ್ಲ ನಾವು ಮಾರಾಯ ಮಾತಾಡಿ ಅನ್ಬೋದಲ್ಲ. ನಂದು ಗಂಟ್ಲು ನೋಸುತ್ತ, ನಾನು ಮನುಷ್ಯನೇ ನೀರು ಕುಡಿತ ಅದಕ್ಕಾಗಿತ್ತಪ್ಪ. ನೀವು ನೀರು ಕೊಡ್ರಿ, ಮನುಷ್ಯ ನೀರು ಕುಡಿಬೇಕು, ಮನುಷ್ಯ ಹೈಡ್ರೇಟೆಡ್ ಇರ್ಬೇಕು. ಯಾವತ್ತು ಏನ್ರಿ ಹೈಡ್ರೇಟೆಡ್ ಇರ್ಬೇಕು, ಯಾವತ್ತು ಹೈಡ್ರೇಟೆಡ್. ಹೇಳ್ರಿ ಯಾವ್ದು ಮೆಸೇಜ್ ಬಂತಾಗಲೇ ಚೆಕ್ ಮಾಡಿ ಬರ್ಲಿ ಹೋಗಿ ಯಾವ್ದಂತೇಳಿ ಆಮೇಲೆ ಮಾಡ್ಲಾ. ಯಾರು ಮೆಸೇಜ್ ಮಾಡ್ರಿ ನಂಗೆ ಇಷ್ಟೊತ್ನಾಗ? ನನಗೆ ಇಷ್ಟೊತ್ತು ಯಾರು ಮೆಸೇಜ್ ಮಾಡಿರ್ಬೋದು ಬಸವಗಡಿಗೆ? ಆಮೇಲೆ ನೋಡ್ತೀನಿ ಹೋಗಿ ನೀನು ಸಾಲ್ವ್ ಮಾಡೋಣ ಅಂತ. ಏನೈತಿ ಆನ್ಸರ್ ಕ್ವಶನ್ ಏನೈತಿ? 67/67 ಪ್ಲಸ್ 67 ಡಿವೈಡೆಡ್ ಬೈ ಎಷ್ಟು? ಟೋಟಲ್ ಮಾಡ್ಬೇಕಣ್ಣ. ಟೋಟಲ್ ಅಲ್ಲ 68, ಬಟ್ ಎಲ್ಲ ಒಂದಲ್ಲ. ನೀವು ಹಿಂಗೂ ಬರಿಬೋದಲ್ಲ ಇದನ್ನ? ಏನಪ್ಪ ಏನು ಮಾಡ್ತಾನ ಲೇವ ಟೀಚ್ ಮಾಡಕ್ ಬಿಡಂಗಿಲ್ಲ ಏನು ಲೇವ ಅನ್ಬೋದು ನೀವೀಗ. ಈ ಟೈಪ್ನ ಕ್ವಶನ್ ಅಲ್ಲೇ ಬಿಡ್ಸಿನ ಮೊನ್ನೆ ಒಂದೇ ದಿವಸ ಕ್ಲಾಸ್ನೇ ಬಿಡ್ಸಿನ. ಹಂಗಾಗಿ ನಾ ಬಡ ಬಿಡಿಸ್ಬಿಡ್ತಲ್ಲ. 68 - 1 ರೈಸ್ ಟು 67 ಡಿವೈಡೆಡ್ ಬೈ 68 ಪ್ಲಸ್ 67. ಇಲ್ಲಿ 67 ಬರುತ್ತೆ, ಇಲ್ಲಿ ರಿಮೈಂಡರ್ 67 ಬರುತ್ತೆ ಅಂತ ಹೇಳ್ಬೇಕು. ಮತ್ತೆ ಸಿಟ್ಟು ಯಾಕಾಗತ್ತೆ? ನಾನು ನಿಮ್ಮ ಮೇಲೆ ಸಿಟ್ಟಾಗತ್ತ ಭಯತ. ಇದೊಂದು ಜನ್ಮವೇ ಛೇ. ಮೀನಾಕ್ಷಿ ನೀನ್ ಇದ್ದಿದ್ರೆ ಇವಾಗ ಒಂದೊಂದು ಮುತ್ತುಗಳು. ಎಷ್ಟು ಬರುತ್ತಿದ? -1 ಪ್ಲಸ್ 67 ಆನ್ಸರ್ ಆಗುತ್ತಾ 66 ಆಗುತ್ತಲ್ಲ. ಸಿಂಪಲ್ ಲಾಜಿಕ್ ಐತಿ. -1 ಪ್ಲಸ್ 67 ಅಂದ್ರೆ 66 ಆನ್ಸರ್. ಎಷ್ಟು ಬಸ್ ಐತೆ? ಟ್ರಿಕ್ ಅಲ್ಲ ಇದು ಲಾಜಿಕ್, ಇದು ಕಾಮನ್ ಸೆನ್ಸ್, ಇದು ಬೇಸಿಕ್ ಕಾನ್ಸೆಪ್ಟ್. ಇದಕ್ಕೆ ಯಾರು ಟ್ರಿಕ್ ಅನ್ನೋಂಗಿಲ್ಲ. ಇದು ಟ್ರಿಕ್ ಅಲ್ಲ. ಐ ಡೋಂಟ್ ಲೈಕ್ ಟ್ರಿಕ್ಸ್.
ट्रिक्स आई डोंट लाइक इट बट ट्रिक्स लाइक्स मी क्या भाई क्या बक्चोदी करता है ಬಿಡೋ ಮಾರೇ ಕ್ಲಾಸ್ ಹೇಳೋ ನೀ ಬರೇ ಕತಿ ಹೇಳೋದಲ್ಲ ಬರೇ ಕ್ಲಾಸ್ ಹೇಳೋದ್ರ ಬರೇ ಬಕ್ಚೋದಿ ಮಾಡ್ತಾ ನಾ ಇದಕ್ಕೆ ಕಾಮಿಡಿ ಮಾಡಿ ಟ್ರೈ ಮಾಡ್ತೀನಿ ಗೊತ್ತಾ ಹೇಳ್ ನೋಡ್ಕೊಡ್ರಿ ಸತ್ಯ ಕತೆ ಹೇಳ್ತಾನು ಇವಾಗ ನಾ ಸತ್ಯ ಹರ್ಷ 5 ನಿಮಿಷ ಅಲ್ಲ 10 ಸೆಕೆಂಡ್ ಸತ್ಯ ಹರಿಶ್ಚಂದ್ರ ಕಣ್ಣ ಕರೆ ಹೇಳ್ತಾನು ಏನಂದ್ರ ಈಗ ನೀವು ಕ್ಲಾಸ್ ಮಾಡ್ತಿರ್ತೀರಿ ಬ್ಯಾಸರ ಆಗುತ್ತಾ ಕ್ಲಾಸ್ ನೋಡ್ರೆ ಬ್ಯಾಸರ ಆಗುತ್ತಾ ನಮ್ಗೆ ಗೊತ್ತೈತಿ ನಾನು ಒಂದ್ ಕಾಲ ಕ್ಲಾಸ್ ನೋಡಿದ ಅದನ್ನ ಸೊ ಬ್ಯಾಸರ ಆಗುತ್ತಾ ಬ್ಯಾಸರದಾಗ ಏನ್ ಮಾಡ್ತೀರಿ ತೆಗಿದ್ ಇನ್ಸ್ಟಾಗ್ರಾಮ ಬರ್ತಾವ ರೀಲ್ಸ್ ಅಷ್ಟೇ ಇಲ್ಲಾಂದ್ರ ಏನೋ ಬರ್ತಾವಪ್ಪ ರೀಲ್ಸ್ ಕಡಿಮೆ ಮಾಡಿನ ಸೆಟ್ ಆಗಿ ಮಾತ್ರ ಭಾಳ ಮಾಡ್ತಿದ್ದೆ ರೀಲ್ಸ್ ಕಮ್ಮಿ ಮಾಡಿನ ಭಾಳ ಈಗ ಹಾಗಾಗಿ ನಾನು ನೆನಪಿಲ್ಲ ಈಗ ಟ್ರೆಂಡ್ ಏನಿದ್ ಗೊತ್ತಿಲ್ಲ ನಂಗೆ ಅವಾಗ ಟ್ರೆಂಡ್ ಇದಲ್ಲ ಅಷ್ಟೇ ಐತೆ ಅವಾಗ ನೋಡಿದ್ದೀರ ಅವಾಗ ಹೇಳಿ ನೋಡಿಲ್ಲ ಇನ್ಸ್ಟಾಗ್ರಾಮ್ನ ಇಷ್ಟ ನೋಡಿಲ್ಲ ಅವಾಗ 3-4 ದಿವಸ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಓಪನ್ ಮಾಡಿರ್ತೀನಿ ಯಾರ ಮೆಸೇಜ್ ಬಂದ್ರೆ ನೀವು ಯಾರು ಹಾಕಿರ್ತಿರಲ್ಲ ಏನೋ ಡೌಟ್ ಕೇಳಾಕೋದು ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ ಮಾಡಿ ಕ್ಲೋಸ್ ಮಾಡಿರ್ತೀನಿ ರೀಲ್ಸ್ ನೋಡೇ ಇಲ್ಲ ರೀಲ್ಸ್ ನೋಡ್ಬೇಕು ರೀಲ್ಸ್ ನೋಡ್ತೀನಿ ಈ ಕ್ಲಾಸ್ ಮುಗಿಸ್ಕೊಟ್ಟು ರೀಲ್ಸ್ ನೋಡ್ತೀನಿ ಒಂದು 20 ಸಮಾಧಾನ ಆಗ್ತೈತಿ ಏನ್ ಗೊತ್ತನ್ರಿ ಸರ್ ಇದು ಕಾನ್ಸೆಪ್ಟ್ ವೈಸ್ ನೋಡ್ರಿ ಸೊ ಈ ಟೈಪ್ ನಿಮ್ಗೆ ಕ್ವಶನ್ ಬಂದಾಗ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಕೊರಿ ಗೊತ್ತಾನ ಸಿಂಪಲ್ ಆಗಿ ಬರ್ಕೋರಿ 67/67 ಡಿವೈಡೆಡ್ ಬೈ 68 ಬರ್ಕೋರಿ ಸೊ ಒಡೆದು ಬರ್ಕೋರಿ ಫ್ರಾಕ್ಷನ್ 67/68 ಸೊ ಈ ಟೈಪ್ ನೀವು ಬರ್ಕೊಂಡ್ರಲ್ಲ ಇಲ್ಲಿ ನೋಡ್ರಿ ಇಲ್ಲಂದ್ರೆ ನಿಮ್ಗೆ ಗೊತ್ತಾಗುತ್ತಾ ಸೊ ಇದಕ್ಕಿಂತ ಸಣ್ಣ ನಂಬರ್ ಐತಿ ಹಂಗಿದ್ರ ರಿಮೈಂಡರ್ 67 ಇರುತ್ತಾ ಹೌದಿಲ್ಲ ಸೊ ರಿಮೈಂಡರ್ ಏನ ಶೇಷ ಏನು ಉಳಿತಾ ಸೊ ಈಗ ನೋಡ್ರಿ 67 ಮಾಡ್ರ ಬಾಗ್ರಾಕೈತಿ ಬಾಗ್ರಾಗಿಲ್ಲ ಸೊ ನೀವು ಪಾಯಿಂಟ್ ಕೊಟ್ಟು ಮಾಡ್ಬೋದು ಸೊ ಪಾಯಿಂಟ್ ಕೊಟ್ಟ ಶೇಷ ಉಳಿಯಾಗಿಲ್ಲಲ್ಲ ಸೊ ಶೇಷ ಕೇಳ್ಯಾರ ಸೊ ಶೇಷ ಏನಾಗುತ್ತಾ 67 ಶೇಷ ಉಳಿತಲ್ಲ ಸೊ ಹಂಗಂದ್ರ ಈ ನಂಬರ್ಗೆ ಇಲ್ಲಿ ಶೇಷ 67 ಇರುತ್ತ ಸೊ ಹಂಗಿದ್ರೆ ಇಲ್ಲೇನು ಶೇಷ ಉಳಿಯುತ್ತಾ ನೋಡ್ರಿ 68 - 1 67 ಡಿವೈಡೆಡ್ ಬೈ 68 ಹಿಂಗೆ ಮಾಡಿದಾಗ ನಿಮಗೆ 68 ಡಿವೈಡ್ ಆಗುತ್ತಾ ಬಟ್ -1 ಉಳಿಯುತ್ತಾ ಸೊ -1 ರೈಸ್ ಟು 67 ಆಗುತ್ತಾ ಸೊ -1/67 ಏನಾಗುತ್ತಾ -1/67 ಏನಾಗುತ್ತಾ ಸೊ ಏನಾರ ಒಂದು ನೆಗೆಟಿವ್ ನಂಬರ್ ಇತ್ತು ನೆಗೆಟಿವ್ ನಂಬರ್ಕ ಪವರ್ ಏನಿರುತ್ತಲ್ಲ ಸೊ ಪವರ್ ಏನಾರ ಈವನ್ ನಂಬರ್ ಸಮಸಂಖ್ಯೆ ಆಗಿತ್ತಂದ್ರ 1 ಬರುತ್ತಾ ಸೊ ಬಟ್ ಏನೈತಿ ಬೆಸ ಸಂಖ್ಯೆ ಐತಿ ಸೊ ಏನ್ ಬರ್ತಿದೆ ಆನ್ಸರ್ -1 ಉಳಿತಾ ಸೊ ರಿಮೈಂಡರ್ ಇತ್ತು ಸೊ ಇಲ್ಲಿ -1 ರಿಮೈಂಡರ್ ಬಂತು ಇಲ್ಲಿ 67 ರಿಮೈಂಡರ್ ಬರುತ್ತೋ ಎರಡನ್ನು ಸೇರಿಸಿ ಎಷ್ಟು ಬರುತ್ತಾ 66 ಬರುತ್ತಾ ನಾವು ಆಗ್ಲೇ ನಾನು ನಿಮಗೆ ಬರೀ ಕ್ವಶನ್ ನೋಡಿ ಆನ್ಸರ್ ಹೇಳ್ತಿದ್ದಲ್ಲ ಸಿಂಪಲ್ ಐತಿ ಅರ್ಥ ಆಯ್ತು ಸೊ ಏನ್ ಮಾಡ್ತೀರಿ ನೀವು ಬಿಡಿಸಿ ಬರ್ಕೋತೀರಿ ಸೊ ಇಲ್ಲಂದ್ರೂ ಏನ್ ನೋಡ್ರಿ ಅಕಸ್ಮಾತ್ 69 ಇತ್ತಪ್ಪ ಇಲ್ಲಿ 1 ಬರ್ತಿತ್ತು -1 +1 0 ಹಾಕಿತ್ತು ಸೊ ಆನ್ಸರ್ 0 ಹಾಕಿತ್ತು ಬಟ್ ಇಲ್ಲಿ ಏನೈತಿ ಸೊ ಅದಕ್ಕಿಂತ ಕಡಿಮೆ ಐತಿ ಸೊ ಕಡಿಮೆ ಇರೋ ಕಾರಣದಿಂದ ನನಗೆ ಇಲ್ಲಿ 67 ಬರುತ್ತಾ ಸೊ ಇಲ್ಲಿ -1 ಬರುತ್ತಾ ಇಲ್ಲಿ ಮ್ಯಾಲ್ ರೈಸ್ ಟು 67 ಅಕಸ್ಮಾತ್ ಇಲ್ಲಿ 68 ಇತ್ತು ಅಂತ ಕೋರಿ ಸಮಸಂಖ್ಯೆ ಹಾಕಿತ್ತು +1 ಹಾಕಿತ್ತು 68 ಹಾಕಿತ್ತು ಪೂರಾ ಮತ್ತೆ 0 ಹಾಕಿತ್ತು ಕಾನ್ಸೆಪ್ಟ್ ಐತಲ್ಲ ಟ್ರಿಕ್ ಅಲ್ಲ ಕಾನ್ಸೆಪ್ಟ್ ಬೇಬಿ ಕಾನ್ಸೆಪ್ಟ್ ಲವ್ ಯು ಬೇಬಿ ಕಾನ್ಸೆಪ್ಟ್ ಚಲೋ ಬಾಯ್ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೀಗಿದೆ ಇಫ್ tan θ + cot θ = 2 ಪಾಯಿಂಟ್ ಇಷ್ಟು ಈಸಿ ಕ್ವಶನ್ ಐತ್ಲಾ ಮತ್ತೆ ಯಾರಿಗೆ ಟಫ್ ಅನ್ಸೋದೈತಿ ನಾನು ಇನ್ನೊಂದು ಹೇಳಿ ಕಾಮೆಂಟ್ ಇವೆಂಟಿಂಗ್ ಬಿಳಿ ಕಲರ್ ಬಂದಿರ್ತಲ್ಲ ಕ್ವಶನ್ಸ್ 2-3 ಬಂದು ಅನ್ಸುತ್ತೆ ಅವಾಗಿದ್ರೆ ಒಂದು ಬಂತ ಸೊ ಈ ಟೈಪ್ ಕ್ವಶನ್ ಒಂದೊಂದು ತಿಳ್ಕೊಂಡ್ರೆ ಏನು ಗೊತ್ತಲ್ಲ ಅರ್ತಿರ್ತದ ನನಗೆ ಇದನ್ನ ಟೈಪ್ ಮಾಡಕ್ ಬ್ಯಾಸರ ಆಗಿತ್ತು ಅಂತೇಳಿ ಸೊ ಇದೇನೈತೆ ಪವರ್ ಟೈಪ್ ಮಾಡಕ್ ಬ್ಯಾಸರ ಆಗುತ್ತೆ ಅಂದ್ರೆ ಅದೆಲ್ಲ ಇನ್ಸರ್ಟ್ ಅನ್ನೋ ಅಲ್ಲಿ ಸಿಂಬಲ್ ತಗೋ ಇಷ್ಟು ಕೆಲಸನ ಮಾಡಂಗಿಲ್ಲ ಬೇಕಾರೆ ಅವ್ರು ಯಾರ ಕೂತ್ ರೆಡಿ ಮಾಡಿ ಕೊಡ್ರಿ ನಾ ಬೇಕಾರೆ ಇಂಥ ದಿನಕ್ಕೆ 1000 ಲೆಕ್ಕ ಕೊಡ್ರಿ ನಾ 1000 ಲೆಕ್ಕ ಮಾಡಿಸ್ಕೊಂಡು ಕರೆ ನನಗೆ ಕೂತ ಕ್ವಶನ್ ತಯಾರು ಮಾಡಪ್ಪ ಅನ್ಬೇಡ್ರಿ ನಂಗೆ ಸಾಕಾಗುತ್ತಾ ಹಂಗಾರೆ ಏನ್ ಮಾಡ್ತೇವೆ ಸೀದಾ ಅದೇನಿರುತ್ತಲ್ಲ ಕ್ವಶನ್ ಫೋಟೋ ಹೊಡಿತಾನು ನಾನು ಇಲ್ಲಿ ಪೇಸ್ಟ್ ಮಾಡ್ಬಿಡ್ತಾನು ಆಪ್ಷನ್ ಟೈಪ್ ಮಾಡಿರ್ತಾನ ಸಿಂಪಲ್ ಆಗುತ್ತಾ ಬಟ್ ಇದ್ರ ಆನ್ಸರ್ ನೋಡ್ರಿ ಸೊ ನಿಮಗೆ tan θ + cot θ 2 ಯಾವಾಗ ಆಗುತ್ತಾ tan θ + cot θ 2 ಯಾವಾಗ ಆಗುತ್ತಾ tan 45 ಇದು ಆನ್ಸರ್ ಹೇಳಿಲ್ಲ ಸಿಂಪಲ್ ಕ್ವಶನ್ ಐತಿ ಹೇಳಿಲ್ಲ ಫಸ್ಟ್ ಆನ್ಸರ್ 1 ಇತ್ತು ಸಾರಿ ಆನ್ಸರ್ ಅವಪ್ಪ ಆನ್ಸರ್ 2 ಇತ್ತು ಆನ್ಸರ್ 2 ಹೌದು ಓಕೆ ಫೈನ್ ವೆರಿ ಗುಡ್ ಇಷ್ಟೇ ತಪ್ಪು ಮಾಡತ್ತೀನಿ ನಾ ಇವತ್ತು ತಿಳಿವಲ್ತಾಗೈತಿ ನೋಡ್ರಿ tan θ ಸರಿ ಪೂರಾ ಹೊಡೆದ್ರೆ ಎಷ್ಟು ಮಾಡ್ತು ನೋಡ್ರಿ ಈ ಟೈಪ್ ನಿಮ್ಗೆ ಏನಾರ ಕ್ವಶನ್ ಬಂದಿತ್ತಂದ್ರ ಸೊ tan θ + cot θ 2 ಬಂದಿತ್ತಂದ್ರ ಯಾವತ್ತು ಬರ್ಲಿ ಸೊ tan θ + cot θ ನಿಮ್ಗೆ ಯಾವತ್ತು ಈ ಟೈಪ್ 2 ಕೊಟ್ಟಿರಂದ್ರ ಅವ್ರ ಮುಂದೆ ಏನ ಕೊಡ್ಲಿ tan ಎಷ್ಟು ಕೊಡ್ಲಿ cot ಎಷ್ಟು ಕೊಡ್ಲಿ ನಿಮಗೆ ಆನ್ಸರ್ ಇಲ್ಲೇನೈತಲ್ಲ ಸೊ ಇದೇ ಬರುತ್ತಾ 2 ಇತ್ತಂದ್ರ ಯಾವಾಗಿದೆ tan + cot 2 ಇದ್ದಾಗ ಸೊ ಮುಂದವ್ರು ಏನ ಕೊಡ್ಲಿ ನಿಮಗೆ ಆನ್ಸರ್ 2 ನ ಬರುತ್ತಾ ಬಟ್ ಯಾಕ
ಎದಕ್ಕ ಟ್ರಿಕ್ ಹೇಳಿಪ್ಪ ನಾಗ ಈ ಟ್ರಿಕ್ ಇದು ಟ್ರಿಕ್ ಅದ್ ಬಿಡ್ತು ನಾವು ನಿಮ್ಮ ಟೀಚರ್ ಟ್ರಿಕ್ ಅಂತ ಹೇಳ್ಬಿಟ್ರು ನೀವು ಎಕ್ಸಾಮ್ ಮರ್ತು ಬಿಟ್ರಿ ಅವಾಗ ಏನ್ ಮಾಡ್ತೀರಿ ನಮ್ ಸರ್ ಹೇಳಿದ್ರಪ್ಪ ನಂಗೆ ಏನೋ ನಮ್ಮ ಸರ್ ನಂಗೆ ಏನೋ ಹೇಳಿದ್ರಲ್ಲ ಏನದ ಕಡ್ಕೋದ್ಕೊಂಡ್ರದ ನಾವಲ್ಲಿ ಹೇಳ್ದಂಗೆ ಹೇಳ್ರಿ ಕಾನ್ಸೆಪ್ಟ್ ಟ್ಯಾನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂದ್ರೆ ಟ್ಯಾನ್ ಒಳಗ 1 ವ್ಯಾಲ್ಯೂ ಬರುತ್ತಾ ಯಾವ ಬರುತ್ತೆ ಹೇಳ್ರಿ ಸೊ ಟ್ಯಾನ್ಗೆ ಕಾಟ್ಗೆ 45 ಅಂತ ತಿಳ್ಕೊರಿ ಥೀಟಾ 45 ಇದ್ದಾಗ ಟ್ಯಾನ್ 45 ಎಷ್ಟಾಗುತ್ತಾ ಟ್ಯಾನ್ 45 1 ಆಗುತ್ತಾ ಸೊ ಅದೇ ಟೈಪ್ ಕಾಟ್ 45 ಎಷ್ಟಾಗುತ್ತಾ ಸೊ ಕಾಟ್ 45 ಕೂಡ 1 ಆಗುತ್ತಾ ಹೌದು ಸೊ ಟ್ಯಾನ್ ಏನು ಬರ್ತೀವಿ ಮಾರ ಏನ ಇಲ್ಲಿ ಟ್ಯಾನ್ 45 1 ಆಗುತ್ತಾ ಅದೇ ಟೈಪ್ ಕಾಟ್ 45 1 ಆಗುತ್ತಾ ಸೊ ಸಿಂಪಲ್ ಏನಾಯ್ತು ನನಗೆ ಥೀಟಾ ವ್ಯಾಲ್ಯೂ ಸಿಕ್ತು ಸೊ ಟ್ಯಾನ್ 45 ಇಲ್ಲಿ ಕೂಡ ಏನು ಟ್ಯಾನ್ 45 ಟ್ಯಾನ್ ಏನು ಮಾಡ ಸೊ 1:100 ಮಾಡು 1:500 ಮಾಡು 1:10,000 ಮಾಡಪ್ಪ ಒಂದ ಬರ್ತತ್ಲೆ ಆನ್ಸರ್ ಸೊ ಒಂದ ಬರುತ್ತಲ್ಲ ಸೊ ಇಲ್ಲಿ 1 ಬರುತ್ತಾ ಇಲ್ಲಿ 1 ಬರುತ್ತಾ ಸೊ ಆನ್ಸರ್ 2 ಬರುತ್ತಾ ಟಿಕ್ ಹಾಕೋದೈತಿ ಮುಂದೆ ಹೋಗೋದೈತಿ ಸಿಂಪಲ್ ಅಲ್ಲ ಇಫ್ ದ ರೇಡಿಯಸ್ ಆಫ್ ಸರ್ಕಲ್ ಇಸ್ ಇನ್ಕ್ರೀಸ್ ಬೈ 10% ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಏರಿಯಾ ಓ ಮೈ ಗಾಡ್ 21ನೇ ಆನ್ಸರ್ ಇರ್ತದ 100 10 11 10 100 121 11 11 121 क्या भाई कैसा भाई ಆನ್ಸರ್ 21 ಹೆಂಗ್ರಿ ಸರ ಹೆಂಗ್ರಿ ಸರ ಏನಂದಾರಿ ಸರ ಅವ್ರ ಒಂದು ವೃತ್ತ ಐತ್ರಿ ಸರ ವೃತ್ತಕ್ಕೊಂದು ತ್ರಿಜ್ಯ ಐತ್ರಿ ತ್ರಿಜ್ಯ 10% ಹೆಚ್ಚಾಗೈತ್ರಿ ವಿಸ್ತೀರ್ಣ ಎಷ್ಟು ಹೆಚ್ಚಾತ್ರಿ ಕೇಳ್ಯಾರ್ರಿ ಸೊ ವೃತ್ತದ ವಿಸ್ತೀರ್ಣದ ಫಾರ್ಮುಲಾ ಏನು ಫಾರ್ಮುಲಾ ಬೇಡ ಅಲ್ಲ ನಿಮ್ಗೆ ಬರೀ ಟ್ರಿಕ್ ಬೇಕಲ್ಲ ನಿಮ್ಗೆ ಫಾರ್ಮುಲಾ ಬೇಡಲ್ಲ ಪೈ r² ಐತಿ ಇನ್ನ ವೃತ್ತದ ಪೈ ಏರಿಯಾ ಸೊ ಏನಂದಾರ ಅವ್ರ ನಮ್ಗೆ ಸೊ ಏರಿಯಾನ ಏನ್ ಮಾಡತ್ತಾರ ಸೊ 10% ಇನ್ಕ್ರೀಸ್ ಮಾಡತ್ತಾರ ಸೊ ತ್ರಿಜ್ಯನ 10% ಇನ್ಕ್ರೀಸ್ ಮಾಡತ್ತಾರ ಸೊ 10% ಇನ್ಕ್ರೀಸ್ ಮಾಡ್ರಿ ಸೊ ಎಷ್ಟಾಗುತ್ತೆ 10% ಇನ್ಕ್ರೀಸ್ ಮಾಡ್ರ 100 ಇದಿಂದ 110 ಆಗುತ್ತಾ ಸೊ ಏನಾಗುತ್ತಾ 110 ಚೆನ್ನಾಗಿ ಬರಲಿ ಪೈ ಇಂಟು r² ಅಲ್ಲ 110/100 ಅಂದ್ರೆ 110 ಆಗೈತಿ r². ಹೌದು ಸೊ 0 ಕ್ಯಾನ್ಸಲ್ ಏನು ಬರ್ತಿಲ್ಲ ನಮಗೆ 5 11 ಎಷ್ಟು 121 10 r² ನಮಗೆ ಏನು ಕೇಳ್ಯಾರ ಅವ್ರ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗೈತೆ ಕೇಳ್ಯಾರ ಸೊ ಏನೈತೆ ನೋಡ್ರಿ ಇಲ್ಲಿ ನೋಡ್ರಿ ಇದನ್ನ ಡಿವೈಡ್ ಮಾಡ್ಬಿಡ್ರಿ ಸೀದಾ ಡಿವೈಡ್ ಯಾಕೆ ಮಾಡ್ತೀವಿ ಡಿವೈಡ್ ಮಾಡೋ ಅವಶ್ಯಕತೆ ಎಲ್ಲ ಫಸ್ಟ್ ಎಷ್ಟು ಡಿವೈಡ್ ಮಾಡ್ಬೇಕು ನಾವು ಇದೆಷ್ಟಾಯ್ತು 500 ಆಯ್ತಲ್ಲ ಸೊ ನೋಡ್ರಿ ಸಿಂಪಲ್ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದನ್ನಾಗುತ್ತಾ 100 ಇದ್ದಿದ್ದೇನೆ ಹಿಂಗೆ ಬರ್ಕೋರಿ ಪೈ r² ಎಷ್ಟಾಗೈತಿ ಪೈ 121 ಹಿಂಗೆ ಬರ್ಕೊಂಡ್ಬಿಡಲ್ಲ ಚಂದಾಗಿ ನಾವು 121/100 ಪೈ r² ಆಗುತ್ತಾ ಸೊ ಇದು 100 ಕಡೆ ಹೋಗಿರಿ ಏನಾಗುತ್ತಾ ಇದೆಲ್ಲ ಮಾಡಬೇಡ್ರಿಪ್ಪ ಸುಮ್ಮ ನೋಡು ಎಷ್ಟು ಇನ್ಕ್ರೀಸ್ ಆಯ್ತು ಇಲ್ಲಿ 100 ಇನ್ಕ್ರೀಸ್ ಆಯ್ತಿಲ್ಲ ಸೊ ಸಿಂಪಲ್ ಟೇಕ್ ಆಗಿಬಿಟ್ರಿ 120 ಇನ್ಕ್ರೀಸ್ ಆಗೈತಿ ಸೊ ನಮ್ಗೆ ಇಲ್ಲಿ ಫೋನ್ ಕೊಟ್ಟು ನಾನು ತಲೆಯಾಗೇನೋ ಹೋಗಂಗಿಲ್ಲ ಏನು ಬೇಕಾದ್ರೆ ಮಾಡ್ರಿ ಮೈನಸ್ ಮಾಡ್ರಿ ಇದನ್ನ ಮಾಡ್ರಿ ಮೈನಸ್ ಏನು ಮಾಡೋಕೆ ಮೈನಸ್ ಪೈ 121/100 ಮೈನಸ್ r² ಮೈನಸ್ ಪೈ r² ಎಷ್ಟು ಬರುತ್ತಾ 21 ಪೈ r² ಬರುತ್ತಾ ಏನು ಮೊದಲೇನಿತ್ತು ಇದು ಪೈ r² ಇತ್ತು ಸೊ ಪೈ r² ಕ್ಯಾನ್ಸಲ್ ಆಕವ 20 ಉಳಿತೈತಿ ಸೊ 20 ಆನ್ಸರ್ ಬರ್ತೈತಿ ಸೊ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಹಂಗಿಲ್ಲ ಸಿಂಪಲ್ ಇಲ್ಲಿ ಗೊತ್ತಾಗುತ್ತಾ 100 ಆಗೈತೆ ಸೊ 21 ಹೆಚ್ಚಾಗೈತೆ ಸೊ ಸಿಂಪಲ್ ಅದ ಆನ್ಸರ್ ನಿಮಗೆ ಗೊತ್ತಾಗುತ್ತಾ ಟೇಕ್ ಹಾಕೋಕೆ ಕಷ್ಟ ಅದನ್ನೆಲ್ಲ ಬಾದಿರಿ ಈ ಕ್ವಶನ್ ಯಾಕೆ ಬಂತು ಈ ಕ್ವಶನ್ ನಂಗೆ ಮಾಡೋದು ಇಷ್ಟ ಇಲ್ಲ ಈ ಕ್ವಶನ್ ನಿಮ್ಗೆ ಏನಾರ ಮಾಡ್ಬೇಕಂತ ತಿಳ್ಕೊಂಡ್ರೆ ನಿಮ್ಗೆ ಕಾನ್ಸೆಪ್ಟ್ ಹೇಳ್ಬೇಕಾಗುತ್ತಾ ಸೊ ಆ ಕಾನ್ಸೆಪ್ಟ್ ಹೇಳೋದು ನಂಗೆ ಮೂಡ ಈಗಿಲ್ಲ ಬಟ್ ನಾ ಇದು ಆನ್ಸರ್ ಮಾಡಲಿ 7 4 2 2 ಇದು ಆನ್ಸರ್ ಬರುತ್ತಾ ಸೊ ಇದೇ ಆನ್ಸರ್ ಇದು ಬರುತ್ತಾ ಬಟ್ ಇದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ ಸರಿ ಇಂಥ ಒಂದು 23 ಕ್ವಶನ್ ತರ್ತೆ ಎಷ್ಟು ಇಲ್ಲಿ ಒಟ್ಟು ಎಷ್ಟು ಕ್ವಶನ್ ಕೇಳಲ್ಲ ಈ ಟೈಪ್ ಎಷ್ಟು ಕ್ವಶನ್ ಕೇಳಲ್ಲ ಸೊ ಅಷ್ಟು ಕ್ವಶನ್ ತಗೊಂಡ ಒಂದು ವಿಡಿಯೋ ಮಾಡ್ತಾನೆ ಯಾವ ಟೈಪ್ ಮಾಡ್ಬೇಕಂದ್ರೆ ಇದು ರೀಸೆಂಟ್ ಆಗಿ ಈ ಹತ್ರ ಕ್ವಶನ್ಸ್ ಭಾಳ ಕೇಳ್ತಾರ ಸೊ ಈ ಟೈಪ್ ಎಷ್ಟು ಕ್ವಶನ್ಸ್ ಅದಲ್ಲ ಸೊ ಅಷ್ಟು ಕ್ವಶನ್ಸ್ ಒಂದಷ್ಟು ಎಷ್ಟು ಕೇಳಲ್ಲ ಇಲ್ಲಿ ಎಲ್ಲ ಎಕ್ಸಾಮ್ SSC ಎಲ್ಲ ಕೂಡಿ ಎಷ್ಟು ಕೇಳಲ್ಲ ಸೊ ಅಷ್ಟು ಕ್ವಶನ್ ಒಂದು ವಿಡಿಯೋ ಮಾಡ್ತಾನೆ ಪೂರಾ ಬರೀ ಇದೇ ಕ್ವಶನ್ಗಳದ ಸೊ ಅವತ್ತು ನಿಮ್ಮದ ಯಾವ ಟೈಪ್ ಬಿಡಿಸ್ ತೋರಿಸ್ತು ಬಟ್ ಈಗ ಕ್ಷಮೆ ಇರಲಿ ಏನದ ಕ್ಷಮಿಸಿ ಬಿಡು ನನಗೆ ಇದನ್ನ ಈಗ ಮಾಡೋ ಮೂಡಿಲ್ಲ ಸೊ ಸೀದಾ ನಾ ಕ್ವಶನ್ ನೆಕ್ಸ್ಟ್ ಹೊಂಟೀನಿ ಟೈಮರ್ ಭಾಳ ಆಗೈತಿ ನಂಗೆ ನೀರಡಿಸಿರ ಕಂಡಪಡಿ ಆಗೈತಿ ನೀರದ ಕಾಲಕ್ಕೆ ಹಾಕಿ ಬಂದವ ಸೊ ಎಷ್ಟು ನಿಮಿಷ ಆಯ್ತು ಅಲ್ಲ 58 ನಿಮಿಷ ಆಯ್ತು ಅಲ್ಲ ವಿಡಿಯೋ ಸೊ 50 ನಿಮಿಷ ಬರೀ 15 ಕ್ವಶನ್ ಇನ್ನೂ 5 ಕ್ವಶನ್ ಹೆಂಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಬಡ ಮಾಡ್ತೀನಿ ಸ್ವಲ್ಪ ಈಗ
ಹೌ ಮೆನಿ ಡಯಾಗ್ನಲ್ಸ್ ಡಸ್ ಅ ಡೆಕಾಗೋನ್ ಹ್ಯಾವ್? ಡೆಕಾಗೋನ್ 10 sides. ಫಾರ್ಮುಲಾ ಐತಿ ಸಿಂಪಲ್. ಇದಕ್ಕೂ ಟ್ರಿಕ್ ಐತೆ. ಈ ಕ್ವಶನಿಗೆ ಏನ್ರ ಟ್ರಿಕ್ ತೋರಿಸ್ಬಿಟ್ರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ ಟ್ರಿಕ್, ನನಗೆ ಟ್ರಿಕ್ ಗೊತ್ತಿಲ್ಲ. ಈ ಕ್ವಶನ್ ಟ್ರಿಕ್ಲೇ ಮಾಡೋ ಟೆಕ್ನಿಕ್ ನನಗೆ ಗೊತ್ತಿಲ್ಲ, ಬಟ್ ಆ ಫಾರ್ಮುಲಾ ಮಾಡ್ತಾನೆ. ಸೊ ಫಾರ್ಮುಲಾ ಏನೈತಿ? n of n minus 3/2. ಈ ಫಾರ್ಮುಲಾ ಹಾಕ್ರ ನಿಮಗೆ ಸಿಂಪಲ್ ಆನ್ಸರ್ ಸಿಗುತ್ತಾ. ಬಟ್ ಈ ಕ್ವಶನ್ ಟ್ರಿಕ್ ಐತನ, ಇದು ನನಗೆ ಫಾರ್ಮುಲಾ ಬೇಡಪ್ಪ, ಬರೀ ಟ್ರಿಕ್ ಬೇಕಪ್ಪ ಅಂದ್ರಪ್ಪ ನೀವು, ನೋ ಫಾರ್ಮುಲಾ, ಓನ್ಲಿ ಟ್ರಿಕ್, ಓನ್ಲಿ ಟ್ರಿಕ್. ಹಂಗಂದಾಗ ಇಂಥ ಕ್ವಶನ್ ಹೆಂಗೆ ಮಾಡ್ತೀರಿ ನೀವು? ಇಂಥ ಕ್ವಶನ್ ಟ್ರಿಕ್ ಅದ ಮತ್ತೆ ಇದು ಫಾರ್ಮುಲಾ ಇದೆ, ಟ್ರಿಕ್ ಅಲ್ಲಿದೆ, ಇದು ಫಾರ್ಮುಲಾ, ಮತ್ತೆ ಹೆಂಗ ಟ್ರಿಕ್ ಏನ್ರ ಐತೆ ನನಗೆ ಗೊತ್ತಿಲ್ಲಪ್ಪ ಕರೆ ಅದು. ನನಗೆ ಈ ಕ್ವಶನ್ ನಂಗೆ ಟ್ರಿಕ್ ಗೊತ್ತಿಲ್ಲ, ನಂಗೆ ಫಾರ್ಮುಲಾ ಗೊತ್ತೈತಿ, ನಾ ಫಾರ್ಮುಲಾ ಮಾಡ್ತಾನೆ. ನಾವು ಟೆಕ್ಸ್ಟ್ ಬುಕ್ ಹುಡುಗರು, ನಾವು ಭಾಳ ಏನಂತಂದಕ್ಕೆ ನಾವು ಹೈ ಲೆವೆಲ್ ನಾಲೆಜ್ ಇದ್ದಾರಲ್ಲ, ನಾವು ಸಣ್ಣ ಪುಟ್ಟ ಹುಡುಗರು, ನಾವು ಏನೋ ಒಂದು ಮಾಡತ್ತೀವಿ, ನಮಗೆ ಎಷ್ಟು ಗೊತ್ತೈತೆ ನಂಬರ್ ತಿರ್ಸಾತು, ನಾವು ಟ್ರಿಕ್ ಗೊತ್ತಿಲ್ಲ. ಸೊ ನಾ ಏನು ಮಾಡ್ತಾನು, ಏನಂದ್ರೆ ಏನು, ನಂಬರ್ ಆಫ್ ಸೈಡ್ಸ್, ನಂಬರ್ ಆಫ್ ಸೈಡ್ಸ್ ಎಷ್ಟು 10 ಐತಿ, 10 - 3 ಎಷ್ಟು 7 ಡಿವೈಡೆಡ್ ಬೈ 5, 2 1 2 ಐದ್ಲಿ 7 ಐದ್ಲಿ 35. ಸಿಂಪಲ್ ಆನ್ಸರ್. ಹೌದು, ಗೊತ್ತೈತಿ, ಗೊತ್ತಾಯ್ತು, ಫಾರ್ಮುಲಾ ಗೊತ್ತಾಯ್ತು. ಸೊ ಬರ್ಕೊಂಬಿಡ್ರಿ ಫಾರ್ಮುಲಾ. ಏನಂದ್ರ ವಿಕರ್ಣಲ್ಲ, ವಿಕರ್ಣಗಳ ಸಂಖ್ಯೆ, ವಿಕರ್ಣ ಬರ್ಕೊಂಡು ನಾವು ವೇಟ್ ಅದನ್ನ. ಸೊ ವಿಕರ್ಣಗಳ ಸಂಖ್ಯೆ ಫಾರ್ಮುಲಾ ಏನಂದ್ರ, ವಿಕರ್ಣಗಳ ಸಂಖ್ಯೆ ಫಾರ್ಮುಲಾ ಏನಂದ್ರ n of n - 3/2. ಸೊ n ಅಂದ್ರೆ ಏನು, ನಂಬರ್ ಆಫ್ ಸೈಡ್ಸ್. ನಂಬರ್ ಆಫ್ ಸೈಡ್ಸ್ ಎಷ್ಟು ಅದಾವ? 10 ಐತಿ, 10 - 3 ಡಿವೈಡೆಡ್ ಬೈ 2, 10 × 10 - 3 ಎಷ್ಟು 7 ಡಿವೈಡೆಡ್ ಬೈ 2 ಎಷ್ಟಾಗುತ್ತಾ? 2 ಐತಿ 7 ಐದ್ಲಿ 35. ಸಿಂಪಲ್ ಐತಿ, ಟ್ರಿಕ್ ಹಾಕೋದೈತಿ, ಮುಂದೆ ಹೋದೈತಿ. ಇಂಥ ಕ್ವಶನ್ ಟ್ರಿಕ್ ಈ ಕ್ವಶನ್ ಮೋಸ್ಟ್ಲಿ ಟ್ರಿಕ್ ಇಲ್ಲ ಅನ್ಸುತ್ತ. ಈ ಕ್ವಶನ್ ಟ್ರಿಕ್ ಇಲ್ಲ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ ಇತ್ತಂದ್ರೆ ಹೇಳ್ಬಿಡ್ರಿ. ಇಲ್ಲಣ್ಣ ನಮ್ಮ ಸರ್ ನಂಗೆ ಟ್ರಿಕ್ ಹೇಳ್ರಿ ಕ್ವಶನ್ಗೆ, ಸರಿ ನಾ ಫ್ಯಾನ್ ಆಗ್ಬಿಡ್ತೀನಿ. ಯಾಕಂದ್ರೆ ನಾನು ಆ ಸರ್ ಕ್ಲಾಸ್ ಕ್ಲಾಕ್ ಚಲೋ ಮಾಡೋಕೆ, ಯಾಕಂದ್ರೆ ನನಗೆ ಗೊತ್ತಿಲ್ಲ, ನಾ ಕಲ್ಕೋಬೇಕಲ್ಲ. ಸೊ ನಾನು ಆ ಸರ್ ಕ್ಲಾಸ್ ಕ್ಲಾಕ್ ಚಲೋ ಮಾಡ್ತೀನಿ. ಸೊ ಪ್ಲೀಸ್ ಲೆಟ್ ಮಿ ಜಸ್ಟ್ ನೋ, ಲೆಟ್ಸ್ ಗೋ ಬೇಬಿ. ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ನಂಗೆ ಒಮ್ಮೆ ಏನು ಅನ್ಸುತ್ತಾ, ನೋಡಕ್ ಟಫ್ ಅನ್ಸ್ತಾ ಕ್ವಶನ್, ಬಟ್ ಈಸಿ ಇರ್ತಲ್ಲ ಇಂಥವು ನೋಡ್ರಿ ನಂಗೆ ತಿಳಿಯವಾಗ್ಬಿಡುತ್ತಾ. ನೋಡಕ್ ಕ್ವಶನ್ ಸ್ವಲ್ಪ ಟಫ್ ಅನ್ಸುತ್ತಲ್ಲ, ಏನಿಲ್ಲ ಸಿಂಪಲ್. tan 26 ಡಿವೈಡೆಡ್ ಬೈ cot 64 ಅವ್ರ ಕೇಳ್ಯಾರ, ಹೌದಿಲ್ಲ? ಏನೈತಿ ಅದ? tan 26 ಈಸ್ ಈಕ್ವಲ್ ಟು ಏನು ಬರಿಬೋದು ನೀವು ಅದನ್ನ? cot 90 - 26 ಬರಿಬೋದು, ಹೌದೈತಿಲ್ಲ? ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಕೇಳಬೇಡ, ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ ಮಸ್ತ್ ಎಕ್ಸ್ಪ್ಲೇನ್ ಮಾಡಿ. 3 ವಿಡಿಯೋ ಮಾಡೀನಿ ಟ್ರಿಗ್ನೋಮೆಟ್ರಿ, 3 ವಿಡಿಯೋ ಮಾಡಿ ಟ್ರಿಗ್ನೋಮೆಟ್ರಿ ಪೂರಾ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೀನಿ. ಸೊ ವಿಡಿಯೋ ನೋಡ್ರಿ, ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತಾ. ಇಲ್ಲ ಏನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಯಾಕಂದ್ರೆ ಟೈಮ್ ಮೊದಲು ಭಾಳ ಆಗೈತಿ, ನನ್ನ ಕಾಲ ಹೊಸಾತಾವ್ ಸಿಕ್ಕಾಪಟ್ಟೆ. ಬಡವಳ ಕ್ಲಾಸ್ ಮುಗಿಸ್ ನಾವು ಮೆಸೇಜ್ ಮಾಡೋಣ ಅದರಲ್ಲಿ. ಇದು cot 90 - 6 ಏನಾಗುತ್ತಾ? tan 26 ಆಗುತ್ತಾ. cot 90 - 26 ಅಂದ್ರೆ tan 26 ಆಗುತ್ತಾ, ಹೌದಿಲ್ಲ? ಕರೆಕ್ಟ್ ಆನ್ಸರ್ ಏನಾಗುತ್ತಾ? tan 26 ಕ್ಯಾನ್ಸಲ್ ಆಗುತ್ತಾ. ಸೊ ಆನ್ಸರ್ ಬರ್ಕೊಂಡ ಸಿಂಪಲ್, ಲಾಜಿಕ್ ಏನಿಲ್ಲ, ಕಾನ್ಸೆಪ್ಟ್ ಏನಿಲ್ಲ, ಸಿಂಪಲ್ ಮುಚ್ಕೊಂಡು ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ಏನೈತಿ ನೆಕ್ಸ್ಟ್ ಕ್ವಶನ್? ಏನು ಕ್ವಶನ್ ಇದಲ್ಲ ಕ್ವಶನ್ ನೋಡ್ರಿ. ಮುಂದಿನ ಪ್ರಶ್ನೆ ಐತಿ, ಒಂದು ಸಿಲಿಂಡರ್ ಮತ್ತು ಶಂಕು ಒಂದೇ ತ್ರಿಜ್ಯ ಮತ್ತು ಎತ್ತರವನ್ನು ಹೊಂದಿವೆ. ಒಂದು ಶಂಕು ಐತಿ ಮತ್ತು ಒಂದು ಸಿಲಿಂಡರ್ ಐತಿ. ಸಿಲಿಂಡರ್ ಶಾರ್ಟೇಜ್ ಆಗಲ್ಲ, ಇವರಿಗೆಲ್ಲ 6 ಸಿಲಿಂಡರ್ ಶಾರ್ಟೇಜ್ ಅಲ್ಲ, ಇವರಿಗೆಲ್ಲ 6 ಸಿಲಿಂಡರ್ ಅಂತ ಪ್ರಶ್ನೆ. ನೋಡ್ರಿ ಏನಂದ್ರ, ಅವುಗಳ ಗಾತ್ರದ ಅನುಪಾತವನ್ನು ಕಂಡುಹಿಡಿಯೋದು ಅಂದ್ರ, ಗಾತ್ರ ಅಂದ್ರ ಅನುಪಾತ ಅಂತಾರಲ್ಲ. ಸೊ ವಾಲ್ಯೂಮ್ ರೇಷಿಯೋ ವಾಲ್ಯೂಮ್ ಕೇಳಾರಲ್ಲ. ಸೊ ಇದ್ರ ವಾಲ್ಯೂಮ್ ಏನು? 1/3 πr²h. ಇದ್ರ ಫಾರ್ಮುಲಾ ಏನು? ವಾಲ್ಯೂಮ್ದ 5r²h. ಏನಾಗುತ್ತೆ ಇಲ್ಲಿ? ಸೊ ನೋಡ್ರಿ, πr²h ಕ್ಯಾನ್ಸಲ್ ಆಗುತ್ತಾ, ಮಾಡ್ಕೊಂಬಿಡ್ರಿ. ರೇಷಿಯೋ ಕೇಳಾರಲ್ಲ, ಇಲ್ಲೇ ರೇಷಿಯೋ ಹಾಕೊಂಡ್ಬಿಡ್ಲಿಲ್ಲ, ಮತ್ತೆ ಸುಮ್ಮನೆ ಬರ್ಕೋತ ಹೋಗುದು ನಾವು. ಏನು ಕೇಳ್ಯಾರ? ಎತ್ತರದ ಕೇಳ್ಯಾರ, ರೇಷಿಯೋ ಆಫ್ ದಿಯರ್ ವಾಲ್ಯೂಮ್, ಎಲ್ಲಿಂದ ಎತ್ತರದ ಅದಕ್ಕೆ. ಸೊ ಸಿಲಿಂಡರ್ ಟು ಇದನ್ನ ಕೇಳಾರಲ್ಲ. ಸೊ ಈ 3 ಏನಾಗುತ್ತಾ, ಈಗ ಏನು ಬರ್ತದ? 1/3 ಆಗೈತಿ. ಸೊ 1/3 ಆಗುತ್ತಾ, 1 ಕಡೆ 3 ಕಡೆ ಆಗುತ್ತಾ, 1:3 ಆಗುತ್ತಾ. ಸೊ ಇಲ್ಲಿ 1:3 ಟೇಕ್ ಹಾಕ್ಬಿಟ್ರಿಪ್ಪ. ನಂದು ಮೊದಲು ಫೋನ್ ಐತಿ. ಸೊ ಅವ್ರು ಮೊದಲು ಸಿಲಿಂಡರ್ ಕೇಳ್ಯಾರ. ಸೊ ಮೊದಲು ಸಿಲಿಂಡರ್ ಬರ್ಕೋರಿ, ಸಿಲಿಂಡರ್ದ ಇಷ್ಟು ಇದೆ, ನಮ್ಮಲ್ಲಿ ಶಂಕು ಬರ್ತಾನ. ಸೊ ಉಲ್ಟಾ ಮಾಡ್ರಿ, 3:1 ಆಗುತ್ತೆ ಆನ್ಸರ್. ಸಿಂಪಲ್ ಟೇಕ್ ಹಾಕ್ರಿ, ಮುಂದವ್ರಿ. ಏನೂ ಇಲ್ಲ, ನೀವು ಎಕ್ಸಾಮ್ನ ಕೂತಾ ಇದನ್ನ ಬಿಡಿಸೋ ಅವಶ್ಯಕತೆ ನಿಮ್ಗೆ ಗೊತ್ತಿರುತ್ತೆ. 1/3 πr² ಫಾರ್ಮುಲಾ ಐತಿದ್ರಿ. ಸೊ ಫಾರ್ಮುಲಾ ಗೊತ್ತಿದ್ರೆ ಸಾಕ, ನೀವು ಟೇಕ್ ಹಾಕ್ತಿದ್ರಿ, ಮುಂದೆ ಹೋಗ್ತಿದ್ರಿ, ಅಷ್ಟೇ ಸಿಂಪಲ್, ಮತ್ತೇನು ಇಲ್ಲ. ಏನೈತಿ ಮುಂದಿನ ಪ್ರಶ್ನೆ? ನಿಯಮಿತ ಬಹುಭುಜಾಕೃತಿಯ ಒಳಕೋಣ 144. ಓ ಶಿಟ್, 244 ಡಿಗ್ರಿ ಅದ.
ಇದು 144 ಡಿಗ್ರಿ ರೀ ಸರ ಇದು 144 ಡಿಗ್ರಿ ಸರ್ ನೋಡ್ರಿ ಸರ್ ಮುಂದೆ ಹೋಗ್ರಿ ಸರ್. ಬದಿಗಳ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತಾರ. ಸೊ ಬದಿಗಳ ಸಂಖ್ಯೆ ಅಂದ್ರೆ ನಂಬರ್ ಆಫ್ ಸೈಡ್ಸ್ ಅನ್ನ. ಸೊ ನಂಬರ್ ಆಫ್ ಸೈಡ್ಸ್ ಯಾಕೆ ಕಂಡಿಬೇಕು? ಸೊ ಆಗ ನಂಬರ್ ಆಫ್ ಡಯಾಗ್ನಲ್ಸ್ ನಾವು ಕಂಡು ಹಿಡಿದೀವಿ ಹೌದಿಲ್ಲ, ಅದಕ್ಕೆ ಪರ್ಲ ಇತ್ತು. ಸೊ ಇದಕ್ಕೂ ಪರ್ಲ ಇರ್ಬೇಕಲ್ಲ, ಏನ್ ಟ್ರಿಕ್ ಐತೆ ಮತ್ತ ನಂಗೆ ಬಿಟ್ಟು ಟ್ರಿಕ್ ಇದ್ರೆ ನಾನು ಕಲ್ಕೋತಾನೆ. ಆಕ್ಚುಲಿ ನಂಗೆ ಗೊತ್ತಿಲ್ಲ ಟ್ರಿಕ್ ಅರೆ ಅದನ್ನ ಪ್ರಾಮಿಸ್ಗೂ ನಂಗೆ ಕ್ವಶನ್ ಟ್ರಿಕ್ ಗೊತ್ತಿಲ್ಲ. ನಿಮ್ಗೆ ಏನಾರ ಟ್ರಿಕ್ ಗೊತ್ತಿರ್ತಾರೆ ನಿಮ್ ಸರ್ ನಿಮ್ಗೆ ಟ್ರಿಕ್ ಕಲಿಸಿರದ್ರ ಅಂದ್ರೆ ನನ್ಗೆ ಟ್ರಿಕ್ ಹೇಳ್ಕೊಡ್ರಿ, ನಾನು ಕಲ್ಕೋತೀನಿ ಪ್ಲೀಸ್. ಯಾಕಂದ್ರೆ ನಂಗೆ ಕಲಿಯೋಸಿ ಭಾಳ ಐತಿ, ಬಟ್ ನಂಗೆ ಏನು ಕಲಿಬೇಕು ಗೊತ್ತಾಗಲ್ತು. ಏನು ಮಾಡ್ಕೋತಾನೆ ಫಾರ್ಮುಲಾ 360 ಡಿಗ್ರಿ ಬೈ ಎಕ್ಸ್ಟರ್ನಲ್ ಆ್ಯಂಗಲ್. ಇದು ಎತ್ತರ ಫಾರ್ಮುಲಾ? ನಂಬರ್ ಆಫ್ ಸೈಡ್ಸ್ ಫಾರ್ಮುಲಾ ಇದು. n = ನಂಬರ್ ಆಫ್ ಸೈಡ್ಸ್ 360 ಡಿಗ್ರಿ ಬೈ ಎಕ್ಸ್ಟರ್ನಲ್ ಆ್ಯಂಗಲ್. ಬರ್ಕೊಂಬಿಡ್ರಿ 3 ಫಾರ್ಮುಲಾ ಅದು ಇವತ್ತಿಗೆ. 3 ಫಾರ್ಮುಲಾ ಅದು ಪಾಲಿಗಾನ್ ಮೇಲೆ. ಪಾಲಿಗಾನ್ ಇರ್ತಲ್ಲ, ಈ ಪಾಲಿಗಾನ್ ಮೇಲೆ 3ನೇ ಫಾರ್ಮುಲಾ ಇದೆ. 3 ಫಾರ್ಮುಲಾ ಆಲ್ಮೋಸ್ಟ್ ಈ 3 ಫಾರ್ಮುಲಾ ಬೇಕಾದ್ರೆ ಬೇರೆ ಯಾವ ಫಾರ್ಮುಲಾ ಕೇಳಂಗಿಲ್ಲ. ಸೊ ಪಾಲಿಗಾನ್ ಕಾನ್ಸೆಪ್ಟ್ ಮುಗಿತಲ್ಲ ಅಂತಿರ್ತೀರ ಅಣ್ಣ, ಕಾನ್ಸೆಪ್ಟ್ ಕಲ್ಸಿರೈತೆ. ಕಾನ್ಸೆಪ್ಟ್ ಇಲ್ಲಿ ನೋಡ್ರಿ, ಕಾನ್ಸೆಪ್ಟ್ ಕ್ಲಿಯರ್ ಆಗೋಗುತ್ತೆ. ಯಾಕಂದ್ರೆ ಪಾಲಿಗಾನ್ 3 ಮೇನ್ ಫಾರ್ಮುಲಾ 3 ಕವರ್ ಅದು. ಈಗ ನಮ್ಗೆ 360 ಡಿಗ್ರಿ ಐತಲ್ಲ, 360 ಡಿಗ್ರಿ ಐತೆ. ಸೊ ನಮಗೆ ಎಕ್ಸ್ಟರ್ನಲ್ ಆ್ಯಂಗಲ್ ಗೊತ್ತಿಲ್ಲ. ಸೊ ಎಕ್ಸ್ಟರ್ನಲ್ ಆ್ಯಂಗಲ್ ಅಂದ್ರೆ ಏನು? ಇಂಟರ್ನಲ್ ಆ್ಯಂಗಲ್ ಪ್ಲಸ್ ಎಕ್ಸ್ಟರ್ನಲ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತಾ? ಹೌದು, ಕರೆಕ್ಟ್ ಐತೆ. ಇಂಟರ್ನಲ್ ಆ್ಯಂಗಲ್ ಪ್ಲಸ್ ಎಕ್ಸ್ಟರ್ನಲ್ ಆ್ಯಂಗಲ್ ಯಾವ್ದು 180 ಡಿಗ್ರಿ ಇರುತ್ತಾ? ಸೊ ಇಂಟರ್ನಲ್ ಆ್ಯಂಗಲ್ ಕೊಟ್ಟಾನ 144 ಐತಿ. ಇದು 180 ಮೈನಸ್ ಮಾಡ್ರಿ, ಏನು ಸಿಗುತ್ತೆ? ಎಕ್ಸ್ಟರ್ನಲ್ ಆ್ಯಂಗಲ್ ಸಿಗುತ್ತಲ್ಲ, ಎಷ್ಟು ಬರುತ್ತಾ? 36 ಬರುತ್ತಾ? ಸೊ ಇಲ್ಲೇನು ಬರುತ್ತಾ? ಡಿವೈಡ್ ಬೈ 36 ಮಾಡ್ರಿ, ಹೌದಿಲ್ಲ? ಡಿವೈಡ್ ಬೈ 36 ಮಾಡ್ರಿ ಎಷ್ಟು? 36 ಮಾಡ್ರಿ ಎಷ್ಟಾಗುತ್ತಾ? 36 ಹತ್ತಲೇ 300 ಬರುತ್ತೆ. ಸೊ ನಂಬರ್ ಆಫ್ ಸೈಡ್ಸ್ ಬಂದು n = ಎಷ್ಟು ಬಂತು? 10 ಬಂತು. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟು? 10. ಸಿಂಪಲ್ ಕ್ವಶನ್ ಟೇಕ್ ಹಾಕ್ರಿ, ಮುಂದೆ ಹೋಗ್ಬಿಟ್ಟ. ಓ ಇಲ್ಲೊಂದು ಶೀಟ್ ಖಾಲಿ ಐತಿ. ಓಕೆ ಓ EB+ ಯಾಕೆ ಹಾಕಿನ ನಾನು? ಓಕೆ EB+ ಇದು ನನ್ನ ಚಾನಲ್, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರ್ಯಾರು ಇಲ್ಲಿ ನೋಡತ್ತೀರಿ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಟ್ರೈ ಮಾಡ್ತಾನೆ, ಕಾನ್ಸೆಪ್ಟ್ ಹಾಕತ್ತೀನಿ ತಿಳ್ಕೊರಿ. ಈ ಚಾನಲ್ ನಿಮಗೆ ಕಾನ್ಸೆಪ್ಟ್ ಟ್ರೈ ಮಾಡ್ತಾನೆ. ಡೈಲಿ ಒಂದೊಂದು ಸಿಂಪಲ್ ಕಾನ್ಸೆಪ್ಟ್ಗಳ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮಗೆ ಅಲ್ಲಿ ಕಾನ್ಸೆಪ್ಟ್ ಸಿಗ್ತಾವ. ಹಂಗ ನಿಮ್ಗೆ ಆಗಲ್ಲ ಫಸ್ಟ್ ಒಂದು ಇದನ್ನ ಹೇಳಿಲ್ಲ ಟೆಕ್ನಿಕ್, ಗುಣಾಕಾರ ಮಾಡೋ 100ಕ್ಕೆ ಸನಿಯವ್ರ ನಂಬರ್ಗಳ, ಅದನ್ನ ಟ್ರೈ ಮಾಡ್ರಿ. ಅದ್ರ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. ಸೊ ಏನು ಗೊತ್ತಾನ, ದಿನ ಕಮೆಂಟ್ ಹಾಕತ್ತೀವಿ ಇಟ್ಟಿರ್ತಿಲ್ಲ ಅಣ್ಣ, ಏನು ಕಮೆಂಟ್ ಹಾಕೋತಿರಂಗಿಲ್ಲ ನಿಮ್ಗೆ. ಸೊ ಏನು ಕಮೆಂಟ್ ಹಾಕಿರೋ ಗೊತ್ತಾನ? 95 × 92 90 × 86. ಇದು ನಿಮ್ಗೆ ಗೊತ್ತ, ಕನ್ಫ್ಯೂಸ್ ಆಗೋದು ನೀನು, ಯಾಕಂದ್ರೆ 10 14 ಆಕೈತಿ. ಸೊ ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದನ್ನ ಹೆಂಗೆ ಮಾಡೋ ಗೊತ್ತಾನ? ಸೊ ಇಲ್ಲಿ ದೊಡ್ಡ ನಂಬರ್ ಆಗುತ್ತಾ? ಸೊ ಡಿಫ್ರೆನ್ಸ್ ಎಷ್ಟೈತಿ? 10 ಐತಿ, ಡಿಫ್ರೆನ್ಸ್ 14 ಐತಿ. ಸೊ ಏನು ಬರುತ್ತೆ? 10 14 140 ಬರುತ್ತಾ? ಸೊ 140. ಈಗ ಏನಾಗುತ್ತಾ? 10 14 ಎಷ್ಟೈತ್ರಿ ಅದ? ಇವ್ರೇನು ಕಳಿಬೇಕಲ್ಲ. 90 14 ಎಷ್ಟು? 76 ಆಗುತ್ತಾ? ಇದ್ರ 76 ಆಗುತ್ತಾ? ಸೊ 76 140 ಆಗುತ್ತಾ? ಸೊ ಇದನ್ನ ಲಾಸ್ಟಿಗೆ 1 ಐತಲ್ಲ, ಸೊ 1 ಸೇರಿಸ್ಬಿಡ್ರಿ, 77 40 ಆಗುತ್ತಾ? ಸೊ ಈ ಟೈಪ್ ಆಗುತ್ತಾ? ತಿಳಿತಲ್ಲ? ಈಗ 3 ಅಂಕಿ ಬಂದು ಅಂದ್ರೆ ಕೊನೆ ಅಂಕಿನ ಇದ್ರ ಕೊನೆ ಅಂಕಿಗೆ ಸೇರಿಸಿಬಿಡೋದು, ಅದು ನಿಮ್ಗೆ ಆನ್ಸರ್ ಸಿಗುತ್ತಾ? ಸೊ ಏನಂದ್ರೆ ನಿಮ್ಗೆ ಹೋಮ್ವರ್ಕ್ ಅದು ಇವೆಲ್ಲ 3 ಹೋಮ್ವರ್ಕ್. 90 92 86 × 88 95 × 84. ಸೊ ಈ 3 ಕ್ವಶನ್ಸ್ ಇವನ್ ನಿಮಗೆ ಲೆಕ್ಕ ಮಾಡಿ, ಕ್ಯಾಲ್ಕುಲೇಟ್ ಲೆಕ್ಕ ಮಾಡೋದಲ್ಲ, ಕೂತು ಗುಣಿಸೋದಲ್ಲ, ಬರೀ ಟೆಕ್ನಿಕ್ ಏನು ಸ್ಟಾರ್ಟಿಂಗ್ ಟೆಕ್ನಿಕ್ ಇಲ್ಲ. ಸೊ ಆ ಟೆಕ್ನಿಕ್ಲಿ ಮಾಡಿ ಇವ್ನು 3 ನೀವು ನಾನು ಕಮೆಂಟ್ ಹಾಕ್ರಿ, ನನಗೆ ಗೊತ್ತಾಗುತ್ತೆ ನೀವು ಇಲ್ಲಿ ಮಟ್ಟ ವಿಡಿಯೋ ನೋಡ್ರಿ ಅಂತೇಳಿ. ಸೊ ಧನ್ಯವಾದಗಳು ಎಲ್ಲರಿಗೂ ಇಲ್ಲಿ ಮಟ್ಟ ನೋಡಿದ್ದಕ್ಕೆ. ನನಗೆ ಧನ್ಯವಾದಗಳು. ಅನ್ನೋಕ್ಕಿಂತ ನೀವು ಕ್ಲಾಸ್ ನಾ ಚಲೋ ಮಾಡತ್ತೆ ಅಂತ ನಾನು ಅನ್ಕೋತೀನಿ. ಕ್ಲಾಸ್ ಯೂಸ್ ನಿಮಗೂ ಐತೆ ಅನ್ಕೊಂತೀನಿ, ಬರೀ ನನಗೆ ಅಷ್ಟ ಅಲ್ಲ, ನನಗೇನು ಯೂಸ್ ಇಲ್ಲ ಸದ್ಯಕ್ಕೆ. ನನಗೇನು ಯೂಸ್ ಇಲ್ಲ, ಯಾಕಂದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ, ಏನೂ ಆಗಿಲ್ಲ, ಹಂಗಾಗಿ ನನಗೆ ಏನೂ ಯೂಸ್ ಇಲ್ಲ. ಸೊ ನಾ ಫೋನ್ ಚೆಕ್ ಮಾಡತ್ತೂ ಮೆಸೇಜ್ ಯಾರು ಮಾಡ್ಯಾರ ಕಡೆ ಅಂತೇಳಿ. ಓ ಯಾರೂ ಮಾಡಿಲ್ಲ. ಓ ಶಿಟ್ ಐತಲ್ಲ ಮೆಸೇಜ್, ಯಾರು ಹೋಗ್ಬಿಡ್ರಿ. ಯಾರ್ದು ಮೆಸೇಜ್ ಬಂದಿತ್ತು, ಹೋಗಿ ನಾನು ರಿಪ್ಲೈ ಮಾಡ್ತೀನಿ ಮೆಸೇಜ್ಗೆ. ಸದ್ಯಕ್ಕೆ ಸಿಗೋಣ ಅಂತ ಮುಂದೆ ಹಿಡಿದಾಗ ಕಮೆಂಟ್ ಆಗ್ರಿ. ಸಿಗೋಣ ಅಂತ. ಬಸವರಾಜ್ ಅಂಗಡಿ ಸೈನಿಂಗ್ ಆಫ್. ಲೆಟ್ಸ್ ಗೋ ಬೇಬಿ, ಲೆಟ್ಸ್ ಗೋ.